ನಮಸ್ಕಾರ, ಗುಡ್ ಮಾರ್ನಿಂಗ್. ಕಾರ್ಯಕ್ರಮಗಳಲ್ಲೇ ಮುಳುಗಿದ್ದ ನಮಗೆ 2020 ಬಹಳ ನಿರಾಶಾದಾಯಕ ವರ್ಷ ಆಗಿತ್ತು. ಮುಂದೆ ಹೇಗಾಗುತ್ತೆ ಏನಾಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದ್ವು. ಮುಂದಾಗಿ ಏನು ಅಂತ ಯೋಚನೆ ಮಾಡ್ತಾ ಇದ್ವು. ಅಂಥದ್ರಲ್ಲಿ ಒಂದು ಒಳ್ಳೆ ವಿಷಯ ತಿಳಿದು 2020ರಿಂದ ಪರವಾಗಿ ವ್ಯಾಕ್ಸಿನ್ ಬರುತ್ತೆ, ಮುಂದುವರಿಬೋದು ಅಂತ ಒಂದು ಸಂದೇಶ ಬಂತಷ್ಟೇ. ಅದರಿಂದ ನಾವು ಆಕ್ಟಿವ್ ಆಗಿ ಈಗ ಒಂದು ಒಳ್ಳೆ ಕಾರ್ಯಕ್ರಮ ನಿರ್ಮಾಣ ಅಂತಿದ್ದೀವಿ. ಅದು ವೈ.ಎನ್. ಗುಂಡೂರಾವ್ ಅವರು ಬರೆದ ನೆನಪಿನ ಚಿತ್ತಾರ ಕಾದಂಬರಿಯ ಅಥವಾ ಕಥೆಯ ಸಂಕಲನದ ಬಿಡುಗಡೆ. ಈಗ ಗಣ್ಯರನ್ನ ಈಗ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ MS ನರಸಿಂಹಮೂರ್ತಿ, ನಗೆ ಬರಗಾರರು, ಹಿರಿಯ ಹಾಸ್ಯ ಸಾಹಿತಿಗಳಿವರು. ಸಾಹಿತ್ಯದಲ್ಲಿ ಹಿರಿಯರು, ಆದರೆ ವರ್ಷದಲ್ಲಿ 70 ಬಹಳ ಕಿರಿಯರ್ ಆಗಿದ್ದಾರೆ. ನೆಕ್ಸ್ಟ್ ಅಣಕ ರಾಮನಾಥ್, ಇವರು ಒಂದು ಪ್ರಕಾಶಕರು ಅಂತಲ್ಲ, ಸಾಹಿತಿಗಳು ಮತ್ತು ಸಾಕಷ್ಟು ಲೇಖನಗಳು ಬರೆದಿದ್ದಾರೆ. ನೆಕ್ಸ್ಟ್ ಎಲ್ಲದಕ್ಕಿಂತ ಇವತ್ತಿಗೆ ಬಹಳ ತುಂಬಾ ಬೇರೆ ಪ್ರಮುಖ ಅಂದ್ರೆ ವೈ.ಎನ್. ಗುಂಡೂರಾವ್ ಈ ಕೃತಿಯ ಲೇಖಕರು. ಈಗ ಎಲ್ಲದಕ್ಕಿಂತ ಮೊದಲನೇದಾಗಿ ಪ್ರಾರ್ಥನೆಯಿಂದ ಯಾವ ಕೆಲಸ ಶುರುವಾಗಿಲ್ಲ. ಪ್ರಾರ್ಥನೆ ಎನ್ ತ್ರಿವೇಣಿ ಹಾಗೂ ಅನಿರುದ್ಧ ಎಂಬವರಿಂದ. ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ, ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ ನಾಟ್ಯ ಸ್ವರೂಪ. ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ.
ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವನೆ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವನೆ ದೀಪವ ಹಚ್ಚಿ ಪಂಚಕಚಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಜಯ ಜಯ ಎನ್ನೋಣ ಗಣಪತಿ ಪೂಜೆಯ ಮಾಡೋಣ ಶರಣು ಶರಣು ಗಣಪ ಶರಣು ಶರಣು ಬೆನಕ ಶರಣು ಶರಣು ಗಣಪ ಶರಣು ಶರಣು ಬೆನಕ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ ಪ್ರಾರ್ಥನೆ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಟು ಎನ್ ತ್ರಿವೇಣಿ ಮತ್ತು ಅನಿರುದ್ಧ. ಜೊತೆಗೆ ಈ 2020 ಪ್ರಾರ್ಥನೆ ಅಂದ್ರೆ ಅದು ವಾಟ್ಸಪ್ ಅಲ್ಲಿ ಬರ್ತಾ ಇತ್ತು, ಅದನ್ನು ತೋರಿಸ್ತಾ ಇದ್ರು. ಅದಕ್ಕಿಂತ ಲೈವ್ ಆಗಿ ಎಂಜಾಯ್ ಮಾಡಿದ್ರೆ ಸಂತೋಷ ಆಗುತ್ತೆ. ನೆಕ್ಸ್ಟ್ ಸ್ವಾಗತ ಭಾಷಣ ರಾಸ್ ವೆಂಕಟೇಶ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಸಂಕ್ರಾಂತಿಯ ಸಂಕ್ರಮಣದ ನಂತರ ಈ ವರ್ಷದ ಮೊದಲ ಕಾರ್ಯಕ್ರಮ ನಮ್ಮದು ಶ್ರೀ ವೈ.ಎನ್. ಗುಂಡೂರಾವ್ ಅವರ ನೆನಪಿನ ಚಿತ್ತಾರ ಕೃತಿ ಬಿಡುಗಡೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕೃತಿ ಬಿಡುಗಡೆಗೆ ಬಂದಿರತಕ್ಕಂತಹ ಶ್ರೀ ಎಂ.ಎಸ್. ನರಸಿಂಹಮೂರ್ತಿ ಅವರಿಗೆ ಮಾತಿನ ಮನೆಯ ಪರವಾಗಿ ಹಾಗೂ ತೇಜು ಪ್ರಕಾಶನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ಅತಿಥಿಗಳು ಶ್ರೀ ಅಣಕು ರಾಮ ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಕೃತಿ ಬಿಡುಗಡೆ ಆಗ್ತಾ ಇದೆ, ಯಾರ್ದು ಅಂತ ನಿಮಗೆಲ್ಲ ಗೊತ್ತಿದೆ, ಶ್ರೀ ವೈ.ಎನ್. ಗುಂಡೂರಾವ್ ಅವರು. ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಮಾತಿನ ಮನೆ ಹಾಗೂ ತೇಜು ಪ್ರಕಾಶನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ನೀವೆಲ್ಲರೂ ಈ ಕಾರ್ಯಕ್ರಮನ ವೀಕ್ಷಿಸಕ್ಕೆ ಬಂದಿದ್ದೀರಾ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಅಂದರೆ ಫೇಸ್ಬುಕ್ ಮೂಲಕ ನೂರಾರು ಜನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಗೆಳೆಯರು ಅನೇಕರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ಕಾರ. ಈಗ ನೆಕ್ಸ್ಟ್ ಜ್ಯೋತಿ ಬೆಳಗುವಿಕೆ. ಅದಾದ ನಂತರ ಎಲ್ಲದಕ್ಕಿಂತ ಮುಖ್ಯವಾಯಿತು ಅಂದರೆ ನೋಡಕ್ಕೆ 50 ತರ ಇರೋ ವೈ.ಎನ್. ಗುಂಡೂರಾವ್ ಅವರಿಗೆ 75 ವರ್ಷ ತುಂಬಿದೆ. 75 ವರ್ಷ ತುಂಬಿದೆ. ಅವರಿಗೆ ಸನ್ಮಾನ ಬೈ ಎಂ.ಎಸ್. ನರಸಿಂಹಮೂರ್ತಿ.
ಈಗ ಇವತ್ತಿನ ಮಹತ್ವದ ಸನ್ನಿವೇಶ ಕೃತಿ ಬಿಡುಗಡೆ ಬೈ MS ನರಸಿಂಹ. ಈಗ ಸನ್ಮಾನ ಲೇಖಕರಿಗೆ ಸನ್ಮಾನ ಇರಲಿ ಮುಂದೆ ಇಲ್ಲ ಇದನ್ನು ಸೇರಕ್ಕೆ ಬನ್ನಿ. ಸನ್ಮಾನ ಪ್ರಾರಂಭ ಆಗುತ್ತೆ. ವೇದಘೋಷದ ಮುಖಾಂತರ ಸನ್ಮಾನ ಮಾಡ್ತಾ ಇದ್ದೀವಿ. ದಯಮಾಡಿ ನಿಂತ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಸ್ತುಷ್ಟುವಾಗುಂ ಸ್ವಸ್ತನೂಭಿः ವ್ಯಶೇಮ ದೇವಹಿतं ಯದಾಯುः. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾः ಸ್ವಸ್ತಿ ನಃ पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. शतमिन्नु शरदो अन्ति देवा यत्र आनश्चक्राजरसा तनूनां पुत्रासो यत्र पितरो भवन्ति मानो मध्यारीरिशतां युर्गन्तोः. नमो नमो भवति जायमानोन्नां हेतुविषसा नेत्यग्रं भागं देवेभ्यो विददात्यायन् प्रचन्द्रमा स्थिरते दीर्घमायुः. ॐ शान्ति शान्ति शान्तिः.
ಈಗ ಪ್ರಕಾಶಕರಿಂದ ಎರಡು ಮಾತು ಬೇಡ. ಸಾಮಾನ್ಯವಾಗಿ ಪ್ರಕಾಶಕರದ್ದು ಯಾವುದೇ ಫಂಕ್ಷನ್ಲಿ ಮುಖ್ಯ ಅತಿಥಿಗಳ ಆದಮೇಲೆ 2 ಮಿನಿಟ್ ಇರುತ್ತೆ. ಆದರೆ ಈ ಪ್ರಕಾಶಕರು ಬರೀ ಪ್ರಕಾಶಕರಲ್ಲ, ಹಿರಿಯ ಸಾಹಿತಿಗಳು. ಜೊತೆಗೆ ಇವ್ರ ಸ್ಪೆಷಾಲಿಟಿ ಏನು ಅಂದರೆ, ಸುಧಾಲಿ ಮೊದಲಿಂದನೂ ತುಂಬ ಫೇಮಸ್ ಆಗಿರೋ ಕಾಲಮ್ ಅಂದರೆ ನೀವು ಕೇಳಿದ್ದೀರಂತ. ಅದು ಸ್ಟಾರ್ಟ್ ಆಗಿದ್ದು ಬೀಚಿಯವರಿಂದ. ನೆಕ್ಸ್ಟು ನವರ್ತರಾಮ ಬರಿತಾ ಇದ್ರು, ಉಷಾ ನವರ್ತರಾಮ. ಅದಾದ ತಕ್ಷಣ ಆರಾಮಿತ್ರರು, ಅದಾದ ಎಂ ಎಸ್ ಸತ್ಯಮೂರ್ತಿ ಅವರು ಸಾಕಷ್ಟು ವರ್ಷಗಳು ಬಂದಿದ್ದಾರೆ. ನೀವು ಎಷ್ಟು ವರ್ಷ ಬಂದಿದ್ರಿ? ನಾನು 6 ವರ್ಷ ಬಂದಿದ್ದಾರೆ. ಅದನ್ನು ದಾಟಿ 10 ವರ್ಷಗಳಿಂದ ಎಂ ಎಸ್ ರಾಮನಾಥ್ ಅವರು ಅದನ್ನು ಬರಿತಾ ಇದ್ದಾರೆ. ಅವರನ್ನ ವೇದಿಕೆ ಕರೀತಾ ಇದ್ದಾರೆ. ಹಾಗೆ 20 ನಿಮಿಷಗಳ ಕಾಲ ಹೇಳುವ ಕರೋನಾ ಟೈಮ್ನಲ್ಲಿ ಇಷ್ಟೇ ಕಾಲ ಅಂತೆಲ್ಲ ಹೇಳಬಾರ್ದು, ಬೇರೆ ಅರ್ಥ ಬರುತ್ತೆ. ಬಂಧುಗಳೇ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಯಾವತ್ತೂ ಸಂತೋಷವನ್ನು ತರುವಂಥದ್ದು. ಪ್ರತಿಯೊಂದು ಪುಸ್ತಕವನ್ನು ಬಿಡುಗಡೆ ಮಾಡಿದಾಗಲೂ ಒಂಥರ ಹೆರಿಗೆ ಬೇನೆಯಿಂದ ಆಚೆ ಕಡೆ ಬಂದ ಹಾಗೆ ಲೇಖಕರಿಗೆಲ್ಲ ಪ್ರಸವವಾಯಿತು, ಸುಖ ಪ್ರಸವವಾಯಿತು ಅನ್ನೋ ರೀತಿಯಲ್ಲಿ ವೈ ಎನ್ ಗುಂಡೂರಾವ್ ನನಗೆ ನಾನೊಂದು 5,000 ವರ್ಷದಿಂದ ಗೊತ್ತಿದ್ದಾರೆ ಅಂತ ಅನ್ಸುತ್ತೆ. ಅಟ್ಲೀಸ್ಟ್ ಅದರ ಅನ್ಸುತ್ತೆ. ಹಾಸ್ಯೋತ್ಸವ ಶುರುವಾಗಿ ಯಾರು ಮಧ್ಯದಲ್ಲಿ ಮಾತನಾಡೋದಲ್ಲ. ಪಾರ್ಲಿಮೆಂಟ್ ಇಸ್ ದಿ ಓನ್ಲಿ ಪ್ಲೇಸ್ ವೇರ್ ಇನ್ ಆಲ್ ಅದರ್ ಸ್ಪೀಕ್ ಅಂಡ್ ದ ಸ್ಪೀಕರ್ ಡಸ್ ನಾಟ್ ಸ್ಪೀಕ್ ಅಂತ ಇದೆ. ಇರಲಿ. ಹಾಸ್ಯ ಬ್ರಹ್ಮ ಟ್ರಸ್ಟ್ ಶುರು ಮಾಡಿ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರ್ಯಕ್ರಮ ಏನು ಅಂತಂದ್ರೆ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ. ಆ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟದಲ್ಲಿ ವೈ ಎನ್ ಗುಂಡೂರಾವ್ ಇದ್ರು, ಅವರ ಸ್ನೇಹಿತರು ಹಾಸ್ಯ ಬ್ರಹ್ಮ ಟ್ರಸ್ಟ್ನ ಸುಬ್ರಾವ್ ಇದ್ರು, ಕೃಷ್ಣ ಸುಬ್ರಾವ್ ಇದ್ರು, ಹಲವಾರು ಜನ, ಗೋಪಾಲ್ ಕೃಷ್ಣ, ಪ್ರಭಾ, ಅವರೆಲ್ಲ ಇದ್ದಂಥ ಅದರಲ್ಲಿ ನಾನು ಮೊಟ್ಟ ಮೊದಲನೇ ಇಂಗ್ಲೀಷ್ ಪುಸ್ತಕವನ್ನು ಬರೆದು ಅದನ್ನು ಮಾರೋದು ಹೇಗೆ ಅಂತ ಗೊತ್ತಿಲ್ಲದೆ ಪರದಾಡ್ತಾ ಇದ್ದಾಗ ಅವ್ರ ಹತ್ರ ಹೋಗಿ ಕೇಳಿದೆ, ಹೇಗೆ ಏನು ಮಾಡೋದು ಅಂತ. ಇಲ್ಲ ನಿಮ್ಮ ಪುಸ್ತಕಗಳನ್ನು ಯಾವತ್ತೂ ನೀವೇ ಪಬ್ಲಿಷ್ ಮಾಡ್ಕೋಬೇಕು, ನೀವೇ ಮಾಡಬೇಕು. ನಾನು ಯಾರಿಗೋ ಪಬ್ಲಿಷರ್ ಕೊಡಬೇಕು ಅಂತ ಇದ್ದು ಕೂಡ ಮತ್ತೆ 2ನೇ ಪುಸ್ತಕವನ್ನು ನಾನೇ ಪಬ್ಲಿಷ್ ಮಾಡಿ, ಮೊದಲನೇದನ್ನೇ ಸರಿಯಾಗಿ ವ್ಯಾಪಾರ ಮಾಡೋಕ್ಕಾಗಿರಲಿಲ್ಲ, 2ನೇದನ್ನು ಅದ್ರ ಜೊತೆಗೇನೆ ವ್ಯಾಪಾರ ಮಾಡೋಕ್ಕಾಗದೆ ಹಾಗೆ ಇಟ್ಕೊಂಡಿದ್ದಂಥ ಸಂದರ್ಭ. ಆಮೇಲೆ ಗುಂಡೂರಾವ್ ಕೇಳಿದೆ, ನಿಮ್ಗೆ ಹೇಳಿ ನಾನಲ್ಲ, ಪ್ರಭಾ ಅವರು ಆ ಥರ ಹೇಳಿದ್ದು, ನಾನಂದರೆ ಮುಂಚೆನೇ ಹೇಳ್ತಾ ಇದ್ದೆ ನಿಮ್ಗೆ ಏನೇನು ಕಷ್ಟಗಳಿದೆ ಅಂತ. ಅವತ್ತಿನಿಂದ ಗುಂಡೂರಾಯರು ನನಗೆ ಬೇಕಾದಷ್ಟು ವಿಧದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಗಿರಿನಗರದಲ್ಲಿ ಕೃಷ್ಣ ಭಟ್ರ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಒಂದು ಸಣ್ಣ ಸರ್ಕಲ್. ಆ ಸರ್ಕಲ್ನಲ್ಲಿ ನಾನು ನನ್ನ 2 ವೀಲರಲ್ಲಿ ಹೋಗ್ತಾ ಇದ್ದೆ, ಅವ್ರು ಆ ಕಡೆಯಿಂದ ಬಂದಿರೋರು ಆ 2 ವೀಲರ್ ನಿಂತ್ಕೊಂಡು ಗಂಟೆಗಟ್ಟಲೆ ಹಾಕಿ ಹೊಡಿತಾ ಇದ್ವಿ. ಆಮೇಲೆ ಅವ್ರ ಮನೆಗೆ ಹೋಗುವಂಥ ಸಂದರ್ಭ ಬರ್ತಾ ಇತ್ತು. ಗುಂಡೂರಾಯರ ಮನೆಗೆ ಹೋಗ್ಬೇಕಾದ್ರೆ 2 ಕಾರಣಗಳಿವೆ. ಒಂದು, ಗುಂಡೂರಾಯರ ಸಾಹಿತ್ಯದ ರುಚಿಯನ್ನ ಸವಿಯಕ್ಕೆ, ಇನ್ನೊಂದು ಅವರ ಶ್ರೀಮತಿಯವರು ಮಾಡ್ಕೊಳ್ಳುವಂತಹ ಕೋಡ್ಬಳೆಯ ರುಚಿಯನ್ನು ಸವಿಯಕ್ಕೆ.
ಅವ್ರ ಕೋಡ್ಗಳೇನೆ ಗುಂಡೂರಾಯ ಕೋಡ್ ಇದ್ದ ಹಾಗೆ ಆ ಮಟ್ಟದಲ್ಲಿ ಬಹಳ ರುಚಿಯಾಗಿರುವಂತಹದ್ದನ್ನು ಮಾಡ್ತಾ ಇರ್ತಾರೆ. ಈಗಲೂ ಕೇಳ್ತಾ ಇರ್ತೀನಿ ನಾನು ಯಾವಾಗ ಕೊಡ್ತೀರಿ ಅಂತ. ಸದ್ಯದಲ್ಲಿ ಕರೋನಾ ಬಂದಿರೋದ್ರಿಂದ ಗೇಟ್ ಒಳಗಡೆ ನೀವು ಸೇರಿಸ್ಕೊಂಡಿಲ್ಲ. ನಾನು ಎರಡು ಸತಿ ಹೋಗಿದ್ದೆ. ಹಳೆ ಕಾಲದಲ್ಲಿ ಮಡಿ ಮುತ್ತೈದೆಯರು ಅಥವಾ ಮಡಿ ಹೆಂಗಸರು ಸಾಬ್ರನ್ನು ನೋಡ್ತಾ ಇದ್ದಂಗೆ ದೂರನೇ ಇಟ್ಟಿದ್ದು ನನ್ನ ಇಲ್ಲಪ್ಪ ನೀವು ಊರೆಲ್ಲ ಸುತ್ಕೊಂಡ್ಬರ್ತಾ ಇರ್ತೀರ, ನೀವು ಯಾರ್ಯಾರು ಮುಟ್ಟಿಸ್ಕೊಂಡಿರ್ತೀರೋ ಏನೋ, ನೀವು ಅಲ್ಲೇ ಇರಿ, ಪುಸ್ತಕ ಅಲ್ಲೇ ಇಟ್ಟೋಗಿ, ನಾನು ಈ ಕಡೆ ನೀವು ಆ ಕಡೆ ಇಟ್ಕೊಂಡು ಆ ರೀತಿಯಲ್ಲಿ ಕರೋನಾ ಟೈಮ್ಸ್ನಲ್ಲಿ ಮಾಡಬೇಕಾದಂತಹ ಎಲ್ಲ ಕಟ್ಟುನಿಟ್ಟುಗಳನ್ನು ನಿಯತ್ತಾಗಿ ಪಾಲಿಸಿದವರ ಅಪರೂಪವಾದಂತಹ ವ್ಯಕ್ತಿಗಳಲ್ಲಿ ಈ ದಂಪತಿಗಳು ಅವರು ಒಂದು ಅಭಿನಂದನೆ ಹೇಳ್ಬೋದು. ಸನ್ಮಾನವಂತೂ ಇಟ್ ವಾಸ್ ಲಾಂಗ್ ಓವರ್ ಡ್ಯೂ. ಎಷ್ಟೋ ವರ್ಷಗಳಿಂದ ನಿರಂತರವಾಗಿ ಅವ್ರದ್ದು ಅನವಧ್ಯ ಅಂತ ಒಂದು ಪುಸ್ತಕ ಇದೆ, ಓದಲೇಬೇಕಾದಂತಹ ಪುಸ್ತಕ ಅದು. ಅದರಲ್ಲಿರುವಂತಹ ಸಣ್ಣ ಕಥೆಗಳನ್ನ ಹೇಗೆ ಬರೀಬೇಕು ಅನ್ನೋರಿಗೆ ಒಂದು ನಿದರ್ಶನ ಆಗುತ್ತೆ. ಆ ರೀತಿಯಲ್ಲಿರುವಂತಹ ಪುಸ್ತಕ ತುಂಬ ಚೆನ್ನಾಗಿರುವಂತಹದ್ದು. ಅದಾದಮೇಲೆ ನನಗೆ ಅವರ ಮತ್ತೊಂದು ಇಷ್ಟವಾಗಿದ್ದಂಥದ್ದು ಅಂದರೆ ಸಾಹಿತಿಗಳು ರಸನಿಮಿಷಗಳು ಅಂತ ಒಂದು ಪುಸ್ತಕ ಬರುತ್ತೆ. ಎಂಥ ಟ್ರೆಷರ್ ಅದು, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಂದಂತಹ ಟ್ರೆಷರ್ಗಳಲ್ಲಿ ಅತ್ಯಮೂಲ್ಯವಾದ ಪುಸ್ತಕಗಳಲ್ಲಿ ಅದು ಒಂದು ಅಂತ ಹೇಳ್ಬೋದು. ಯಾವ್ಯಾವುದೋ ಪ್ರಸಂಗಗಳನ್ನು ಎಲ್ಲಿಂದನೋ ಇಟ್ಕೊಂಡು ಆ ಹಿಟ್ಟಿದಾಗ ಕೆಲವು ಆಗಬಾರದಂತಹ ಅನುಭವಗಳನ್ನು ಆಗಿಸ್ಕೊಂಡು ಯಾರೋ ನಾನು ಬರೆದಿರೋ ಪುಸ್ತಕ ಅಂತ ಹೇಳಿ ಇವ್ರ ಮೇಲೆ ಏನೋ ಕೇಸ್ ಹಾಕಕ್ಕೆ ಅಂತ ಬಂದು ಅದೇನೋ ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಅವೆಲ್ಲ ಸರ್ಕಸ್ಗಳಾಗಿ, ಅಂದರೆ ಸಾಹಿತ್ಯದ ಹಿಂದೆ ಅವ್ರು ಯಾವ ಮಟ್ಟದಲ್ಲಿ ಹೋಗಿದ್ದಾರೆ ಅಂದರೆ ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ಯಾವ ಜನಗಳಿಗೆ ತಲುಪಬೇಕೋ ಅದನ್ನು ತಲುಪಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾಡಿರುವಂತಹದ್ದು ಸಾಹಿತಿಗಳು ರಸನಿಮಿಷಗಳು. ಬಹಳ ಉತ್ತಮವಾದಂತಹ ಪುಸ್ತಕ. ಇನ್ನೊಂದು ಮಾತು, ಕವಿಗೆ ಕವಿ ಮುನಿವನ್ ಅಂತ ಇದೆ ನಮ್ಮಲ್ಲಿ, ಆದರೆ ಕವಿಗೆ ಕವಿ ಮಣಿವನ್ ಅಂತ ಒಂದು ಪುಸ್ತಕವನ್ನು, ಅದು ಅಷ್ಟೇ ಯಾವ್ಯಾವ ಕವಿಗಳ ಬಗ್ಗೆ ಇನ್ಯಾವ್ಯಾವ ಕವಿಗಳು ಹೇಳಿದ್ದಾರೆ, ಯಾವ ರೀತಿಯಲ್ಲಿ ಅವರಿಂದ ಇವರು ಮೆಚ್ಕೊಂಡಿದ್ದಾರೆ, ಪರಸ್ಪರ ಮೆಚ್ಚುಗೆಗಳಾಗಿರುವಂತಹ ಹಲವಾರು ಸಂದರ್ಭಗಳಿವೆ. ಇವುಗಳನ್ನೆಲ್ಲ ಒಂದು ಪುಸ್ತಕ. ಈ ರೀತಿಯಲ್ಲಿ ಹಲವಾರು ಪ್ರತಿಯೊಬ್ಬರದ್ದು ಡೇಟ್ ಆಫ್ ಬರ್ತ್, ನೀವು ಇಡೀ ಒಂದು ವರ್ಷದಲ್ಲಿ ಜನವರಿ 1ರಿಂದ ಹಿಡಿದು ಡಿಸೆಂಬರ್ 31ರವರೆಗೆ ಯಾವ್ಯಾವ ಕವಿಗಳು, ಕನ್ನಡದ ಕವಿಗಳು ಯಾರ್ಯಾರು ಹುಟ್ಟಿದ್ದಾರೆ ಅನ್ನೋಂಥದ್ದು ಪುಸ್ತಕ ಒಂದು ಅದೊಂದು ಬುಕ್ ಬಂದಿದೆ ಅಲ್ಲ ಸರ್, ಅದೊಂದು ಬಂದಿದೆ. ಈ ರೀತಿಯಾದ್ದು ಕನ್ನಡ ಸಾಹಿತ್ಯದ ದಿನಮಣಿ, ಈ ರೀತಿಯಾದ್ದು ತುಂಬ ಅಪರೂಪವಾದಂತಹ ಮತ್ತು ಕ್ಲಿಷ್ಟವಾದಂತಹ ಈ ಇರುವೆಗಳ ರೀತಿಯಲ್ಲಿ ಎಲ್ಲವನ್ನು ಸಂಗ್ರಹ ಮಾಡಿ 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 ಒಂದು ಗೂಡಲ್ಲಿ ತುಂಬಿಕೊಳ್ಳೋ ರೀತಿಯಲ್ಲೇ ಇವರು ಎಲ್ಲ ಕಡೆಯಿಂದ ಡಾಟಾ ಕಲೆಕ್ಟ್ ಮಾಡಿ ಮಾಡಿ ಇಟ್ಕೊಂಡಿರುವಂಥದ್ದು ಬಹಳ ಉಪಯುಕ್ತವಾದಂತಹ ಕೆಲಸಗಳನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂತಹ YN ಗುಂಡೂರಾವ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಮೆಚ್ಚುಗೆಯ ಚಪ್ಪಾಳೆ. ಈಗ ಸನ್ಮಾನ ಸುಖ ಅಂತ ನಮ್ಮ MS ನರಸಿಂಹಮೂರ್ತಿ ತುಂಬ ಚೆನ್ನಾಗಿ ಬಂದಿದ್ದಾರೆ. ಸನ್ಮಾನಗಳು ಯಾವ ರೀತಿ ಆಗತ್ತವೆ, ಆ ಸನ್ಮಾನಗಳ ಹಿನ್ನೆಲೆ ಏನೇನಿರುತ್ತೆ ನಿಮ್ಗೆ ಈಗೆಲ್ಲರಿಗೂ ಗೊತ್ತಿರುವಂತಹದ್ದೇ. ಸನ್ಮಾನಗಳನ್ನು ಮಾಡಿಸ್ಕೋತಾರೆ, ಪ್ರಶಸ್ತಿಗಳನ್ನು ಕೊಂಡ್ಕೋತಾರೆ. ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳ್ತಾ ಇರೋರು, ನೀವು ಯಾರಾದರೂ ಪ್ರಶಸ್ತಿ ಬಂತು ಅಂತ ಮನೆಗೆ ಬಂದು ಹೇಳಿದ್ರೆ ನಿಮಗೆ ಪ್ರಶಸ್ತಿ ಬಂದಿದ್ದೋ ತಗೊಂಡಿದ್ದೋ ಅಂತ ಕೇಳೋರು. ಈ ರೀತಿಯೆಲ್ಲ ಪ್ರಸಂಗಗಳೆಲ್ಲ ಇರುವಾಗ ಇಂತಹ ಆತ್ಮೀಯವಾದ ಒಂದು ಸಂಘದಲ್ಲಿ, ಆತ್ಮೀಯವಾದ ಒಂದು ಕ್ಷೇತ್ರದಲ್ಲಿ ಅವರಿಗೆ ಇವತ್ತು ಆಗಿರುವಂತಹ ಸನ್ಮಾನ ಬಹಳ ಮಹತ್ತರವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾಸ್ಟರ್ ಹಿರಣ್ಣಯ್ಯ ಒಂದು ಸನ್ಮಾನದ ಬಗ್ಗೆ ಹೇಳ್ತಾರೆ, ಅದನ್ನು ನಿಮ್ಮ ಮುಂದೆ ಇಟ್ಟು ನಾನು ಮಾತು ಮಾಡ್ತೀನಿ. ಮಾಸ್ಟರ್ ಹಿರಣ್ಣಯ್ಯನವರು ಅವ್ರ ನಾಟಕಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಧಾರವಾಡದ ಹತ್ತಿರದ ಊರುಗಳು ನಾಟಕ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಜನ ಎಲ್ಲ ಬರೋರು, ಸಾಕಷ್ಟು ಸನ್ಮಾನಗಳು ಅದು ಇದೆಲ್ಲ ಆಗೋದು. ಒಬ್ಬರು ಬಂದು, ಸರ್ ನಮ್ಮ ಹಳ್ಳಿಗೆ ಬಂದು ಒಂದು ಪ್ರಶಸ್ತಿ ತಗೋಬೇಕಲ್ಲ, ಒಂದು ಸನ್ಮಾನ ಸ್ವೀಕರಿಸ್ಬೇಕಲ್ಲ, ಆಗತ್ತಾ ಅಂತ. ಅದೇನ್ರಿ ನಾವು ಕಲಾವಿದರು, ನೀವು ಎಲ್ಲಿ ಕರೆದ್ರು ಬರಲೇಬೇಕು, ಬಂದೇ ಬರ್ತೀವಿ ಅಂತ. ಆಯಿತು, ಒಂದು ಟೈಮ್ ಫಿಕ್ಸ್ ಆಯಿತು, ಒಂದು ಪ್ಲೇಸ್ ಫಿಕ್ಸ್ ಆಯಿತು, ಎಲ್ಲವೂ ಆಯಿತು. ಅವತ್ತಿನ ದಿವಸಕ್ಕೆ ಇನ್ನು ನೀವೊಬ್ಬರು ಅಷ್ಟೇ ಅಲ್ಲ, ಇನ್ನೂ ಒಂದು 4 ಜನ ಬರಬೇಕು. ಯಾರು? ಚದುರಂಗ ಅಂತ ಕಾದಂಬರಿಕಾರರು, ಅವ್ರು ಬರಬೇಕು ಒಂದು. ಸರಿ, ಅವರನ್ನು ಒಪ್ಪಿಸಿದ್ದಾಯಿತು. ಕಣಗಾಲ ಪ್ರಭಾಕರ ಶಾಸ್ತ್ರಿಗಳು, ಅವರನ್ನು ಒಪ್ಪಿಸಿದ್ದಾಯಿತು. ಕಣಗಾಲ ಪ್ರಭಾಕರ ಶಾಸ್ತ್ರಿಗಳಂತೆ ಪುಟ್ಟಣ್ಣ ಕಣಗಾಲರು, ಅವರನ್ನು ಒಪ್ಪಿಸಿದ್ದಾಯಿತು. 4 ಜನಕ್ಕೆ ಸನ್ಮಾನ. ಒಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಒಂದು ಹಳ್ಳಿಯ ಶಾಲೆಯ ಸಭಾಂಗಣದಲ್ಲಿ ನಡೆಯುವಂಥದ್ದು ತೀರ್ಮಾನ ಆಯಿತು. ಇವರನ್ನು ಶನಿವಾರ ಅವತ್ತಿನ ದಿವಸ ಬೇಗನೆ ಎದ್ದು 4 ಜನರನ್ನು ಕರ್ಕೊಂಡು ಅವ್ರಿಗೆಲ್ಲ ಹೇಳಿದ್ರು ಆ ಊರಿಗೆ ಆ ಕಾರ್ ಮಾಡ್ಕೊಂಡು ಸೀದಾ ಹೋದರೆ
ಅಲ್ಲಿ ಹೋಗಿ ನೋಡ್ತಾರೆ 3 ಗಂಟೆಗೆ ಸನ್ಮಾನ, ಇವರು 2-3 ಗಂಟೆಗೆ ಅಲ್ಲಿ ತಲುಪಿದ್ದಾರೆ. ಸ್ಕೂಲ್ ಬಾಗಿಲು ಹಾಕಿದೆ, ಸಭಾಂಗಣದಲ್ಲಿ ಯಾರೂ ಇಲ್ಲ. ಸ್ಕೂಲ್ ಬಾಗಿಲು ಹಾಕಿದೆ, ಬಾಗಿಲು ದಪ್ಪದ ಬೀಗ ಜಡಿದಿದೆ. ಅಲ್ಲಿ ಒಂದು 4-5 ಜನ ಆಟ ಆಡ್ತಾ ಇದ್ರು ಅಷ್ಟೇ. ಅವ್ರನ್ನೇ ಅವ್ರು ಮಾಸ್ಟರ್ ಹೇಳಿದವರು, ಏನಪ್ಪ ಇಲ್ಲಿ ಯಾವುದೋ ಒಂದು ಸನ್ಮಾನ ಮಾಡ್ತಾರಂತಲ್ಲ. ಓ ಸನ್ಮಾನ, ಹ್ಞೂ ಹೇಳ್ತಾ ಇದ್ರು. ಎಲ್ಲಿದ್ದಾರೆ ಅವರು? ಮನೇಲಿದ್ದಾರೆ. ಅವ್ರು ಏನಾದರೂ ಬಂದೇ ಬಿಟ್ರೆ ನಿಮ್ಗೆ ಬಂದು ಹೇಳು ಅಂತ ಹೇಳಿದ್ರು. ಸರಿ, ಆ ಹುಡುಗರೆಲ್ಲ ಹೋಗ್ಬಿಟ್ಟು ಅವ್ರು ಯಾರಿದ್ರು ಅವ್ನು ಕರ್ಕೊಂಡ್ಬಂದ್ರು. ಫಸ್ಟ್ ಬಂದಿತ್ತು ಸನ್ಮಾನ ಮಾಡೋರಲ್ಲ, ಆ ಶಾಲೆಯ ಜವಾನ. ಆ ಜವಾನ ಬಂದು, ಹಿರಣ್ಣಯ್ಯನವರು, ಪುಟ್ಟಣ್ಣ ಕಣಗಾಲು, ಪ್ರಭಾಕರ್ ಶಾಸ್ತ್ರಿಗಳು, ಚದುರಂಗ 4 ಜನ ಆದವರ ಬಂದೇ ಬಿಟ್ರ ನೀವು? ಹೇಳಿದ್ರು ಅಷ್ಟೇ, ನೀವು ಬಂದೇ ಬಿಟ್ರ? ಹೇಳಿದ್ಮೇಲೆ ಬರ್ದೇ ಇರೋಕ್ಕಾಗತ್ತೇನಪ್ಪ ಅಂತಿವರು. ಸರಿ ಆಯ್ತು, ಇಡಿ ಕರ್ಕೊಂಬರ್ತೀನಿ. ಆಗ ಅವರು ಬಾಗಿಲು ತೆಗೆದು ಒಳಗಡೆ ಇವರನ್ನು ಕೂಡಿಸಿ, ಯಾರು ಸನ್ಮಾನ ಮಾಡ್ತೀನಿ ಅಂತ ಅಧಿಕಾರಿಗಳು ಹೇಳಿದ್ರು ಅವ್ರನ್ನ ಕರ್ಕೊಂಬಂದು, ಅವ್ರು ಬಂದರು. ನಿಧಾನಕ್ಕೆ ಬಂದು, ಅಲ್ಲಿ ಆಟ ಆಡ್ತಾ ಇದ್ದಾರೆ ಹುಡುಗರು, ಅವ್ರನ್ನೆಲ್ಲ ಕರ್ಕೊಂಬರೋ. ಕುರಿ ಮೇಯಿಸ್ತಾ ಇದ್ದಾರೆ ಒಂದು 4-5 ಜನ, ಆಡ್ತಾ ಇದ್ದಂಥ ಒಂದು 8-10 ಜನ ಹುಡುಗರು, ಅವ್ರನ್ನೆಲ್ಲ ಕರ್ಕೊಂಬಂದು ಏನಾಗಿ ಕೂಡಿಸಿದ್ರು ಅವ್ರ ಮುಂದೆ. ಅವರೇ ಪ್ರೇಕ್ಷಕರು. ಈ 4 ಜನ ಘಟಾನುಘಟಿಗಳಿಗೆ ಸನ್ಮಾನಕ್ಕೆ ಪ್ರೇಕ್ಷಕರು ಅಂತಂದರೆ ಕುರಿ ಮೇಯಿಸ್ತಾ ಇದ್ದವರು, ಕ್ರಿಕೆಟ್ ಆಡ್ತಾ ಇದ್ದವರು, ಲಗೋರಿ ಆಡ್ತಾ ಇದ್ದವರು ಅಂತ ಹುಡುಗರು. ಅವ್ರನ್ನೆಲ್ಲ ಕರ್ಕೊಂಬಂದು ಕೂಡಿಸಿದ್ರು. ಆಮೇಲೆ ಆಗಿದ್ದಂತೂ ಅತ್ಯಂತ ಅದ್ಭುತವಾದಂಥ ತಗೊಂಬರ ಶಾಲು ಹಾರ ಎಲ್ಲ ಅಂದರು. ಜವಾನ ಹೋದ, ಒಳಗಡೆ ಹೋದ, ಎಲ್ಲ ತಗೊಂಡು ಬಂದ. ಆಮೇಲೆ ಶುರು ಆಯಿತು ನೋಡಿ ಸರ್. ಈಗ ಮೊದಲಿಗೆ ಸನ್ಮಾನ ಸಾಹಿತ್ಯದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಮಾಡಿರುವಂತಹ, ಚಿತ್ರಗೀತೆಗಳನ್ನೆಲ್ಲ ತುಂಬ ಸುಂದರವಾಗಿ ಬರೆದಿರುವಂತಹ ಚದುರಂಗ ಅವರು ವೇದಿಕೆಗೆ ಬರಬೇಕು, ಸನ್ಮಾನ ಸ್ವೀಕರಿಸಿ. ಚದುರಂಗ ಕಾದಂಬರಿಕರು ಅವರನ್ನು ಕರೆದಿದ್ದು ಆ ರೀತಿಯಾಗಿ ಆಯಿತು. ಚದುರಂಗ ಬಂದರು, ಹಾರ ಹಾಕಿಸ್ಕೊಂಡ್ರು, ಶಾಲು ಹೊಂದಿಸ್ಕೊಂಡ್ರು, ಆಯಿತು. ನೆಕ್ಸ್ಟ್ ಕರೆದರು. ಚಿತ್ರಗಳನ್ನು ಅತ್ಯಂತ ಉತ್ತಮವಾಗಿ ನಿರ್ದೇಶಿಸುವಂತಹ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಬರಬೇಕು. ಹೊರತಾಯಿತು. 3ನೇದು, ನಾಟಕಗಳಲ್ಲಿ ಅತ್ಯಂತ ಹಾಸ್ಯಮಯವಾದ ನಾಟಕಗಳನ್ನು ಮಾಡುವಂತಹ ಪುಟ್ಟಣ್ಣ ಕಣಗಾಲ್ ಬರಬೇಕು. ಯಾರ್ಯಾರು ಏನೇನು ಅಲ್ವೋ ಎಲ್ಲರೂ ಹೇಳಿ 4 ಜನಕ್ಕೆ ಏನೇನು ಸಂಬಂಧ ಇರುವ ಎಲ್ಲವನ್ನೂ ಹೇಳಿ ಹಾರ ಹಾಕಿದ್ದಾಯ್ತು, ಶಾಲು ಹಾಕಿದ್ದಾಯ್ತು. ಆಮೇಲೆ ಆಯ್ತು ಸರ್, ಹೊರಡಿ ಸರ್. ಎಂಥದ್ದು ಇಲ್ಲ, ಆಹಾರವೂ ಇಲ್ಲ, ಹಾರ ಇದ್ದಿದ್ದೇ ಹೆಚ್ಚು. ಈ ಥರ ಮಾಡಿದ್ದು ನಮ್ಮ ಮಾರ್ಪಡಿಗಳನ್ನೇನವರು ಅವಾಗ ಜ್ಞಾಪಿಸ್ಕೊಳ್ತಾ ಹೇಳ್ತಾ ಇದ್ರು. ಆದರೆ ಸನ್ಮಾನ ಮಾಡೋದ್ರ ಬದಲು ನಾವು ಅವಮಾನ ಮಾಡ್ತೀವಿ ಸರ್ ಅಂತ ಕರೆದಿದ್ದೇನೆ ಚೆನ್ನಾಗಿರೋದು. ನಂದಂತೂ ಬಿಡಿ, ಹಿರಣ್ಣನವ್ರು ಸಾಕಷ್ಟು ಫೇಮಸ್ ಆಗಿದ್ರು ಕೂಡ ಅವ್ರು ಇನ್ನೂ ಬೇರೆಯವ್ರನ್ನ ಸ್ವಲ್ಪ ಎತ್ತಿ ಇಡುವಂತಹ ರೀತಿಯವರೇ. ಅವ್ರು ಹೇಳ್ತಾರೆ ನಂದಂತೂ ಬಿಡಿ, ಅದು ಪುಟ್ಟಣ್ಣ ಕಣಗಾಲೇ ಆಗಲಿ, ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳೇ ಆಗಲಿ, ಚದುರಂಗರೇ ಆಗಲಿ, ಆ ಕಾಲಕ್ಕೆ ಸಾಕಷ್ಟು ಹೆಸರು ಮಾಡಿದ್ದರು ಅವರು. ಅವ್ರಿಗೆಲ್ಲರೂ ಈ ರೀತಿಯಾದಂತಹದ್ದು ಸನ್ಮಾನಗಳನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಮಾಡಬೇಕಾದಂತಹದ್ದು ಮತ್ತು ಮಾಡಿದಂತಹದ್ದು ಎಲ್ಲ ಇವೆ. ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಬೇಂದ್ರೆ ಮುಂದೆ ಆದಂತಹ ಸನ್ಮಾನ, ಬೇಂದ್ರೆ ಅವರಿಗೆ ಎಲ್ಲರನ್ನೂ ಇಡೀ ಧಾರವಾಡವನ್ನು ಸೇರಿಸಿ ಮಾಡಿದಂತಹ ಸನ್ಮಾನ, ಇವೆಲ್ಲ ಅದ್ಭುತವಾದಂಥವು. ಅದೇ ರೀತಿಯಲ್ಲಿ ನಮ್ಮ ಶ್ರೀನಿವಾಸ್ ಅವರು ಮತ್ತು ಸುರೇಶ್ ಅವರು ಈಗ ನಿಮಗೆಲ್ಲ ಸ್ವಸ್ತಿವಾಚನವನ್ನು ನಿಮ್ಮ ಎದುರುಗಡೆ ಸ್ವಸ್ತಿವಾಚನವನ್ನು ಮಂಡಿಸಿದ್ರಲ್ಲ, ಆ ಸುರೇಶ್ ಅವರು, ಅವರಿಬ್ಬರು ಸೇರಿ ನಮ್ಮ MS ನರಸಿಂಹಮೂರ್ತಿಗಳಿಗೆ ಮಾಡಿದಂತಹ ಸನ್ಮಾನ ಯಾವತ್ತಿಗೂ ಚಿರಸ್ಥಾಯಿಯಾಗಿ ಉಳಿಯುವಂತಹ ಸನ್ಮಾನಗಳ ಪೈಕಿ ಒಂದು. ಒಪ್ಪಂದಿಲ್ಲ ಸರ್? ಇಂತಹ ಸನ್ಮಾನಗಳು, ಆ ಸನ್ಮಾನಗಳಿಗೆ ಬೇಕಾದಂತಹ ಕೆಲಸವನ್ನು ಮಾಡಿರುವಂಥವರು, ಇವೆಲ್ಲ ಇರುವಂತಹದ್ದು ಒಳ್ಳೆಯ ಪ್ರೇಕ್ಷಕರಿದ್ದಾಗ ಮಾತ್ರ ಕಳೆಗಟ್ಟುವಂತಹದ್ದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, 1000 ಜನರ ಮುಂದೆ ಮಾತಾಡ್ತೀವಿ, 10,000 ಜನರ ಮುಂದೆ ಮಾತಾಡ್ತೀವಿ, 5,000 ಜನರ ಮುಂದೆ ಮಾತಾಡ್ತೀವಿ ಇಲ್ಲ. ಅವು ಯಾವುವೂ ಮುಖ್ಯವಲ್ಲ. ಇಟ್ ಈಸ್ ದಿ ಕ್ವಾಲಿಟಿ ಆಫ್ ಆಡಿಯನ್ಸ್ ದಟ್ ಮ್ಯಾಟರ್ಸ್. ಇವತ್ತು ಇಲ್ಲಿ ಸೇರಿರುವಂತಹ ಕ್ವಾಲಿಟಿ ಆಫ್ ದಿ ಆಡಿಯನ್ಸ್ ಈಸ್ ಎಬೋ ಪಾರ್ ಅಂತಲೇ ಹೇಳ್ಬೋದು. ಇಂತಹ ಆಡಿಯನ್ಸ್ ಮುಂದೆ ಪುಸ್ತಕ ಬಿಡುಗಡೆ ಮಾಡುವಂತಹದ್ದೇ ಆಗಲಿ, ಸನ್ಮಾನವನ್ನು ಮಾಡುವಂತಹದ್ದೇ ಆಗಲಿ ನಮಗೆ ಸಂದಂತಹ ಗೌರವ ಅಂತ ಹೇಳ್ತಾ, ನಮ್ಮ ರಾಜೇಂದ್ರ ಶೆಟ್ಟರು ಬಹಳ ಒಳ್ಳೆಯ ಫೋಟೋಗ್ರಾಫರ್ ಮತ್ತು ಒಳ್ಳೆಯ ಸಾಹಿತಿಗಳು ಸಹ. ಅವ್ರದ್ದು ಇನ್ನೇನು ಪುಸ್ತಕವನ್ನು ಬಿಡುಗಡೆ ಆಗ್ತಾ ಇದೆ. ನಿನ್ನೆ ನನಗೆ ಮೆಸೇಜ್ ಕಳಿಸಿದ್ರು, ನಾಳೆ ಬರೋಕ್ಕಾಗತ್ತೋ ಇಲ್ವೋ, ಮೈಂಡ್ ಸೇಸ್ ಎಸ್, ಬಾಡಿ ಸೇಸ್ ನೋ ಅಂತ. ಇವಾಗ ಬಾಡಿ ಮೈಂಡ್ ಹೇಳೋ ಥರ ಕೇಳಿಸ್ಕೊಂಡು ಆ ರೀತಿ ಮಾಡಿಕೊಂಡು ಬಂದಿದ್ದಾರೆ.
ಕೋಲಾರದಿಂದ ನಮ್ಮ ಸ್ನೇಹಿತರು BB ನಾಗರಾಜ್ ಬಂದಿದ್ದಾರೆ. ಅವರು ಸಾಕಷ್ಟು ಹಾಸ್ಯ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿ ಸಾಕಷ್ಟು ಕಲಾವಿದರನ್ನ ಕರೆದು ಪ್ರೋತ್ಸಾಹ ಮಾಡಿದಂಥವರು ಹಲವಾರು ಜನ ಇದ್ದಾರೆ. ಎಲ್ಲರದು ಹೆಸರು ಹೇಳ್ತಾ ಇತ್ತು ಅಂತಂದರೆ ನಿನ್ನ ಬಾಟ್ನ ಯಾವಾಗ ನಿಲ್ಲಿಸ್ತೀವಿ ಅಂತ ಆ ಕಡೆಯಿಂದ ಚೀಟಿ ಬರುತ್ತೆ. ಆ ಚೀಟಿ ಬರೋಕ್ಕೆ ಮುಂಚೆನೇ ನಾನು ನಿಲ್ಲಿಸೋದು ಉತ್ತಮ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಈಗ ನಾವು ಕಾಯ್ತಾ ಇರೋ ಸಮಯ MS ನರಸಿಂಹಮೂರ್ತಿಯವರು ಭೇಟಿ ಕಾಯ್ತಾ ಇದ್ವಿ. ಅವರು ಬರೀ ಸಾಹಿತಿಗಳ ಸರ್ದಾರ ಅಲ್ಲ, ಕಾರ್ಯಕ್ರಮಗಳ ಸರ್ದಾರ. ಇವಾಗ ಬೆಳಗ್ಗೆ 9 ಗಂಟೆಗೆ ಒಂದು ಪ್ರೋಗ್ರಾಮ್ ಇತ್ತು, ಅಲ್ಲಿ ಮುಗಿಸ್ಕೊಂಡು 11ಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಟೈಮ್ ಮೇಂಟೈನ್ ಮಾಡಿ 10:55ಕ್ಕೆ ಬಂದರು. ಇದು ಮುಗಿಸ್ಕೊಂಡು 2:15 ಗಂಟೆಗೆ ಬಾಣವಾದ ಒಂದು ಪ್ರೋಗ್ರಾಮ್ ಇದೆ. ಈ ಥರ ಒಂದು ದಿನದಲ್ಲಿ 3 ಕಾಮ್ ನಂಗೆ ಹೇಳಿದ್ದಾರೆ, ಇನ್ನೆಷ್ಟು ಇದೆ ಗೊತ್ತಿಲ್ಲ. ಆ ಥರ ಈ ವರ್ಷದಲ್ಲಿ ಇಷ್ಟೊಂದು ಇದೆಯಲ್ಲ, ಅದಕ್ಕಿಂತ ಜಾಸ್ತಿ ಆಗಲಿ ಅಂತ ಹೇಳ್ಕೊಂಡು ಅವ್ರನ್ನ ಕರೀತಾ ಇದ್ದಾರೆ. ನಮಸ್ಕಾರ. ತುಂಬ ಅಚ್ಚುಕಟ್ಟಾದ ಸಮಾರಂಭ. ಪುಸ್ತಕ ಓದಿದೆ ನಾನು. ಅದರಲ್ಲಿ 1-2 ಚಾಪ್ಟರ್ಸ್ ಗುರ್ತು ಮಾಡಿಕೊಂಡೆ, ಯಾಕಂದರೆ ಎಲ್ಲವೂ ಚೆನ್ನಾಗಿದೆ. 75 ಲೇಖನಗಳು 75ನೇ ವರ್ಷದಲ್ಲಿ ಬಿಡುಗಡೆ ಆಗ್ತಾ ಇದೆ. ಅಂದರೆ ಅವರು ಬರೆದಿರೋದು ಸಾಕಷ್ಟಿದೆ. ಈ 75 ಅಂತಕ್ಕಂಥದ್ದು ಲೇಖನಗಳು ಈ ಪುಸ್ತಕದಲ್ಲಿ ಇರೋದು, ಆ ಸಂಖ್ಯೆ ನೋಡಿ ಖುಷಿ ಆಯಿತು. ಯಾಕೆಂದರೆ ಅವ್ರಿಗೂ ಕೂಡ 75. ಸಣ್ಣದಾಗಿ ಒಂದು ಯಾವುದೋ ಯರಗಂಬಳ್ಳಿ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ರೆ ಬಹಳ ಆನಂದ ಆಗುತ್ತೆ ನನಗೆ. ಯಾಕೆ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ, ತುಂಬ ಎತ್ತರಕ್ಕೆ 5 ಅಡಿ 11 ಅಂಗುಲ ಅವರ ಎತ್ತರ. ಪುಸ್ತಕಗಳಂತೂ ಅಪಾರವಾಗಿ ವೈವಿಧ್ಯಮಯವಾದ ಪುಸ್ತಕ. ನಮ್ಮ ಇವರು ಹೇಳಿದ್ರಲ್ಲ ರಾಮನಾಥ್ ಅವರು, ಹಾಗೆ ಎಷ್ಟು ಪುಸ್ತಕಗಳು, ಎಷ್ಟು ವೆರೈಟೀಸ್, ಖುಷಿಯಾಗಿ. ಈಗೆಲ್ಲ ಆನ್ಲೈನೇ ಆಗ್ಬಿಟ್ಟಿದೆ. ಬಟ್ ಇವತ್ತು ಆಶ್ಚರ್ಯಕ್ಕೆ 3-4 ಪ್ರೋಗ್ರಾಮ್ಗಳೆಲ್ಲ ಕ್ಲಾಶ್ ಆಗಿದೆ. ಇವತ್ತು 6 ಗಂಟೆ ಎಲ್ಲಕ್ಕಂತೂ ಸೇರಿಸಿದ್ರೆ 4 ಪ್ರೋಗ್ರಾಮ್. ಬಟ್ ನನಗೆ ಅತ್ಯಂತ ಪ್ರಿಯವಾದ ಖುಷಿಯಾದ ಪ್ರೋಗ್ರಾಮ್ ಅಂದರೆ ಇದೇನೆ. ಯಾಕಂದರೆ ಎಲ್ಲ ಆತ್ಮೀಯ ಗೆಳೆಯರು ಸೇರಿರ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಇದು ಒಳ್ಳೆ ಒಂದು ಸರಸ್ವತಿ ಪೂಜೆ, ಸತ್ಯನಾರಾಯಣ ಪೂಜೆ ನಡೀತಾ ಇದೆ. ಇವತ್ತು ಸನ್ಮಾನ ಕಾರ್ಯಕ್ರಮ ಅಂತ ನಿಮ್ಮ ಚಪ್ಪಾಳೆ ರಾಜು ವೆಂಕಟೇಶ್ ಅವರ ಈ ಒಂದು ಕಟ್ಟಡ ನಾನು ನೋಡಿರಲಿಲ್ಲ. ಬಿಲ್ಡಿಂಗ್ ಒಳಗಡೆ ಬರ್ತಿರೋ ಹಂಗೆ ಎಂಥ ಪಾಸಿಟಿವ್ ಎನರ್ಜಿ, ಅದ್ಭುತ. ಅದು ಒಳಗಡೆ ಬರ್ತಿರೋ ಹಂಗೆ ಅಂತ ಆನಂದ ಆಗುತ್ತೆ. ಒಂದು ಸಾಹಿತ್ಯಿಕವಾದ ಒಂದು ವಾತಾವರಣ ತನಗೆ ತಾನೇ ಇಲ್ಲಿ ನಿರ್ಮಾಣ ಆಗಿದೆ. ಸ್ವತಃ ಒಂದು ಕವಿಗಳು, ಸಾಹಿತ್ಯ ಪ್ರಿಯರು, ಪುಸ್ತಕ ಕೂಡ ಒಂದು ಪ್ರಿಂಟ್ ಆಗಿದೆ ಅವರು. ಹೀಗಿರುವಾಗ ಅವರ ಒಂದು ಈ ಜಾಗದಲ್ಲಿ ಒಂದು ಮಾತಾಡುವಂಥದ್ದು ನನಗೆ ಖುಷಿಯಾಯಿತು. ಅದನ್ನು ಹೇಳ್ತಾ ಇದ್ದೀನಿ. ಆಮೇಲೆ ಪುಸ್ತಕದಲ್ಲಿರ್ತಕ್ಕಂಥ ಕೆಲವು ಲೇಖನಗಳ ಬಗ್ಗೆ ಮಾತ್ರ ನಿಮ್ಮ ಜೊತೆ ಹಂಚ್ಕೋತೀನಿ. ಹಳ್ಳಿಯಲ್ಲಿದ್ದಾಗ, ಸಣ್ಣ ಹಳ್ಳಿ ಯರಗಂಬಳ್ಳಿ, ಯಳಂದೂರು, ಅಲ್ಲಿ ಇವ್ರ ಮನೆಗೆ ಸೋದರ ಮಾವ ತುಂಬ ಸಹಾಯ ಮಾಡಿದ್ದಾರೆ ಅಂತ ಒಂದು ಕಡೆ ಬರೋದು. ಬೆಂಗಳೂರಿಗೆ ಬಂದ್ಮೇಲೂ ಸೋದರ ಮಾವನೇ ಹೆಲ್ಪ್ ಮಾಡಿದ್ರು. ನೋಡಿ, ಸೋದರ ಮಾವ ಎಷ್ಟು ಮುಖ್ಯ ಅಂದಂಗೆ. ಆಮೇಲೆ ಇಲ್ಲಿಗೆ ಈಗ ಈ ಕಾರ್ಯಕ್ರಮಕ್ಕೆ ಇಲ್ಲೆಲ್ಲ ಬಂದ ಮೇಲೆ ಅವರು ಮದುವೆ ಆಗುವುದರಲ್ಲಿ ಕೂಡ ಸೋದರ ಮಾವ ಅಲ್ಲ, ಸೋದರ ಅಳಿಯ ಅಂತಂದ್ರೆ ಶ್ರೀನಿವಾಸ್ ಅವರು ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಯಾಕೆಂತಂದ್ರೆ ಮದುವೆ ನಿಮಗೆ ತೆನಾಲಿ ರಾಮಕೃಷ್ಣನ ಹಾಲು ಕತೆ ಗೊತ್ತಲ್ಲ, ಬೆಕ್ಕಿಗೆ ಹಾಲು ಕುಡಿಸಿದ್ದು. ಆ ಬೆಕ್ಕು ಹಾಲು ನೋಡಿದ ತಕ್ಷಣ ಓಡೋಗುತ್ತೆ. ಕೇಳಿದ್ರೆ ಕತೆ ಅದು. ಬಿಸಿ ಹಾಲು ಇಟ್ಬಿಟ್ಟು ಅವನು ಬೆಕ್ಕು ಓಡುತ್ತೆ. ಇದೇ ಪರಿಸ್ಥಿತಿ ನಮ್ಮ ಗುಂಡೂರಾಯರಿಗೆ ಮದುವೆ ಟೈಮಲ್ಲಿ ಆಯಿತು. ವಧು ಪರೀಕ್ಷೆ, ವರ ಪರೀಕ್ಷೆ ಅಂದರೆ ಓಡೋಗ್ಬಿಡೋರು, ತೀರಾ ದೂರಕ್ಕೆ ಓಡೋಗ್ಬಿಡೋರು. ಎಷ್ಟು ದೂರಕ್ಕೆ ಓಡೋಗೋರು ಅಂದರೆ ಅವರು ಹೋಗಿ ಶಂಕರ ಮಠದ ಮೆಟ್ಟಲ ಮೇಲೆ ಕೂತ್ಬಿಡೋರು. ಶಂಕರಾಚಾರ್ಯ ಹೇಗೋ ಬ್ರಹ್ಮಚಾರಿ ಅಲ್ಲ, ಅದಕ್ಕೋಸ್ಕರವಾಗಿ ಅಲ್ಲಿ ಕೂತಿರೋರನ್ನ ಹೋಗಿ ನಮ್ಮ ಶ್ರೀನಿವಾಸನ ಎಳ್ಕೊಂಬರೋದು. ಅವ್ರನ್ನ ಬನ್ನಿ ಮಾವ, ಹುಡುಗಿ ಚೆನ್ನಾಗಿದ್ದಾಳೆ, ಬನ್ನಿ 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 ಅಂತ ಬಹಳ ಬಲವಂತ ಮಾಡಿ ಕರ್ಕೊಂಡ್ಬಂದು ಹುಡುಗಿನ ತೋರಿಸೋದು. ಸರಿ, ಉಪ್ಪಿಟ್ಟು ಕೇಸರಿ ಭಾತ ಆದ್ಮೇಲೆ ಅದಿಲ್ಲ, ಆ ಕ್ಯಾನ್ಸರ್. ಈ ಥರ ಆಗ್ತಾ ಹೋಯ್ತು. ಅಲ್ಲ, ಹುಡುಗರಿಗೆ ಡಿಮ್ಯಾಂಡ್ ಇದ್ದ ಕಾಲ ಅದು. ಅಂತಹ ಕಾಲದಲ್ಲಿ ಹಿಂಗಾಗೋಯ್ತಲ್ಲ ಅಂದರೆ ಇವಿಷ್ಟು ಭಯ ಪಡೋಕ್ಕೆ ಏನು ಕಾರಣ ಅಂತ ನಾನು ಯೋಚನೆ ಮಾಡ್ತಿದ್ದಾಗ ಇನ್ನೊಂದು ಲೇಖನ ನನಗೆ ಸಿಕ್ತು. ಆ ಲೇಖನ ನೋಡಿದ್ಮೇಲೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಇವರು ITL ಕೆಲಸ, ಡಿಗ್ರಿ ಕಷ್ಟಪಟ್ಟು ಮಾಡಿಕೊಂಡ್ರು, ಬಡತನದಲ್ಲಿದ್ದರು, ಆಮೇಲೆ ಒಳ್ಳೆ ಹೆಸರು ಮಾಡಿಕೊಂಡ್ರು, ಮದುವೆಗೆ ರೆಡಿ ಆದರು. ಆಗ ಇವರು ಉಮೇಶ್ ರಾವ್ ಅಂತಕ್ಕಂಥ ಯಾರೋ ಗೆಳೆಯ ಇವ್ರನ್ನ ಯಾವುದೋ ಮನೆ ಕರ್ಕೊಂಡು ಹೋಗ್ತಾರೆ ಹೆಣ್ಣು ತೋರ್ಸೋಕ್ಕೆ ಅಂತ ಅವ್ರು ಹೇಳಿರಲಿಲ್ಲ. ಯಾಕಂದರೆ ಹೆಣ್ಣು ತೋರಿಸೋದು ಅಂದರೆ ಇವ್ರು ಬರೋಲ್ಲ ಅಂತ ಗೊತ್ತು. ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಳೆ, ವಿಪರೀತ ಮಳೆ, ಮಲ್ಲೇಶ್ವರದ ಒಂದು ಮನೆ, ಅಲ್ಲಿ ಹೋಗ್ತಾರೆ. ಮನೆ ಇನ್ನೂ ಬಂದಿರಲ್ಲ ಮನೆ ಯಜಮಾನ, ಹೊರಗಡೆ ಕಾಯ್ತಾನೆ ಅಂತಾರೆ. ಆಯಪ್ಪ ರೈನ್ ಕೋಟ್ ಹಾಕೊಂಡು ಬಂದು ಅಲ್ಲಿ ಇಳಿಸ್ತಾನೆ. ಈ ಗೆಳೆಯರು ಹೋಗಿ ಅವ್ರ ಹತ್ರ ಏನೋ ಬಿಸ್ಕು ಸೂಟ್ ಮಾತಾಡ್ತಾರೆ. ಒಳಗಡೆ ಬರುತ್ತೆ. ಆಮೇಲೆ
ಮಾತುಕತೆ ಆದ್ಮೇಲೆ ಅಲ್ಲಿ ಗುಂಡ್ರೂರಾಗಿ ಕಾಫಿ ತಗೊಂಬಮ್ಮ ಅಂತಾರೆ. ಯಾರೊಬ್ರು ಕಾಫಿ ತರ್ತಾರಂತೆ. ಆ ಕಾಫಿ ತಂದಾಕೆ ಹೆಂಗಿದ್ಲು ಅಂತ ಅದು ವರ್ಣನೆ ಇದೆ. ಭೂಮಿ ತೂಕದ ಹೆಣ್ಣಂತೆ 120 kg ಇರುತ್ತೆ ಅಮ್ಮ. ಆ ಕಾಲುಗಳು ಹೆಂಗಿತ್ತು ಅಂದ್ರೆ ಆನೆ ಕಾಲ್ ತರ ಇತ್ತು. ನೋಡ್ತಿರೋ ಗಾಬರಿ ಆಗೋಯ್ತು. ಅಯ್ಯಮ್ಮ ಯಾತಕ್ಕೆ ಕಾಫಿ ಕೊಡ್ತಿದ್ದಾಳೆ ಗೊತ್ತಿಲ್ಲ. ಕಾಫಿ ಕೊಟ್ಲು. ಆ ಕಾಫಿ ಕೊಟ್ಟ ಮೇಲೆ ಇವರು ಗೊತ್ತಾಯ್ತು ಹೆಣ್ಣು ತೋರ್ಸೋಕೆ ಅಂತ ಕರ್ಕೊಂಡು ಹೋಗಿದ್ದು ಅಂತ. ಎಷ್ಟು ಹೆದರ್ಕೊಂಡ್ಬಿಟ್ರು ಅಂದ್ರೆ ರಾತ್ರಿ ಮಲಗಿದ ಚಳಿ ಜ್ವರ ಶುರು ಆಗ್ಬಿಟ್ಟು ನಮ್ಮ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಯಂತ್ರ ಕಟ್ಟಿಸ್ಬೇಕಾಗಿ ಬಂತು. ಚಪ್ಪಳೆ ಹೊಡಿಬೋದು. ಇಷ್ಟು ಹೆದರ್ಕೊಂಡು ಅವರು ಅದು ಹೇಗೋ ಏನೋ ಅವರು ಪಾಪ ಶ್ರೀನಿವಾಸ ಎಷ್ಟೋ ಸಲ ಕರ್ಕೊಂಡ್ಬರೋರು. ಅವ್ರ ಅಪ್ಪನಂತೂ ಡೆಸ್ಪರೇಟ್ ಆಗ್ಬಿಟ್ಟಿದ್ರು. ಈ ಜನ್ಮಕ್ಕೆ ನಿಂಗೆ ಮದುವೆ ಆಗಲ್ಲ ಬಿಡು ಅನ್ನೋ ಲೆವೆಲ್ಗೆ ಹೊರಟೋಗಿದ್ರು ಅವರು. ಪಾಪ ಅವ್ರ ತಾಯಿಗೆ ಒಳ್ಳೆ ಹೆಣ್ಣು ಬಂದ್ರೆ ಒಳ್ಳೇದು, ಒಳ್ಳೆ ಸೊಸೆ ಬಂದ್ರೆ ಒಳ್ಳೇದು ಅಂತ ಅಮ್ಮನಿಗೆ ಇದ್ದೇ ಇರುತ್ತಲ್ಲ, ಅದು ಅವರ ಅದೃಷ್ಟ ಅಂತ ಅನ್ಸುತ್ತೆ. ತುಂಬಾ ಅತ್ಯದ್ಭುತವಾದ ವಿಜಯಮ್ಮ ಅಂತಕ್ಕಂಥ ಒಂದು ಸೊಸೆ ಆ ಮನೆಗೆ ಸಿಕ್ಕಿದ್ದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಅವರು ತಂದೆ ತಾಯಿ ಸೇವೆ ಹೇಗೆ ಮಾಡಿದ್ದಾರೆ ಅಂದ್ರೆ ಕಡೆಗೆ ಇದೇ ಕೆಲವು ಚಾಪ್ಟರ್ಸ್ ಅಲ್ಲಿ ತುಂಬಾ ಪ್ರೀತಿಯಿಂದ ಅತ್ತೆ ಮಾವನ ಸೇವೆಯನ್ನ ತಂದೆ ತಾಯಿ ಸೇವೆಗಿಂತ ಈಗಲಾಗಿ ಮಾಡಿರ್ತಕ್ಕಂಥದ್ದು ನನಗೆ ಖುಷಿ ಅನ್ನಿಸ್ತು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತಾರೆ ಇಂಗ್ಲಿಷಲ್ಲಿ ಒಂದು ಗಾದೆ ಇದೆ. ಆದ್ರೆ ಅದ್ರ ಮೇಂಟೆನೆನ್ಸ್ ಚಾರ್ಜಸ್ ಎಲ್ಲ ಕಟ್ಟೋದು ನಾವು ಭೂಮಿ ಮೇಲೆ ಎಲ್ಲ ಅಲ್ವಾ. ಈ ತರದ್ದು ಹೆಣ್ಣು ಹುಡುಕೋದು ಅದನ್ನು ಒಪ್ಕೊಳ್ಳೋದು ದೊಡ್ಡವರು ಒಪ್ಪೋದು ಇಲ್ಲ. ನನ್ನ ಮದುವೆ ಸಂದರ್ಭದಲ್ಲಿ ಹೀಗೆ ಆಯ್ತು. ನಾನು ಎಲ್ಲಿ ಯಾವುದೋ ಒಂದು ಹಳ್ಳಿ ಶಾಖೆಯಲ್ಲಿ ಮ್ಯಾನೇಜರ್ ಆಗಿದ್ದಾಗ ಮದುವೆಗೆಲ್ಲ ಒಪ್ಕೊಂಡಿದ್ದಾಯ್ತು. ಆಗ ನಮ್ಮ ಬ್ಯಾಂಕಲ್ಲಿ ಮೈಸೂರು ಬ್ಯಾಂಕಲ್ಲಿ ಇದ್ದಾರೆ ಗೊತ್ತು, ಅಲ್ಲಿ ಏನಾಗಿದ್ದಾರೆ ತಿಳ್ಕೋಬೇಕಲ್ಲ, ಅದು ಏನಾಗಿರ್ಬೋದಲ್ಲ. ಸೊ ಅವ್ರನ್ನ ಚೆಕ್ ಮಾಡೋಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ ಸರ್ಪ್ರೈಸ್ ಆಗಿ. ಹೆಣ್ಣು ಕೊಡೋಕೆ ಮುಂಚೆ ಅವ್ರಿಗೆ ಅನುಮಾನ ಇತ್ತು, ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅಲ್ಲ ಮೈಸೂರು ಬ್ಯಾಂಕ್ ಬಂದರೆ ನರಸಿಂಹಮೂರ್ತಿ ಅಂತ ಯಾರಿದ್ದಾರೆ ಇದ್ದಾರೆ ಸರ್ ನೋಡಿ ಅಲ್ಲಿ ಏನಾಗಿದೆ, ಒಬ್ಬ ಸಾಲಗಾರನಿಗೆ ಒಬ್ಬ ಜಾಯಿಂಟ್ ಇದಾಕಿದ್ದಾರೆ, ಸಿಗ್ನೇಚರ್ ಹಾಕಿದ್ದಾರೆ, ಕೋಬ್ಲಿಗೆಂಟ್ ಅಂತ ಹೇಳ್ತೀವಿ ನಾವು. ಅವನು ಕೇಳಿದೆ, ನೋಡಪ್ಪ ನೀವು ಸಾಲ ಕೊಡಿಸಿದ್ಯಲ್ಲ, ಅವನು ಬರ್ತಾನೆ ಇಲ್ಲ ಬ್ಯಾಂಕ್ಗೆ, ಸಾಲ ಕೊಡಿಸ್ಬೇಕು, ಸಾಲ ಕಟ್ಟಿಸ್ಬೇಕು ನೀನು ಅಂತ ಇವನಿಗೆ ಗ್ಯಾರಂಟರ್ ನಾನು ಹೇಳಿದಾಗ ಅವನು ಆ ಗ್ಯಾರಂಟರ್ ನನ್ನ ಹತ್ರ ಮಾತಾಡ್ತಾ ಇದ್ದಾಗ ಆಗ ಮಾವನ ಎಂಟ್ರಿ ಇವ್ನು ಹೇಳ್ತಾನೆ, ಸ್ವಾಮಿ ನೀವು ಸಾಲ ಕೊಟ್ರಿ, ನಾನು ಅವ್ನಿಗೆ ಹೇಳಿದೆ ದೇವರಂತ ಮನುಷ್ಯ ನರಸಿಂಹಮೂರ್ತಿಗಳು ಅಲ್ಲ, ಅವ್ರು ಕೇಳಿದ ತಕ್ಷಣ ಸಾಲ ಕೊಡ್ತಾರೆ, ನಾನು ಅದಕ್ಕೆ ಜಾಮೀನು ಹಾಕಿದ್ದೀನಿ, ನೀನು ಕಟ್ಟಬೇಕು ಇಲ್ವ, ನೀನು ಕಟ್ಟಲಿಲ್ಲ, ನೀನು ಕಟ್ಟಲಿಲ್ಲ ಅಂದಮೇಲೆ ನಿನ್ನ ಯಾವ ಥರ ಹೊಡಿಬೇಕು. ಈಗ ಮಾವನ ಎಂಟ್ರಿ ಈಗ ನೀನು ಅದು ನಾಟಕದವರು ಹಳ್ಳಿ ಕಡೆ ನಿನ್ನ ಮುಖಕ್ಕೆ ಇಷ್ಟ ಆಯ್ತು, ನೀನು ಇದಾಗಲಿ ಹಾಳಾಗೋದು, ನಿನ್ನ ಮಾತನ್ನು ಉಳಿಸ್ಕೊಳ್ಳಿಲ್ಲ ಮನುಷ್ಯನ ನೀನು ಅಂತ ಮೂತಿ ತೀವತ್ತು ಅಂತ ನಮ್ಮ ಮಾವ ನೋಡಿ ವಾಪಸ್ ಹೋಗ್ಬಿಟ್ಟು. ಆಮೇಲೆ ಇಷ್ಟೆಲ್ಲ ಹೇಳಿ ಅವನು ಹಿಂಗೆಲ್ಲ ಬೈದೆ ಸ್ವಾಮಿ ಅಂತ. ಅವಾಗ ಅವ್ರು ನಿಲ್ವೇ ಇಲ್ಲ ಮೇನ್ ಕ್ಯಾರೆಕ್ಟರ್. ಸೊ ಈ ಥರ ಎಲ್ಲ ಆಗ್ಬೋದು ಜೀವನದಲ್ಲಿ. ಅಂದರೆ ಇದು ಋಣಾನುಬಂಧ ಅಷ್ಟೇ. ಋಣಾನುಬಂಧ ಇದ್ಮೇಲೆ ನೀವು ಯಾಕೆ ತಪ್ಪಿಸೋಕ್ಕಾಗಲ್ಲ. ಆದರೆ ಅವರ ಜೀವನ, ಅವರಲ್ಲಿ ಬದುಕಲ್ಲಿ ನಡೆದಿದ್ದು ಕೆಲವೊಂದು ಈ ಚಾಪ್ಟರ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಅವರೇ ನೆನಪು ಮಾಡಿದ್ರೆ ಹುಂಬರಾಮಾಯಣ ಅಂತಕ್ಕಂಥದ್ದು ತುಂಬಾ ಖುಷಿ ಕೊಟ್ಟಿರ್ತಕ್ಕಂಥದ್ದು ಇದೇ ಚಾಪ್ಟರ್ ಇದೆ. ಇದರಲ್ಲಿ ರಾವಣನ ಪಾತ್ರ ಅವ್ರು ಮಾಡ್ತಾ ಇದ್ದಿದ್ದು, ಇನ್ನೂ ಅವರು ಡಿಗ್ರಿಲಿ ಇದ್ರು ಅಲ್ಲ, ಎಲ್ಲಿದ್ರಿ ಆಗ ಓದ್ತಾ ಇದ್ರಿ, ಎಳಂದೂರು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಅವರು ಹುಂಬರಾಮಾಯಣ ಅಂತಕ್ಕಂಥದ್ದು ರಾವಣನ ಪಾತ್ರ. ಒಬ್ಬರಿಗೆ ಹಳ್ಳಿ ಹುಡುಗರು ಗೊತ್ತಲ್ಲ, ಚಿಕ್ಕ ಚಿಕ್ಕ ಹುಡುಗರು ಚಡ್ಡಿ ಹಾಕೊಂಡು ಮೇಲೆಲ್ಲ ಇಂಜಿಲ್ ಹಿಂಗ್ ಬಳದ್ ಬಿಟ್ರೆ ಆಗೋಯ್ತು. ಅವ್ರು ರಾವಣನ ಶಿಷ್ಯರು, ರಾಕ್ಷಸರು 4 ಜನ. ಅದ್ರಲ್ಲಿ ಒಬ್ಬರಿಗೆ ಕಚ್ಚೆ ಹಾಕಿ ಪಂಚೆ ಬಿಟ್ಟು ಅವನೊಬ್ಬ ಇಂಪಾರ್ಟೆಂಟ್ ಶಿಷ್ಯ, ಎಲ್ಲ ಪುಟ್ಟ ಹುಡುಗರು. ರಾವಣ ಮಾತ್ರ ಕಾಸ್ಟ್ಯೂಮ್ಸ್ ಹಾಕೊಂಡು ಮೀಸೆ ತಿರುಕೊಂಡು ಆ ಸೀತಾದೇವಿ ಆ ಕಾರ್ಡ್ಬೋರ್ಡ್ ಮರದ ಕೆಳಗಡೆ ಕೂತಿರುವಾಗ ಬಂದು ಅಲ್ಲಿ ಮಾತಾಡುವಂಥ ದೃಶ್ಯ. ಅವಳನ್ನ ಕಡೆಗೆ ಇವನು ಹುಡುಗರಲ್ವಾ, ಉದ್ದ ಕತ್ತಿ ತಂದ್ಬಿಟ್ಟಿದ್ದಾರೆ. ರಾವಣ ಓಡಾಡುವಾಗ ನೆಲಕ್ಕೆ ಕತ್ತಿ ಗೀಚ್ಕೊಂಡು ಹೋಗ್ತಾ ಇದೆ. ಪಕ್ಕದಲ್ಲಿ ಶಿಷ್ಯ ಹೆಂಗಿಟ್ಟಿಸ್ಕೊಳ್ತಾನೆ ಅಂತ ಅವನು ರಾವಣೇಶ್ವರನ್ ಹೇಳ್ತಾನೆ, ಪ್ರಭು ಅದೇ ಡೈಲಾಗ್ ಬರ್ಕೊಂಬಂದೆ, ಪ್ರಭು ಕತ್ತಿ ಮೊಂಡಾಗುತ್ತದೆ ಈ ತರ ನೀವು ಎಳ್ಕೊಂಡು ಹೋದ್ರೆ, ಅದನ್ನು ಕೊಡಿ, ನಾನು ಕತ್ತಿಯನ್ನು ಹೊತ್ತು ತರುತ್ತೇನೆ ಅಂತಾನೆ. ಕತ್ತಿ ಶಿಷ್ಯನ ಕೈಯಲ್ಲಿ ಕೊಟ್ಟ. ರಾವಣ ಡೈಲಾಗ್ ಹೇಳ್ದ, ಇದಕ್ಕೆ ಸರಿಯಾಗಿ ಅವನು ಆಕ್ಟ್ ಮಾಡ್ದ. ಕತ್ತಿ ಹಿಡ್ಕೊಂಡು ಅವನ ಶಿಷ್ಯ, ಅರೇ ಜಾನಕಿ ನಿನ್ನನ್ನು ನಾನು ಇಷ್ಟಪಟ್ಟಿರ್ತೇನೆ ಅಂದಾಗ, ಹೌದು ಇಷ್ಟಪಡುತ್ತೇನೆ ಅಂತ ಅವನು ಶಿಷ್ಯ. ಇವನು ಮೀಸೆ ತಿರುಗಿದ್ರೆ ಅವನು ಮೀಸೆ ತಿರುಗ್ತಾನೆ. ನಿನ್ನನ್ನು ಒರೆಸ್ತೇನೆ, ನಾನು ಬಿಡುವುದಿಲ್ಲ ಅಂದ್ರೆ ಅವನು ಬಿಡುವುದಿಲ್ಲ ಅಂದ್ರೆ ಆ ಶಿಷ್ಯ ಇದಲ್ಲ, ಇವನು ಪ್ರತಿ ಮಾತ್ರ ಚಪ್ಪಾಳೆ ಬಿದ್ದೋಯ್ತು. ಫೈನಲ್ ಏನಾಗುತ್ತೆ ಅಂದ್ರೆ ಅದು, ಆ ಶಿಷ್ಯನಿಗೆ ಬಹುಮಾನ ಘೋಷಿಸ್ಬಿಡ್ತಾರೆ. ರಾವಣನಿಗೆ ಸಿಗ್ಲಿಲ್ಲ, ಶಿಷ್ಯನಿಗೆ ಸಿಕ್ಬಿಡುತ್ತೆ.
ನೋಡಿ ಹೇಗಾಗುತ್ತೆ. ಇದು ದೊಡ್ಡ ಕಾಂಟ್ರವರ್ಸಿ ಆಗಿರುತ್ತೆ. ಅಲ್ಲ, ಅವ್ನು ರಾವಣ ಕತ್ತಿ ಹಿಡ್ಕೊಂಬ ಅಂತ ಪಕ್ಕದ ಶಿಷ್ಯನು ಕೊಟ್ರೆ ಅವನಿಗೆ ಇಟ್ಸ್ಕೊಂಡ್ಬಿಟ್ಟಿದ್ದಾನೆ, ಅವನು ಬಹುಮಾನ ಹೋಯ್ತು ಅಂತ ಗಲಾಟೆ ಮಾಡಿ ಮನೆಗೆ ಹೋಗಿ ಒದ್ದು ಕಿತ್ಕೊಂಡ್ಬರ್ತಾನೆ ಆ ಬಹುಮಾನನ. ಇದು ಮತ್ತೆ ಹೆಡ್ ಮಾಸ್ಟರ್ ಹತ್ರ ಏನೋ ಡಿಸ್ಕಸ್ ಆಗಿ ಬಹುಮಾನ ವಾಪಸ್ ಕೊಡಿಸ್ತಾರೆ. ಆ ಬಹುಮಾನ ವಾಪಸ್ ಕೊಡಿಸಿದ್ರಿಂದ ಈ ರಾವಣನ ಮನೆಯವರೆಲ್ಲ ಬಂದ್ಬಿಟ್ಟು ಅದು ತಪ್ಪು ಸ್ವಾಮಿ, ರಾವಣ ಮುಖ್ಯವಾದ ಪಾತ್ರ ಕೊಡಲೇಬೇಕು ಅಂತೇಳಿ ಬೆಂಕಿ ಹಚ್ಚಿಬಿಡ್ತೀವಿ, ಹನುಮಂತ ಲಂಕೆ ನೆಚ್ಚಿದಲ್ಲ ಹಂಗೆ ಅಂತೆಲ್ಲ ಗಲಾಟೆ ಮಾಡ್ತಾರೆ. ಆವಾಗ ಇನ್ನೊಂದು ಯಾವುದೋ ಒಂದು ಬಹುಮಾನ ಅಂತ ಕೊಟ್ಟು ಕಳಿಸ್ತಾರೆ. ಹೀಗೆ ಜೀವನದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಇವರು ಮಿಡ್ಲ್ ಸ್ಕೂಲ್ ಇದ್ದಾಗ ಇನ್ನೊಂದು ಘಟನೆ ತುಂಬಾ ಚೆನ್ನಾಗಿದೆ. ಅದು ಉಗಾದಿಯ ಉಡುಗೊರೆ ಅಂತ ಲೇಖನ ಇದೆ. ಇದು ಚಂದ್ರ ಅಂತಕ್ಕಂಥ ಒಬ್ಬ ಹುಡುಗ, ಅವನು ರಾಜಮ್ಮನ ಕೈ ಒಬ್ಬಟ್ಟು ಇದೆಯಲ್ಲ, ಆ ಒಬ್ಬಟ್ಟು ಅಂದ್ರೆ ಅದೇ ಒಬ್ಬಟ್ಟು. ಯುಗಾದಿ ಟೈಮು ಏನು ಒಬ್ಬಟ್ಟು ಮಾಡ್ತಾ ಇದ್ರೆ ಇಡೀ ರಸ್ತೆಗೆ ಘಮ 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 ಅಂತ ತುಪ್ಪದ ವಾಸನೆ. ಏನಾದ್ರು ಮಾಡಿ 4 ಒಬ್ಬಟ್ಟುಗಳನ್ನ ನೀನು ತಂದುಬಿಡು ಹೊಡ್ಕೊಂಬ ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಡೇಗೆ ಮಾಡ್ತಾ ಇರೋದು, ಯುಗಾದಿ ಹಬ್ಬಕ್ಕೆ ಮಾಡ್ತಾ ಇರೋದು. ಅದು ಯಾರಿಗೂ ಕೊಡೋದಿಲ್ಲ. ಪಾಪ ಗುಂಡ್ರಾವ್ ಹೋಗ್ಬಿಟ್ಟು ಅದು ಒಬ್ಬಟ್ಟು ಮಾಡ್ತಾ ಇರೋ ಜಾಗದಲ್ಲೂ ಏನೋ ಕದಿಯಕ್ಕೆ ಅಂತ ಟ್ರೈ ಮಾಡ್ತಾರೆ, ಅದ್ರ ಬರಲ್ಲ. ನೋಡಿ, ಜೀವನದ ಕಥೆಗಳು ಹೆಂಗಿವೆ ಇರುತ್ತೆ. ಪ್ರತಿ ಜೀವನದಲ್ಲಿ ನಡೆದಿದ್ದನ್ನು ಹೇಳ್ಕೊಂಡಿದ್ದಾರೆ. ಆಗಲ್ಲ, ಅದು ವಾಪಸ್ ಬಂದ್ಬಿಡ್ತಾರೆ. ನಾನು ಕೆರೆ ಹತ್ರ ಇರ್ತೀನಿ, ಹೆಂಗಾದ್ರು ಮಾಡಿ 4 ಒಬ್ಬಟ್ಟು ತರಲೇಬೇಕು ಅಂದಾಗ ಒಳಗಡೆ ಎತ್ತಿಟ್ಟಿರ್ತಾರೆ. 4 ಒಬ್ಬಟ್ಟು ತೆಗೆದು ಚಡ್ಡಿ ಜೇಬಲ್ ಹಾಕೊಂಡು ಕೆರೆ ಹತ್ರ ಓಡ್ತಾರೆ. ಅವ್ನು ಕಾಯ್ತಾ ಇರ್ತಾನೆ. ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು. ಆ 4 ಒಬ್ಬಟ್ಟುಗಳು ತಿಂತಾರೆ. ಇವ್ರಿಗೆ 1, ಅವ್ರಿಗೆ 4 ಒಬ್ಬಟ್ಟುಗಳು ತಿಂತಾರೆ. ಆ ತಿಂದಾಗ ತಿಂತಾ ಇರೋ ಅಣ್ಣ ಬಂದ್ಬಿಟ್ಟು ಏನದು ಬಾಯಿ ಆಡಿಸ್ತಾ ಇರೋದು, ಏನಿಲ್ಲ ಅಂತಾರೆ. ಆಮೇಲೆ ಆ ಚಟ್ನಿನಲ್ಲೂ ಒಬ್ಬಟ್ಟು ಇಟ್ಕೊಂಡಿದ್ರಿಂದ ಚಟ್ನಿಗೆಲ್ಲ ಒಬ್ಬಟ್ಟು ವಾಸನೆ, ತುಪ್ಪದ ವಾಸನೆ, ಎಲ್ಲ ತುಪ್ಪ ಎಲ್ಲ ಆಗ್ಬಿಟ್ಟಿದೆ. ಅದೇ ಕರ್ಕೊಂಡು ಹೋದ್ರೆ ಮನೆಯಲ್ಲಿ ಏಟುಗಳು ಬಿಡುತ್ತೆ ಅಂತೇಳಿ ಅದನ್ನ ತೆಗೆದು ಅವರಲ್ಲಿ ಒಣಗಾಕ್ತಾರೆ. ಅದು ಒಗಿತಾರೆ, ಒಗೆದ ಮೇಲೆ ಒಣಗಾಕ್ತಾರೆ. ಅಷ್ಟೊತ್ತಿಗೆ ಅವರ ಅಪ್ಪ ಬರ್ತಾರೆ ಎಂಟ್ರಿ. ಇವರಪ್ಪ ಬಂದ್ಬಿಟ್ಟು, ಹಿಂಗ್ ನಿಂತಿದ್ಯಾ, ಇದು ಚಟ್ನಿ ಏನದು? ಅದು ಕೆಸರು ಬಿದ್ದು ಅದಕ್ಕೆ ಒಣಗಾಕಿದ್ದೀನಿ, ಸರಿಯಾಗಿ ಒಗಿಬೇಕು, ಅಲ್ಲಿ ಎಣ್ಣೆ ಕಾಣ್ತಿದೆ ಅಂತ ತಗೊಂಡು ಒದರ್ತಾರೆ. ಆ ಚಟ್ನಿ ಒಳಗಡೆ ಹೂರಣ ಸಿಕ್ಬಿಡುತ್ತೆ, ರೆಡ್ ಹ್ಯಾಂಡ್ ಸಿಗಾಕೊಂಡ್ಬಿಡ್ತಾರೆ. ಅಲ್ಲಿಂದ ಅದೇ ಸ್ಥಿತಿಯಲ್ಲಿ ಓಡು ಮನೆಗೆ. ಸೊ ಈ ತರದ ಕೆಲವು ಘಟನೆಗಳು ಬಾಲ್ಯದಲ್ಲಿ ನಡೆದಿದೆಯಲ್ಲ, ಇದು ತುಂಬಾ ಸೊಗಸಾಗಿ ಅವ್ರು ಹೇಳಿದ್ದಾರೆ ಅನ್ನೋಕ್ಕೆ ಈ ಪುಸ್ತಕನೇ ಸಾಕ್ಷಿಯಾಗಿದೆ. ಇನ್ನೊಂದು ಜ್ವರದ್ದೊಂದು ಬಹಳ ಚೆನ್ನಾಗಿದೆ. ಅದು ಇವ್ರಿಗೆ ಹಲ್ಲೋವು ಬಂದು, ದವಡೆ ಹಲ್ಲೋವು ಬಂದು ಸಿಕ್ಕಾಪಟ್ಟೆ ತೊಂದರೆ ಆದಾಗ ಆ ಮಕ್ಕಳೆಲ್ಲ ಕಟ್ಕೊಂಡು ಹೆಂಗೆ ಅವರು ಅನುಭವಿಸ್ತಾ ಇದ್ರು. ಹಲ್ಲು ನೋವು ಬಂದವ್ರಿಗೆ ಅಷ್ಟೇ ಗೊತ್ತು, ಬೇರೆಯವ್ರಿಗೆ ಗೊತ್ತಾಗಲ್ಲ. ನೋವು ತುಂಬಾ ಕಷ್ಟ ಇದೆ. ಸೊ ಅಂತ ನೋವು ಅನುಭವಿಸ್ತಾ ಇದ್ದಾರೆ. ರಾತ್ರಿ ಮಲಗಿರುವಾಗೆಲ್ಲ ಇದು ಒಂಥರ ಅಮ್ಮ ಅಂತ, ಅದು ಹೊಸ ಬಡಾವಣೆ ಬೇರೆ, ಮನೆಗಳಲ್ಲೆಲ್ಲ ದೂರ ಎಲ್ಲ ಇತ್ತು. ಹಾಗೆ ಇವರು ವಿದ್ಯೆ ಮಾಡ್ಬೋದು, ಸುಮ್ಮನೆ ಏನ್ರಿ ಅಮ್ಮ ಅಂತ. ಆಮೇಲೆ ಅಮ್ಮ ಅಪ್ಪ ಅಂತ 2 ಹೇಳ್ತಾರೆ, ಯಾಕಂದ್ರೆ ಈಕ್ವಲ್ ಆಗಿರ್ಬೇಕಲ್ಲ. ಅಮ್ಮ ಅಪ್ಪ ಅಂತಂದ್ರೆ ಆ ಪಕ್ಕದ ಮನೆ ಯಾರೋ ಕವಳತಾಯಿ ಬಂದಿರ್ಬೇಕು, ಬಾಪ್ಪ ಇಲ್ಲಿ ಅನ್ನ ಇದೆ ಅಂತ ಅವರಿಗೆ. ಸೊ ಈ ಲೆವೆಲ್ ತಗೊಂಡೋಗಿ ಪಾತ್ರೆನ ಎಲ್ಲ ಇದೆ ಅದರಲ್ಲಿ, ಪಾತ್ರೆ ತಗೊಂಡೋಗಿ. ಆ ಹಲ್ಲುಗಳು ಬಂದಾಗ ನೀವು ಅಮ್ಮ ಅಪ್ಪ ಅನ್ಬೇಡಿ ಅಂತ ಆಗುತ್ತೆ. ಇನ್ನೇನನ್ಬೇಕು, ಅಂತ ನಡುತ್ತಾರೆ. ಅದು ನೋವು ಬಂದವರು ಅನ್ನೋದು ಏನೋ ಇಂದು ಈ ಇವರು ಶಕ್ತಿ ಮಂತ್ರಗಳು ಹಾಕ್ತಾರಲ್ಲ, ಮಾತ್ರ ಮಾಡೋರು, ಆ ಥರದಲ್ಲೆಲ್ಲ ಇವರು ನೋವು ಕೊಡೋಕ್ಕೆ ಶುರು ಆಗ್ತಿರ್ತಾರೆ. ಅದು ಆಮೇಲೆ ಗೊತ್ತಾಗುತ್ತೆ ಹಲ್ಲೋವು ಬಂದರೆ ಎಷ್ಟು ಕಷ್ಟ ಅನ್ನೋದನ್ನ ಅನುಭವಿಸ್ತಾರೆ. ಇವಾಗ ಈ ಹಲ್ಲೋವು ಅಂತದೆಯಲ್ಲ, ಇದನ್ನೊಂದು ಎಕ್ಸಾಂಪಲ್ ನೆನಪಾಗುತ್ತೆ. ನಮ್ಮ ಕಸ್ತೂರಿಯವ್ರದ್ದು ಹಲ್ಲೋವು ಬಗ್ಗೆನೇ ಒಂದಿದೆ. ಅದೇನಪ್ಪ ಆಗುತ್ತೆ ಇದು ಅಂದ್ರೆ, ಇದನ್ನ ದಾಶರಥಿ ದೀಕ್ಷಿತ್ ನನಗೆ ಹೇಳಿದ್ರು. ಅವ್ರದೇ ಶೈಲಿಯಲ್ಲಿ ಹೇಳಿದ್ರು. ದಾಶರಥಿ ದೀಕ್ಷಿತ್ ಅವರಿಗೆ ಅವ್ರು ಹೇಳಿದ ಶೈಲಿ ಬೇರೆ. ದೀಕ್ಷಿತ್ ಅಂದ್ರೆ ಯಾರು ಅಂದ್ರೆ ನಿಮಗೆ ಗೊತ್ತಿರಬೇಕು, ಬಹಳ ದೊಡ್ಡ ನಾಟಕಕಾರರು. ಆಮೇಲೆ ಅಳಿಯದೇವರು ನಾಟಕ ಬರೆದವರು ಅಂದ್ರೆ ನಿಮ್ಗೆ ಗೊತ್ತಾಗ್ಬೇಕು. ಅಳಿಯದೇವರು ನಾಟಕ ಬರೆದವರು. ಆಮೇಲೆ ಸಂಸ್ಕಾರ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ಮಾಡಿದ್ರು, ನೆಗೆಟಿವ್ ರೋಲ್ ಮಾಡಿದ್ರು. ಗಾಂಪರ್ ಗುಂಪು ಅದ್ಭುತ ಒಂದು ಪಾತ್ರ ಅದು. ದಾಶರಥಿ ದೀಕ್ಷಿತ್ ನಮ್ಮ ಗೆಳೆಯರೇ ಆಗಿದ್ರು. ಮಾಲೂರ್ಗೆ ಎಷ್ಟು ಸಲ ಬಂದಿದ್ರು ಅವ್ರು ನನಗೆ ಹೇಳಿದ್ರು. ಆವಾಗ ಏನಪ್ಪ ಅಂದ್ರೆ ಅವ್ರಿಗೆ ತುಂಬಾ ತಲೆನೋವು ಅಂತಂತೆ. ಎಷ್ಟು ತಲೆನೋವು ಅಂತಂದ್ರೆ ಅವ್ರಿಗೆ ತಡ್ಕೊಳಕ್ಕೆ ಆಗಲಿಲ್ಲಂತೆ. ಇಲ್ಲಿ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, MNC ಆಸ್ಪತ್ರೆ ಹೋಗೋದು, ದೊಡ್ಡ ಆಸ್ಪತ್ರೆ ಹೋಗ್ತಾರೆ. ಆ ದೊಡ್ಡ ಆಸ್ಪತ್ರೆಯಲ್ಲಿ ಒಂದೊಂದೇ ವಿಭಾಗ ಇರುತ್ತೆ. ಎಲ್ಲ ವಿಭಾಗಗಳಲ್ಲಿ ಕೂಡ ಓಕೆ ಮಾಡಿಸ್ಕೊಂಡ್ಬಂದು ಈ ನಿಮ್ಮ ತಲೆನೋವಿಗೆ ಹಲ್ಲೇ ಕಾರಣ ಅಂತ ಇದು ಕೊಟ್ಬಿಡ್ತಾರೆ. ಆ ಹಲ್ಲು ಹೆಂಗೆ ತಗೊಂಡೋಗಿ ಆ ಡೆಂಟಲ್ ಸೆಕ್ಷನ್ಗೆ ಹಾಕ್ಬಿಡ್ತಾರೆ. ಆ ಡೆಂಟಲ್ ಚೇರ್ ಅಂತ ಒಂದು ನೀವು ನೋಡಿರ್ಬೇಕು. ಆ ಡೆಂಟಿಸ್ಟ್ ಚೇರ್ ಬಹುಶಃ ನಿಮ್ಮಲ್ಲಿ ರಿಲೇಟಿವ್ಸು ಅಥವಾ ನೀವೇ ಇರ್ಬೋದೇನೋ, ಇರ್ತಾರೆ ಡೆಂಟಲ್ ಡಾಕ್ಟರ್ಸು. ಆ ಚೇರ್ ಹೆಂಗಿರುತ್ತೆ ಅಂದರೆ, ಚೇರ್ಲು ಮಲಗಿಸ್ಬಿಟ್ಟು ಹಿಂಗೆ ತಿರ್ಗಿಸ್ಬಿಡ್ತಾರೆ. ನಿಮ್ಮ ಥರ ಫ್ಲ್ಯಾಟ್ ಆಗಿ ಮಲಗಿದ ಪೋರ್ಷನ್ 75% ಮಲ್ಕೊಂಡ್ಬಿಡ್ತೀರ ನೀವು.
ನೀವು ಹೇಳೋಕ್ಕಾಗದೇ ಇಲ್ಲ. ಮತ್ತೆ ಅವ್ರು ಹಿಂಗೆ ಅಂದಾಗಲೇ ನೀವು ಹೇಳಕ್ ಸಾಧ್ಯ. ನೀವು ಫೀಸ್ ಕೊಡೋವರೆಗೂ ಹಿಂಗೆ ಅನ್ನಲ್ಲ, ಅಲ್ಲೇ ಇರಬೇಕಾಗುತ್ತೆ. ಸೊ ಅಂಥದ್ದು ಕಲಿಸ್ಬಿಟ್ಟು ನೋಡಿ, ನಿಮಗೆ ತಲೆನೋವಿಗೆ ಕಾರಣ ಕರೆಕ್ಟ್ ಆಗಿದೆ, ಹಲ್ಲಿಂದನೇ ಪ್ರಾಬ್ಲಮ್ ಆಗಿದೆ, ಹಲ್ಲಿಂದ ತಲೆನೋವು ಬರುತ್ತೆ. ಮೇಲ್ಗಡೆ ಇರೋ 2 ಹಲ್ಲು ಕಿತ್ತಾಕಿದ್ರೆ ತಲೆನೋವು ವಾಸಿ ಆಗುತ್ತೆ ಅಂತ ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟು. ಹಲ್ಲು ಕಿತ್ತಾಕಿದ್ರೆ ತಲೆನೋವು ವಾಸಿ ಆಗುತ್ತೆ ಅಂದಾಗ ಅವರು ಸೂಜಿ ತಗೊಂಡು ಮಲಗಿದ್ರು, ಆ ಕಾಲಿಗೆ ಪಾದಕ್ಕೆ ಸೂಜಿ ಹಾಕ್ತಾರೆ. ಸೂಜಿ ಹಾಕಿದ ತಕ್ಷಣ ದೀಕ್ಷಿತರು ಅಂತ ಬಾಯಿ ತೆಗಿತಾರೆ. ನೋಡಿದ್ರೆ ಪಾದಕ್ಕೆ ಸೂಜಿ ಹಾಕಿದ್ರೆ ಬಾಯಿ ಓಪನ್ ಆಯ್ತು. ದೇವ್ರು ನೋಡಿ ಕನೆಕ್ಷನ್ಸ್ ಎಲ್ಲೆಲ್ಲಿ ಇಟ್ಟಿರ್ತಾನೆ. ಪಾದಕ್ಕೆ ಸೂಜಿ ಹಾಕಿದ್ರೆ ಬಾಯಿ ಓಪನ್ ಆಗುತ್ತೆ. ಹೀಗೆ ನರಗಳು ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮೇಲಿರೋ 2 ಹಲ್ಲು ತೆಗಿತೀನಿ. ಆಮೇಲೆ ಅವರು ಎಲ್ಲ ಸೆಕೆಂಡ್ ಒಪಿನಿಯನ್ ಬೇಕು ಅಂತ ಅಲ್ಲೇ ಇನ್ನೊಬ್ಬ ಎಕ್ಸ್ಪರ್ಟ್ ಫಾರಿನಿಂದ ಬಂದವನು, ಅವನು ಕರೆಸ್ತಾರೆ. ಅವನು ಕರೆಸ್ಬಿಟ್ಟು ಎಸ್ 2 ಹಲ್ಲು ಕಿತ್ತಾಕ್ಬೇಕು, ಸರೋಗುತ್ತೆ ಅಂತ. 2 ಹಲ್ಲು ಇವನು. ಆದ್ರೆ ಸ್ವಲ್ಪ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ ಸೆಕೆಂಡ್ ಒಪಿನಿಯನ್ ಅಲ್ಲಿ. ಕೆಳಗಿರೋ 2 ಹಲ್ಲು ಕಿತ್ತಾಕಿದ್ರೆ ತಲೆನೋವು ವಾಸಿ ಆಗುತ್ತೆ ಅಂತ ಇವನು ಹೇಳ್ತಾನೆ. ಮೇಲಿರೋ 2 ಹಲ್ಲು ಕಿತ್ತಾಕಿದ್ರೆ ವಾಸಿ ಆಗುತ್ತೆ ಅಂತ ಅವನು ಹೇಳ್ತಾನೆ. ಅವರಿಬ್ಬರಿಗೂ ಡಿಸ್ಪ್ಯೂಟ್ ಶುರು ಆಗ್ತದೆ ಆ ಇಬ್ಬರು ಡಾಕ್ಟರ್ಸ್ಗೆ. ಕಿತ್ತಾಕೋ ಮೇಲಿಂದ ನೋಡೋಣ ಅಂತಾನೆ. ನೀನ್ ಕಿತ್ತಾಕೋ ಕೆಳಗಡೆ ಇರು ನೋಡೋಣ ಹೆಂಗಾಗುತ್ತೆ ಅಂತ ಹೊಡೆದಾಡ್ತಾರೆ ಇವರು. ಮೇಲಿರೋ 2 ಹಲ್ಲು, ಕೆಳಗಡೆ ಇರೋ 2 ಹಲ್ಲು, ತಲೆನೋವು ಒಂದು ವಾಸಿ ಆಗ್ಬೇಕು. ಅವ್ರು ಹೊಡೆದಾಟ ನೋಡಿ ದೀಕ್ಷಿತರು, ಅಪ್ಪ ನಿಲ್ಸಿ ನಿಮ್ ಜಗಳನ ಡಾಕ್ಟರ್ಗಳೇ, ನೋಡಿ ಮೇಲಿರೋ 2 ಹಲ್ಲು, ಕೆಳಗಿರೋ 2 ಹಲ್ಲು ಯಾವ್ದು ಬೇಕೋ ಅದು ಕಿತ್ಕೊಂಡು ಉಳಿದಿದ್ದು ವಾಪಸ್ ಕೊಡಿ ಅಂತ ಅವ್ರ ಹಲ್ಲಿನ ಸೆಟ್ ತೆಗೆದು ಟೇಬಲ್ ಮೇಲೆ ಹೀಗೆ ಅವರ ಅಂದ್ರೆ ಈ ಡಯಾಗ್ನೈಸ್ ಮಾಡೋದಿದೆಯಲ್ಲ, ಈ ಡಯಾಗ್ನೈಸ್ಗಳು ಬಹಳ ಹೋಗ್ತಾ ಇತ್ತೀಚೆಗೆ ಅಂತೂ. ನಾನು ಯಾವುದೋ ಒಂದು MNC ಡಾಕ್ಟರ್ಸೇ ಕರೆಸಿದ್ರು. ಅಲ್ಲಿ ಇವನ್ನೆಲ್ಲ ಹೇಳಿದೆ. ಕರೋನಾ ಬಂದ ಟೈಮಲ್ಲಂತೂ ನಿಜವಾಗ್ಲೂ ಜನಕ್ಕೆ ಬಹಳ ಜನಕ್ಕೆ ಬದುಕು ಬಂದಿರೋದೇ ಹೆಚ್ಚು. ಎಷ್ಟೋ ಸಲ ನೀವು ಕಷಾಯ ಕುಡ್ಕೊಂಡು ಮನೆಯಲ್ಲಿದ್ದರೆ ಸೇಫ್ ಆಗಿರ್ತೀರ, ಆಚೆ ಹೋದರೆ ಕೆಟ್ಟಿಲ್ಲ ಅಂತ ಹೋಗ್ತಿರಂಗೇನೆ. ನಮ್ಮ ಇದರಲ್ಲಿ ಮಲ್ಲೇಶ್ವರಂ ಸರ್ಕಲ್ಲಿ ಪಾರ್ಸಾಫ್ಟ್ ಅಂತ ಡಾಕ್ಟರ್, ಬಹಳ ಫೇಮಸ್ ಡಾಕ್ಟರ್. ಎಷ್ಟು ರಶ್ ಇರೋದು, ಅದು ಚಿಕ್ಕದು ಇಷ್ಟು ನಮ್ಮ ವೆಂಕಟೇಶ್ ಅವ್ರ ರೂಮ್ ಇದ್ದಂಗೆ ಅದು ಅಷ್ಟೇ ಇದೆ. ಹೊರಗಡೆ 4 ಬೆಂಚ್ಗಳು ಹಾಕೊಂಡು ಕೂತಿರ್ತಾರೆ. ಸೊ ಅಂತ ಕಡೆ ಎಷ್ಟು ರಶ್ ಅಂದ್ರೆ ಒಳಗಡೆ ಹೋಗುವಾಗಲೇ ಅವನು ಶರ್ಟು ಎಲ್ಲ ತೆಗೆದು ಕಳಿಸ್ಕೊಡೋನು. ಡಾಕ್ಟರ್ ಸ್ಟೆಥೋಸ್ಕೋಪ್ ಇಟ್ಟು ನೋಡ್ಬೇಕಲ್ಲ, ಅದರಿಂದ ಶರ್ಟು ಬನಿಯನ್ಗೆ ತೆಗೆದು ಕಳಿಸೋದು ಅಂತ ಹಳೆ ಜೋಕಿದ್ದು. ಅದು ಆ ಕಾಲದಲ್ಲಿ ಹಂಗಿತ್ತು. ಒಬ್ಬ ಯಾವನೋ ತನ್ನ ತಂಗಿ ಮೊದಲು ಇನ್ವಿಟೇಷನ್ ಕೊಡೋಕೆ ಬಂದರೂ ಕೂಡ ಅವನು ಶರ್ಟು ನೈಟ್ ಮನೆ ತೆಗೆಸಿ ಕೀಳಲ್ಲಿ ಕೂರಿಸಿರ್ತಾರೆ. ಇನ್ವಿಟೇಷನ್ ಅಂದ್ರೆ ಸರ್ ಹಿಂಗೆ ಒಳಗಡೆ ಹೋಗಿ ಆಮೇಲೆ ಚೆಕ್ ಮಾಡಿಸ್ಕೊಂಡು ಬಂದಿದ್ದಾರೆ ಸರ್, ಡಾಕ್ಟರ್ ನಮ್ಮ ನುಗಿತಾರೆ, ತೆಗೀರಿ ಶರ್ಟು ಅಂತ. ಸೊ ಇಂಥ ಡಾಕ್ಟರ್ಗಳ ಹತ್ರ ನಾವು ಬರ್ತೀವಲ್ಲ, ಇದು ಬಹಳ ಆಶ್ಚರ್ಯ. ಕರೋನಾ ಟೈಮಲ್ಲಂತೂ ಈ ವೈದ್ಯರು ಸಿಗಲಿಲ್ಲ. ಒಂದು ಆಶ್ಚರ್ಯ ಅಂದ್ರೆ ಯಾರೂ ಕ್ಲಿನಿಕ್ ಹೋಗಿಲ್ಲ. ನಮ್ಮ ಮಲ್ಲೇಶ್ವರದಲ್ಲಿ ಸುಮಾರು 50 ಕ್ಲಿನಿಕ್ ಇದೆ. ಎಲ್ಲಾ ಕ್ಲಿನಿಕ್ಕು ಕೂಡ ಸೇಫ್ ಆಗಿ ಮುಚ್ಚಿತ್ತು. ನಾವು ಕೂಡ ಸೇಫ್ ಆಗಿದ್ವಿ. ಕ್ಲಿನಿಕ್ ಇಲ್ದೇನೆ ನಾವು ಬದುಕಬಹುದು ಅನ್ನೋದು ಕರೋನಾ ಟೈಮ್ ನಮಗೆ ಗೊತ್ತಾಯ್ತು. ನಾನು ಡಾಕ್ಟರ್ ಹತ್ರ ಹೋಗಿ ಸುಮಾರು 1 ವರ್ಷ ಆಯ್ತು. ಸಾಮಾನ್ಯವಾಗಿ ಏನೋ ಬೆನ್ನೋವು ಕೈ ನೋವು ಹೋಗ್ತಾ ಇರ್ತೀವಿ. ಕರೋನಾ ಟೈಮಲ್ಲಿ ಡಾಕ್ಟರ್ಗಳು ಇಲ್ಲದೆ ಇರೋದ್ರಿಂದ ನಾವು ಹೇಗೋ ಬದುಕಬಹುದು. ಇದು ಜೀವನದ ಸತ್ಯ. ಕೆಲವು ಸೆಂಟಿಮೆಂಟ್ಸ್ ಅನ್ನೋದು ಬರೀತಾರೆ. ಇಲ್ಲಿ ಮರುಗುತ್ತಿದ್ದ ಮಾತೃ ಹೃದಯ ಅಂತಕ್ಕಂಥ ಒಂದು ಲೇಖನ ಇದೆ, ತುಂಬಾ ಚೆನ್ನಾಗಿದೆ. ಇವರು ಮಿಡಲ್ ಸ್ಕೂಲ್ ಪಾಸ್ ಆದರೂ ಎಳಂದೂರ್ಗೆ ಹೋಗ್ಬೇಕು, ಇದಕ್ಕೆ ಯಾವುದಕ್ಕೆ ಹೈಸ್ಕೂಲ್ ಅವ್ರಿಗೆ ಹೋಗ್ಬೇಕು. ಆಗ ತಾಯಂದ್ರೆಲ್ಲ ಬಂದು ಮಕ್ಕಳು ಕಳಿಸ್ಕೊಡ್ಬೇಕಲ್ಲ, ಎಲ್ಲ ಮಕ್ಕಳಿಗೆಲ್ಲ ನೀಟಾಗಿ ಡ್ರೆಸ್ ಮಾಡಿ ಹೆಂಗೆ ಕಳಿಸ್ಕೊಡ್ತಾರೆ. ನಡ್ಕೊಂಡು ಹೋಗ್ಬೇಕಲ್ವ 5 ಕಿಲೋಮೀಟ್ರು. ಆದ್ದರಿಂದ ಆ ಮಕ್ಕಳಿಗೆಲ್ಲ ಕುಂಕುಮ ಇಟ್ಟು ಆರತಿಯನ್ನು ಮಾಡಲಿಲ್ಲ. ಯುದ್ಧ ಭೂಮಿಗೆ ಇವರು ಕಳಿಸ್ಕೊಡ್ತಾರಲ್ಲ ಯೋಧರನ್ನ, ಹಂಗೆ ಕಳಿಸ್ತಾರಂತೆ. ಇವರು ಹೋಗಿ ಅಲ್ಲಿ ಶಾಲೆ ಓದಿ ಬಂದಿದ್ದು. ಆಮೇಲೆ ಇವರು PUC ಮಾಡುವಾಗ ಇವ್ರ ತಾಯಿಯವರು ಇವ್ರಿಗೆ ಅಡ್ವೈಸ್ ಮಾಡಿದ್ದು, ಬೆಂಗಳೂರಿಗೆ ಹೋಗ್ತಾ ಇದೀಯ PUC ಮಾಡೋಕ್ಕೆ, ನೀನು ಹುಷಾರಾಗಿರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು ಅಂತ ಎಷ್ಟು ಅಡ್ವೈಸ್ ಮಾಡ್ತಾರೆ ಅಂದ್ರೆ ಇವರಿಗೆ ಅದೇ ಟೆಕ್ಸ್ಟ್ ಇರುತ್ತಂತೆ. ಅದು ಬಹಳ ಚೆನ್ನಾಗಿದೆ. ಅದು ಅಮ್ಮ ಏನು ಅಡ್ವೈಸ್ ಮಾಡ್ತಾ ಇದ್ಲೋ ಅದನ್ನೇ ಶೇಕ್ಸ್ಪಿಯರ್ ಬರ್ದಿದ್ದಂತೆ. ಅದನ್ನೇ ಅಲ್ಲಿದೆ, ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಅಂತ ಹ್ಯಾಮ್ಲೆಟ್ ನಾಟಕದಲ್ಲಿ ಬರುತ್ತೆ, Act 3 ಬರುತ್ತೆ. ಸೊ ಅದ್ರ ಬಹಳ ಚೆನ್ನಾಗಿ ಪೊಲೋನಿಯಸ್ ಅಡ್ವೈಸ್ ಟು ಹಿಸ್ ಸನ್ ಅಲ್ಲಿ ಹೇಳ್ತಾರೆ ಹೆಂಗಿರ್ಬೇಕು. ಲೆಂಡ್ ಯುವರ್ ಇಯರ್ಸ್ ಟು ಎವರಿಬಡಿ ಬಟ್ ಡೋಂಟ್ ಗಿವ್ ದೈ ಟಂಗ್ ಅಂತ ಏನೋ ಬರುತ್ತೆ. ಅಂದ್ರೆ ನೀನು ಕಿವಿಗಳು ಎಲ್ಲರಿಗೂ ಕೊಡು, ಅದ್ರ ನಾಲ್ಗೆ ಮಾತ್ರ ಕೊಡಬಾರ್ದ್ರೆ ಡೋಂಟ್ ಗಿವ್ ಯುವರ್ ಒಪಿನಿಯನ್, ನೋ ಜಡ್ಜ್ಮೆಂಟ್ ಅಂತ ಬರುತ್ತೆ. ನೈದರ್ ಬಾರೋಯರ್ ನಾರ್ ಎ ಲೆಂಡರ್ ಬಿ ಅಂತೆಲ್ಲ ಅದರಲ್ಲೇ ಬರೋದು. ಸೊ ಅದೇ ಇವ್ರಿಗೆ ನೆನಪಾಗುತ್ತೆ, ಅದೆಲ್ಲ ನೆನಪು ಮಾಡ್ಕೊಳ್ತಾರೆ. ಆಮೇಲೆ ಹೈಸ್ಕೂಲಲ್ಲಿ ಇದ್ದಾಗ ಆಚಾರ್ಯ ಪಾಠಶಾಲೆ ಮಗೇನ್ಕಲ್ ಫಾಲ್ಸ್ಗೆ ಇದಕ್ಕೆ ಹೋಗ್ತಾರೆ, ಟೂರ್ ಹೋಗ್ತಾರೆ. ಅದೊಂದು ಲೇಖನ ಇದೆ. ಹೋದಾಗ ಇವರು ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಇವರು ಊಟ ಮಾಡೋದು. ಯಾವಾಗಲೂ ಅಷ್ಟೇ, ಮನೆಯಲ್ಲಿ ಕೂಡ ಅಷ್ಟೇನೆ. ವಿಜಯಮ್ಮ ಊಟ ಆದ್ಮೇಲೆ ಅವ್ರು ಊಟ ಮಾಡಿ
ಸೊ ಅದು ಬಹಳ ಜನಕ್ಕೆ ಇಲ್ಲ. ಮುಂಚೆ ಪತ್ನಿಶೇಷ ಅಂತ ನಮ್ಮ ತಾಯಿ ಹೇಳೋದು, ಪತ್ನಿಶೇಷ ಅಂತ ತೆಗೆದಿಡೋರು. ಸೊ ಗಂಡ ಊಟ ಮಾಡಿದ ತಟ್ಟೆಯಲ್ಲಿ ಸ್ವಲ್ಪ ಮೊಸರನ್ನ ಬಿಟ್ಟು ಆಮೇಲೆ ಅದೇ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡ್ಬೇಕು. ಇದು ಅದರ್ವೇ ಫಸ್ಟ್ ಗಂಡನ ಬಡಿಸ್ತಾರೆ, ಯಾಕೆಂದ್ರೆ ಅದ್ರ ಏನೇನು ಸೈಡ್ ಎಫೆಕ್ಟ್ಸ್ ಇದೆಯೋ ನೋಡಬೇಕು ಅಂತ ಫಸ್ಟ್ ಗಂಡನ ಬಡಿಸಿ ಗಂಡ ಓಕೆ ಅಂದರೆ ಆಮೇಲೆ ಇವ್ರು ತಿಂತಾರೆ. ಬಟ್ ಇವ್ರು ಹಂಗಲ್ಲ, ಫಸ್ಟ್ ಎಲ್ಲರದ್ದು ಊಟ ಆಗ್ತದೆ. ಹೊಗೇನಕಲ್ ಫಾಲ್ಸು ತಂದಿರೋ ಇದನ್ನೆಲ್ಲ ಆಚೆ ನೀವು ಹೋದಾಗ ಟೂರಲ್ಲಿ ನಿಮಗೆ ಹಸಿವು ಜಾಸ್ತಿ ಇರುತ್ತೆ, ಗೊತ್ತಿರಬೇಕು. ವಿಪರೀತ ತಿಂತಾರೆ, ಎಲ್ಲರಿಗೂ ಬಡಿಸಿದ್ದೆ ಗುಡ್ಡರಾಯರು, ಅವ್ರು ತಿಂದಿದ್ದೆ ಕಾಲೇಜ್ ಹುಡುಗರು. ನೋಡಿದ್ರೆ ಇವ್ರು ಊಟ ಮಾಡೋ ಲೆವೆಲ್ಗೆ ಬರುವಾಗೆ ಪಾತ್ರೆಗಳೆಲ್ಲ ತೆಗೆದು ಬಸ್ ಮೇಲೆ ಹಾಕ್ಬಿಟ್ಟಿರ್ತಾರೆ. ಟೂರ್ ಹೋಗಿರ್ತಾರಲ್ಲ, ಏನೂ ಇಲ್ಲ, ಗೊತ್ತಾಗುತ್ತೆ ಮೇಸ್ಟ್ರಿ ರಾಧಾಕೃಷ್ಣ ಅಂತ ಮೇಸ್ಟ್ರು. ಅಯ್ಯೋ ನೀವೇ ಊಟ ಮಾಡಿದ್ರಿ, ಎಲ್ರಿಗೂ ಬಡಿಸಿದ್ರಿ. ಅಂದರೆ ಇವರಲ್ಲಿರ್ತಕ್ಕಂಥ ಕ್ವಾಲಿಟಿ ನೋಡಿ, ಇನ್ನೊಬ್ಬರಿಗೆ ಬಡಿಸ್ತಾರೆ, ಇವರು ಹಸಿದ್ಕೊಂಡಿದ್ರು ಪರವಾಗಿಲ್ಲ, ಅದರಲ್ಲೇ ಇವರು ಆನಂದ ಕಾಣ್ತಾರೆ. ಆಗ ದಾರಿಯಲ್ಲಿ ಹೋಗ್ತಾರೆ, ರಾತ್ರಿ 9-9 ಗಂಟೆ ಯಾವ್ದಾದ್ರು ಅಂಗಡಿ ಸಿಕ್ಕರೆ ಕೊಡಿಸ್ಬೇಕು ಅಂತ, ಯಾವುದೂ ಅಂಗಡಿಗಳಿಲ್ಲ, ಸಣ್ಣ ಪೆಟ್ಟಿಗೆ ಅಂಗಡಿ, ಅಲ್ಲಿ ಇವ್ರು ನಿಲ್ಲಿಸ್ಕೊಂಡು ಹೋಗ್ತಾರೆ. ಬೇರೆ ಸ್ಟೂಡೆಂಟ್ಸ್ ಗೊತ್ತಿಲ್ಲ ಯಾಕೆ, ಬಹುಶಃ ಸಿಗರೇಟ್ ಸೇರೋದಕ್ಕೆ ಹೋಗಿರ್ಬೇಕು ಅಂತ ಅನ್ಕೋತಾರೆ ಬೇರೆ ಸ್ಟೂಡೆಂಟ್ಸ್, ಬಹುಶಃ ಗುಂಡೂರಾವ್ ಸಿಗರೇಟ್ ಕಲ್ಸಕ್ಕೆ ಹೋಗಿರ್ಬೇಕು ಅಂತ. ಸೊ ಹೀಗೆಲ್ಲ ಏನೇನು ಅನ್ಕೋತಾರೆ ಜನ. ಪೆಟ್ಟಿಗೆ ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ, ಅಮ್ಮ ಇಲ್ಲ ಸಮಯ ಬೇಡಿ ಬೆಂಕಿ ಪೆಟ್ಟಿಗೆ ಬಿಟ್ಟು ಇನ್ನೇನಿಲ್ಲ ಅಂತ. ತಿನ್ನಕ್ಕೆ ಏನಾದರೂ ಕಡಿಮೆ ಅಂದರೆ 2 ಬಾಳೆಹಣ್ಣಿದೆ ಸ್ವಾಮಿ ಅಂತ ಪಾಪ ಅವಳು ಇಟ್ಕೊಂಡಿದ್ದನ್ನ ಆಕೆ ಕೊಡ್ತಾಳೆ. ಅದನ್ನು ತಂದು ಅವರು ಮೇಸ್ಟ್ರು ರಾಧಾಕೃಷ್ಣ ಅವರು ಇವರಿಗೆ ತಗೋ ತಿನ್ನು, ಏನು ಬೆಂಗಳೂರಿಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಎನ್ನಿಸ್ತಾರೆ. ಅವರ ಮಾಸ್ತರ ಪ್ರೀತಿ ಹುಡುಗನ ಬಗ್ಗೆ ಅದು ಆ ಸೆಂಟಿಮೆಂಟ್ಸು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ನನ್ನ ಕಲ್ಪನೆ ಆಯಿತು, 2 ಬಾಳೆಹಣ್ಣು ಸಾಕಾಗಲ್ಲ ಅಂದರೆ ಸಿಪ್ಪೆ ಸೇರಿಸಿ ಅವರು ತಿನ್ಸಿರ್ಬೋದು ಅಂತ ನಾನು ಅನ್ಕೊಂಡೆ. ಅದು ನಿಜವಾಗಿ ಸುಳ್ಳು ಗೊತ್ತಿಲ್ಲ, ಪುಸ್ತಕದಲ್ಲಿ ಇಲ್ಲ. ಸೊ ಇಂತಹ ಕೆಲವು ಇರ್ತಕ್ಕಂಥದ್ದು. ಆಮೇಲೆ ಇನ್ನು ಕೆಲವು ತಮಾಷೆಯಾದ ಯಾವ್ದಾದ್ರಿಂದ ಹೇಳೋದು ಅಂದರೆ ಈ ಮಕ್ಕಳಾಟ ಅಂತಕ್ಕಂಥದ್ದು ಒಂದಿದೆ. ಒಂದು ಚಿತ್ರಮಂದಿರಕ್ಕೆ ಹೋಗಿರ್ತಕ್ಕಂಥದ್ದು. ಆಗ ಶರತ್ತಿನ ಪುಟ್ಟ ಹುಡುಗ 2 ತಿಂಗಳು ಅಷ್ಟೇ ಇಲ್ಲೇ ಇದ್ದಾನೆ. ಸರಿ ಹೋಗ್ತಾರೆ, ಅಲ್ಲಿ ಉಮಾ ಥಿಯೇಟ್ರ್ ಇಲ್ಲೇ ಪಕ್ಕದಲ್ಲೇ, ಉಮಾ ಥಿಯೇಟ್ರ್ ಹೋಗಿರ್ತಾರೆ. ಪಾಪ ವಿಜಯಮ್ಮ ಇವರು ಕೈಯಲ್ಲಿ 8 ತಿಂಗಳ ಮಗು, ಅದು ಪಾಪ ನೋಡ್ತಾ ಇತ್ತು ಸಿನಿಮಾ, ಗೊತ್ತಾಯ್ತೋ ಬಿಡ್ತೋ ಏನೋ ಗೊತ್ತಿಲ್ಲ. ಪಾಪ್ಕಾರ್ನ್ ಒಂದು ತೆಗೆಸ್ಕೊಟ್ರೆ ಮಕ್ಕಳು ಆರಾಮಾಗಿ ತಿನ್ಕೊಂಡು ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಭಯಂಕರ ಶಬ್ದ ಬಂದಾಗ ಮಗು ಬೆಚ್ಚಿದ್ದು ಅಳಕ್ಕೆ ಶುರು ಆಯಿತು. ಏನು ಮಾಡಿದ್ರು ಅಳು ನಿಲ್ಲಿಸ್ಲಿಲ್ಲ, ಆ ಸಿನಿಮಾ ಬಿಡೋಂಗಿಲ್ಲ. ಸರದಿ ಮೇಲೆ ಇವರು 20 ನಿಮಿಷ ಬಾಗಿಲಲ್ಲಿ ಹೋಗಿ ಮಗುನ ಸುಧಾರಿಸೋದು, ಆಮೇಲೆ ಅವ್ರು ಬಂದು 20 ನಿಮಿಷ ಮಗುಂತ್ಕೊಂಡು ಸುಧಾರಿಸೋದು. ಹೀಗೆ 2 ಸಲ ಇವರು ಬಂದು ಸುಧಾರಿಸ್ತಾರೆ, ಹೆಂಡತಿ ಬಂದು ನೀವು ಸಿನಿಮಾ ನೋಡಿ ನಾನು ಮಗು ನೋಡ್ಕೊತೀನಿ ಅಂತ ಇವ್ರು ಸುಧಾರಿಸ್ತಾರೆ. ಹೀಗೆ ಆಗುತ್ತೆ. ಲಾಸ್ಟ್ ಅಲ್ಲಿ ಏನೋ ಅವ್ರು ಬರೀತಾರೆ ಅಂದರೆ, ಇವರು ಮಗುನ ಹೆಗಲ ಹಾಕ್ಕೊಂಡು ಸುಧಾರಿಸ್ಕೊಂಡು, ಪಾಪು ನೋಡು ನನ್ನ ಅಪ್ಪ, ನೀನು ಚಾಕ್ಲೇಟ್ ಕೊಡ್ತೀನಿ, ನೀನು ಒಳ್ಳೆಯವನಾಗಿರ್ಬೇಕು ಅಂತೆಲ್ಲ ಮಗುವಿಗೆ ಹೇಳ್ತಾ ಬರ್ತಿರೋವಾಗ ಎದುರುಗಡೆಯಿಂದ ವಿಜಯಮ್ಮ ಶರತ್ ಎತ್ಕೊಂಡ್ ಬರ್ತಿದ್ದಾಳೆ, ಮಗುನ ಎತ್ಕೊಂಡ್ ಬರ್ತಾ ಇದ್ದಾಳೆ. ಇದ್ಯಾವುದೋ ಮಗು ಬೇರೆ ಇದು, ಅಲ್ಲಿ ಯಾವುದೋ ಒಂದು ಹೆಂಗಸ್ ನಿಂತಿತ್ತಂತೆ, ಆ ಮಗು ಕೈಯಲ್ಲಿ ಮಗು ಎತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವರು. ಆಮೇಲೆ ರೇ ಅಂದಾಗ ನಮ್ದೆಲ್ಲ ಮಗು ಅಂದಾಗ ಅಷ್ಟಲ್ಲ ಆ ಪೇರೆಂಟ್ಸ್ ಬಂದು ಮಗು ತಗೊಂಡು ಹೋಗ್ತಾರೆ. ಆಮೇಲೆ ಅವ್ರ ಫ್ರೆಂಡ್ಸು ಹೋಗ್ತಾರೆ. ಹೀಗೆ ಯಾವುದೋ ಮಗುವನ್ನು ಕೂಡ ಸಂಭಾಳಿಸಿದ್ದಾರೆ. ಸರಿ, ಯಾವುದೋ ಆಂಟಿನ ನೋಡಿ ಕನ್ಫ್ಯೂಸ್ ಆಗಿಲ್ಲ. ಇಂಥ ಕೆಲವೆಲ್ಲ. ಆಮೇಲೆ ಇಲ್ಲಿ ಗಿರಿನಗರದಲ್ಲಿ ಒಂದು ಸೈಟ್ ಸಿಕ್ಕಿಲ್ಲ, ಅಲ್ಲಿ ಮನೆ ಚಿಕ್ಕದಾಗಿ ಕಟ್ಕೋತಾರೆ. ಯಾಕೆಂದ್ರೆ ನಮ್ದೆಲ್ಲ ಅಷ್ಟೇ ಇದೆ, ಬ್ರಾಹ್ಮಣರು ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ ಅಂದರೆ ನಂಬಕ್ಕಾಗದೇ ಇರ್ತಕ್ಕಂಥ ವಿಷಯ ಇವತ್ತು ಆ ಥರ ಇದೆ. ಇದು ಚಿಕ್ಕ ಸೈಟಲ್ಲಿ ಮುಂಭಾಗದಲ್ಲಿ ಒಂಚೂರು ಜಾಗ ಬಿಡ್ತೀವಿ, ಒಂದು ತೆಂಗಿನ ಮರ, ಒಂದು ಸೀಬೆ ಮರ, ಒಂದು ಕರಿಬೇವಿನ ಸೊಪ್ಪಿನ ಮರ. ಈಗಂತೂ ಕರಿಬೇವಿನ ಸೊಪ್ಪು ಸಿಗ್ತಾನೆ ಇಲ್ಲ ಒರಿಜಿನಲ್ಲು. ನಮ್ಮ ಮನೆಯವ್ರು ಎಷ್ಟು ಒದ್ದಾಡ್ತಾರೆ ಗೊತ್ತಾ, ಇವೆಲ್ಲ ಫಾರ್ಮ್ ಕರಿಬೇವಿನ ಸೊಪ್ಪು ಬರ್ತಾ ಇದೆ. ಆ ಕರಿಬೇವಿನ ಸೊಪ್ಪು ಹಾಕಿದ್ರು ಒಂದೇ, ಅಥವಾ ಬೇರೆ ಯಾವ್ದಾದ್ರು ಒಂದು ಸೊಪ್ಪು ಹಾಕೋದು ಒಂದೇ, ಆ ಥರ ಇದೆ. ಅದು ಸ್ಮೆಲ್ಲೇ ಇರಲ್ಲ. ಈಗ ಒರಿಜಿನಲ್ ಹಳ್ಳಿ ಕರಿಬೇವಿನ ಸೊಪ್ಪು ಇರ್ತಾವೆ, ಅವೆಲ್ಲ ಹಾಕಿರೋಂಥದ್ದು. ಮನೆಗೆಲ್ಲ ಪೇಂಟ್ ಮಾಡಿಸ್ತಾ ಇರ್ತಾರೆ. ಆ ಪೇಂಟ್ ಎಲ್ಲ ಆದಾಗ ಅವ್ನ ಕೆಳಗಡೆ ಸೊಪ್ಪು ಇರುತ್ತೆ, ಆ ಸೊಪ್ಪು ಕೂಡ ಅವ್ನು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಅದು ಸ್ವಲ್ಪ ನೀರಿರುತ್ತೆ ಕಾಲ್ಭಾಗ, ಅದು ಯಾರಾದ್ರೂ ಬಿದ್ದುಬಿಟ್ರೆ ಕಷ್ಟ ಅಂತ ಒಂದೊಂದು ಊಟದ ಚಾಪೆ ಅದ್ರ ಮೇಲೆ ಇಡ್ತಾರೆ. ಯಾಕೆಂದ್ರೆ ಯಾರು ಬೇಡದೆ ಇತ್ತು ಅದು ಚಾಪೆ ಇಟ್ಟಿದ್ದು. ಅದು ಸರಿ ಕಾಫಿ ಅಂತಾರೆ ಗುಂಡ್ರಾವ್, ಅಮ್ಮ ಕಾಫಿ ತಗೊಂಡು ಎಲ್ಲಿದೆಯೋ ಅಂತ ಹೇಳ್ಬಿಟ್ಟು ಠಕ್ ಅಂತ ಚಾಪೆ ಮೇಲೆ ಕಾಲಿಟ್ಟು ಒಳಗಡೆ ಹೋಗುತ್ತೆ. ಸೊಪ್ಪೊಳಗಡೆ ಕೈಯಲ್ಲಿ ಕಾಫಿ ಹಂಗೆ ಇದೆ, ಎಲ್ಲಿದೆಯಾ ಗುಂಡು ಅಂತ ಕರೀತಾ ಇದ್ದಾರೆ. ಇವ್ರು ಬಂದ್ರು, ಅಮ್ಮ ಅಲ್ಲಿ ಯಾಕಮ್ಮ ಹೋದೆ ನೀನು, ಸೊಪ್ಪೊಳಗಡೆ ಯಾಕೆ ನಿಂತ್ಕೊಂಡಿದ್ಯಾ, ಆಯ್ತಾ ಕಾಫಿ ನೀನು ಮೇಲೆ ಕೊಡ್ಬೋದಿತ್ತಲ್ಲ ಅಂತಾರೆ. ಆಗ ಬಿದ್ದಿದ್ದೀನಿ ಮೇಲೆ ಕೆಪ್ಸು ಅಂದಾಗ ಅವ್ರು ಎಪ್ಸಿದ್ದು, ಅವ್ರು ಸುರಕ್ಷಿತವಾಗಿ ಮೇಲೆ ಬಂದಿದ್ದು, ಇದೆಲ್ಲ ಬದುಕಲ್ಲಿ ನಡೆದವರಿಗೆ ಅದರ ಫ್ಲಾಶ್ ಬ್ಯಾಕ್ಸ್ ಇದೆಯಲ್ಲ, ಅದು ತುಂಬ ಆನಂದ ಕೊಡುತ್ತೆ. ಅಂತಹ ಆನಂದದ ಕ್ಷಣಗಳು ಇದರಲ್ಲಿ ಸಿಕ್ಕಾಪಟ್ಟೆ ಇದೆ ಅನ್ನೋದನ್ನ ಈ ಪುಸ್ತಕ ತಿಳಿಸ್ಕೊಡ್ತು. ಈಗ
ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಸಂಸಾರಗಳಲ್ಲಿ ಆ ಒಂದು ಹೊಂದಾಣಿಕೆ, ಅಲ್ಲಿ ಏಕತ್ವ ಇಂಥದ್ದೆಲ್ಲ ಬಹಳ ಮರೆಯಾಗ್ತಾ ಇದೆ. ನಾನು ಸಾಗರ ಫಸ್ಟ್ ಅಪಾಯಿಂಟ್ಮೆಂಟ್ ಆವಾಗ ಅಲ್ಲಿ ಯಾವುದೋ ಒಂದು ವರದಾಮೂಲ ಅಂತ ಒಂದು ಹಳ್ಳಿ ವರ್ಧಾಶ್ರಮ ಇದೆಯಲ್ಲ, ಅದು ಬಿಟ್ಟು ವರದಾಮೂಲ ಅಲ್ಲೊಂದು ಮನೆಗೆ ಹೋಗಿದ್ದೆ ನಾನು. ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ಸೇ ಹೋಗಿದ್ದೆ. ಅದಕ್ಕೆ ಕಾರಣಗಳು ಬೇರೆ ಇದೆ. ಮಕ್ಕಳು ಈಗ ನಮ್ಮ ವೆಂಕಟೇಶ್ ಜರ್ಮನಿಲಿದ್ದಾನೆ, ನಾವು ಏನು ಮಾಡೋಕ್ಕಾಗಲ್ಲ. ಏನೋ ಅಪರೂಪಕ್ಕೆ ಕರೆದು ಮಾರ್ಚ್ 8ನೇ ತಾರೀಕು ಅಪ್ಪ ಬಾಪ್ಪ ಇಲ್ಲಿ ಇದು ಇಟ್ಕೊಂಡಿದ್ದೀನಿ ಬರ್ತಾನೆ, ತಿರ್ಗಾ ಟಾಟಾ ಹೇಳಿ ಹೋಗ್ತಾನೆ. ಹೀಗೆ ಮಕ್ಕಳು ಅಲ್ಲಲ್ಲೇ ಸೆಟ್ಲ್ ಆಗ್ತಿರ್ತಾರೆ. ನಮ್ಮ ಮಕ್ಕಳು ನಮ್ಮೊಬ್ಬ ಸಿಂಗ್ಪುರ್ಲಿದ್ದಾನೆ. ಸೊ ಹೀಗೆಲ್ಲ ಆಗುತ್ತೆ. ಅದೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ ಇರೋದು. ನಾನೊಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ನೋಡಿದ 48 ಜನಗಳು ಅಡಿಕೆ ತೋಟದ ಮನೆ. ಅದು ಏನೊಂದು ಹಜಾರ ಅಂದರೆ ಇಲ್ಲಿಂದ ಅಲ್ಲಿವರೆಗೂ 24 ಬಾಳೆ ಎಲೆಗಳು ಈ ಕಡೆ, 24 ಬಾಳೆ ಎಲೆಗಳು ಆ ಕಡೆ. 1973ನೇ ಇಸ್ವಿ. ನಿಮ್ಮಲ್ಲಿ ಅನೇಕ ಜನ ಹುಟ್ಟೇ ಇರಲಿಲ್ಲ ಆಗ, 1973. ಆವಾಗ ಆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟಲ್ಲಿ ನಿಮಗೆ ಏನೇ ಸಂಬಂಧಗಳು ನೀವು ಹೇಳಿ, ಅಲ್ಲಿ ಒಂದು ವಾರಗೀತಿ ಆಗಲಿ ಅಥವಾ ಷಟ್ಕ ಆಗಲಿ, ಅದು ಚಿಕ್ಕಮ್ಮ ದೊಡ್ಡಪ್ಪ ಏನೇನೋ ಬರುತ್ತಲ್ಲ ಸಂಬಂಧಗಳು, ಎಲ್ಲ ಸಂಬಂಧಕ್ಕೂ ಒಂದು ಎಕ್ಸಾಂಪಲ್ ಇತ್ತು. ಇವತ್ತು ನಮ್ಮ ಮಕ್ಕಳಿಗೆ ಅಂಕಲ್ ಆಂಟಿ ಬಿಟ್ಟು ಇನ್ನೇನು ಗೊತ್ತೇ ಇಲ್ಲ. ಏನೇ ಆದರೂ ಕೂಡ ಅಂಕಲ್ ಅಷ್ಟೇ, ಅಂಕಲ್ ಅಂತ. ಅದು ಅಂಕಲ್ ಬಂದರು, ಪೋಸ್ಟ್ ಅಂಕಲ್ ಬಂದರು, ಹಾಲ್ ಅಂಕಲ್ ಬಂದರು, ಬೆಗ್ಗರ್ ಅಂಕಲ್ ಬಂದರು, ಅಪ್ಪ ಮ್ಯಾತ್ ಬೆಗ್ಗರ್ ಅಂಕಲ್ ಬಂದರು. ಈ ಲೆವೆಲ್ ಹೊರಟು ಆಟೋ ಅಂಕಲ್ ಬಂದರು. ಹೀಗೆ ಸಂಬಂಧಗಳಿಲ್ಲ. ಅಲ್ಲಿ ನಾನು ಸಂಬಂಧಗಳು ನೋಡಿದ್ದೆ. ಅಲ್ಲಿ ಮನೆ ಹಿಂಭಾಗದಲ್ಲೇನೆ ಒಂದು 7 ಎಕರೆ ತೋಟ ಇದೆ ಅಡಿಕೆ. ಅಲ್ಲಿ ಒಂದು ದೊಡ್ಡ ಹಂಡೆ, ಬಹಳ ಭಾರಿ ಹಂಡೆ, 24 ಗಂಟೆ ಅಲ್ಲಿ ಬಿಸಿನೀರು, ದೊಡ್ಡ ಹಂಡೆಯಲ್ಲಿ. ಅದು ಎದ್ದು ಬಿದ್ದ ಇದನ್ನೆಲ್ಲ ಹುರುಳೆಲ್ಲ ಹಾಕೋರು, ಒಣಗಿರೋ ಎಲೆಗಳೆಲ್ಲ ಹಾಕಿ ಸದಾ ನೀರು ಸಿದ್ಧ. ಒಂದು ಸೀರೆ ತೆರೆ ಕಟ್ಬಿಟ್ರೆ ಹೆಣ್ಮಕ್ಳು ಆ ಕಡೆ ಸ್ನಾನ ಮಾಡ್ಕೊತಾರೆ. 48 ಮಂದಿ ಅಲ್ಲೇ ಒಂದೇ ಕಡೆ ಸ್ನಾನ ಮಾಡ್ತಿದ್ರು 1973 ಅಲ್ಲಿ. ಯೋಚನೆ ಮಾಡಿ ಹೇಗಿತ್ತು ಅದು ಅಂತ. ಆಗ ಲಕ್ಸ್ ಸೋಪ್ ಅಂತ ಇಷ್ಟು ದಪ್ಪದ್ದೊಂದು ಬರೋದಾಗ ಆ ಕಾಲದಲ್ಲಿ, ಈಗ ಸಣ್ಣ ಹಾಕ್ಬಿಟ್ಟಿರೋದು ವೈಟ್ ಲಕ್ಸ್ ಸೋಪು. ಒಂದು ಲಕ್ಸ್ ಸೋಪಲ್ಲಿ ಹಾಕಿದ್ರೆ 48 ಜನ ಸ್ನಾನ ಮಾಡೋದಕ್ಕೆ ಲಕ್ಸ್ ಕರ್ದು ಹೋಗ್ಬಿಡೋದು. ನಾಳೆ ಇನ್ನೊಂದು, ನಾಡಿದ್ದು ಇನ್ನೊಂದು, ದಿನಕ್ಕೊಂದು ಲಕ್ಸ್ ಸೋಪಲ್ಲಿ ಹಾಕ್ಬೋದು. 48 ಜನ ಒಂದೇ ಲಕ್ಸ್ ಸೋಪಲ್ಲಿ ಸ್ನಾನ ಮಾಡ್ತಾ ಇದ್ದದನ್ನು ನಾನು ಅಲ್ಲಿ ನೋಡಿದ್ದೀನಿ. ಅದು ಇವತ್ತು ಆ ಥರ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ದಿನಗಳು ಹೆಂಗೆ ಬದಲಾವಣೆ ಆಗಿದೆ, ಸಂಬಂಧಗಳು ಯಾವ ಥರ ಆಗ್ತಾ ಇದೆ ಅಂದರೆ, ನಾನು ಆಸ್ಟ್ರೇಲಿಯಾಗೆ ಹೋಗಿದ್ದೆ, ಬಾಸ್ಟನ್ಗೆ, ಅಮೆರಿಕಕ್ಕೆ. ಒಂದು ಸಲ ನಡೆದಿದ್ದು ಚಕ್ರಪಾಣಿ ಅಂತ ನಮ್ಮ ಫ್ರೆಂಡು, ಅವ್ರ ಮನೆ ದೊಡ್ಡ ನಾಯಿ ಒಂದು ಸಾಕಿದ್ದಾರೆ. ಸರಿ, ಮಧ್ಯಾಹ್ನ 2 ಗಂಟೆ ಭಾರತದಿಂದ ನಾನು ಬೆಂಗಳೂರಿಂದ ಹೋದಾಗ 2 ಫ್ಲೈಟ್ಗಳು ಬದಲಾಯಿಸ್ಕೊಂಡು 24 ಗಂಟೆ ಜರ್ನಿ. ನಾಲಿಗೆಲ್ಲ ನಿಮಗೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಹೋಗೋಕ್ಕೆ. ಈಗ ಫ್ಲೈಟಲ್ಲಿ ದರಿದ್ರ, ಅವ್ರು ಕೊಡ್ತಕ್ಕಂಥ ಸಿಹಿ ಬಿಟ್ಟು ಇನ್ನೇನು ಕೊಡೋಲ್ಲ. ಆಮೇಲೆ ಖಾರ ಅಂತ ಅವ್ರು ಗೊತ್ತೇ ಇಲ್ಲ. ಯಾವಾಗ ನೋಡಿದ್ರು ಕೋಲ್ಡು ಜ್ಯೂಸು ಇದೇ ಆಗ್ಬಿಟ್ಟು ಆ ಮನೆಗೆ ಹೋಗ್ತಿರೋ ಚಕ್ರಪಾಣಿ ಶ್ರೀಮತಿಯವರು, ಬನ್ನಿ ನೋಡಿ, ನಿಮಗೆ ನೀವು ಬರ್ತೀರಾ ಅಂತೇಳಿ ತಿಳಿ ಸಾರು ಮತ್ತು ಹುರುಳಿಕಾಯಿ ಪಲ್ಯ ಮಾಡಿದ್ದೀನಿ, ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ. ಏನು ಬಾಯಿ ಕೆಟ್ಟಾಗ ತಿಳಿ ಸಾರು ಅನ್ನ ಇದೆಯಲ್ಲ ಸರ್, ಅದಕ್ಕಿಂತ ಮೃಷ್ಟಾನ್ನ ಇಲ್ಲವೇ ಇಲ್ಲ. ನೀವು ಜ್ವರದಿಂದ ಎದ್ದಾಗ ಅಥವಾ ಬಾಯಿ ಕೆಟ್ಟಾಗ ಅದು ಹೆಂಗಿರುತ್ತದು ಅಂದರೆ, ಆ ತಿಳಿ ಬಿಸಿ ಅನ್ನಕ್ಕೆ ಬಿಸಿ ತಿಳಿ ಸಾರು ಮೇಲೆ ಒಂದು ಮಿಳ್ಳೆ ತುಪ್ಪ ಹಾಕೊಂಡು ಗೊಟಾಯಿಸಿ ತಿಂತಾ ಇದ್ರೆ ಅದು ಅದ್ಭುತ. ಅದು ನಮ್ಮ ವೈದಿ ಗುಂಡೂರಾವ್ ಒಂದು ಕಡೆ ಹೇಳ್ತಾರೆ, ನಮ್ಮಷ್ಟು ಚೆನ್ನಾಗಿ ತಿಳಿ ಸಾರು ಮಾಡಲ್ಲ ಅಂತ ನನ್ನ ಗೆಳೆಯ ಈಗ ಬಂದು ಹೋಗಿದ್ರಲ್ಲ, ಅವ್ರು ಹೇಳಿರ್ತಾರೆ. ಅದು ಏನು ಹೇಳ್ತಾರೆ ಅವರು ಅಂದರೆ, ನಮ್ಮ ಸಾರು ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರ ಬಗ್ಗೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಹಾಡಿದೆ ಅಂತೆ. ಸಾರೇ ಜಹಾಸೆ ಅಚ್ಚ ಅಂತ ಒಂದು ಹಾಡಿದೆ. ನಮ್ಮ ಸಾರು ಬೇರೆ ಯಾವ ಕೈಲೂ ಮಾಡೋಕ್ಕಾಗಲ್ಲ ಅಂತ. ಕೈಲಾಸ ನಾಟಕದಲ್ಲಿ ಸಾರಿನ ರೆಫರೆನ್ಸ್ ಬರುತ್ತೆ. ನಾನು ಅಡುಗೆ ಮಾಡಕ್ಕೆ ಬಂದಾಗ ನಾವು ತಿಳಿ ಸಾರು ಮಾಡಿದ್ವಿ, ಬೇಕಾಗಿಲ್ಲ, ನಾವು ತವ್ವೆ ಮಾಡ್ಬಿಡ್ತೀವಿ, ಮೀಸೆ ಬಿಟ್ಟಿರ್ತೀವಿ ನಾವು. ಆ ಮೀಸೆ ಮೇಲೆ ತವ್ವೆ ಹೊಯ್ಕೊಂಡಾಗ ತಿಳಿ ಸಾರು ಬಾಯಿಗೆ ಹೋಗುತ್ತೆ, ಮೇಲೆ ತವ್ವೆ ಉಳಿಯುತ್ತೆ ಅಂತ ಹೇಳ್ತಾರೆ ಕೈಲಾಸ ನಾಟಕದಲ್ಲಿ. ಸೊ ಹೀಗೆ ಸಾರು ವಿಷಯ ಅನೇಕ ಪ್ರಸ್ತಾಪ ಆಗಿದೆ. ನನಗೆ ಖುಷಿ ಆಗೋಯ್ತು. ಅದು ಹುರುಳಿಕಾಯಿ ಪಲ್ಯ ಭಾಳ ಚೆನ್ನಾಗಿರುತ್ತೆ. ಏನೇ ಹೇಳಿ, ಬಾಯಿ ಕೆಟ್ಟಾಗ ಹುರುಳಿಕಾಯಿ ಅಲ್ಲ ಪಲ್ಯ, ಅದಕ್ಕೊಂದೇ ಚಿಟಿಕೆ ಇದಾಕ್ಬೇಕು, ಶುಗರ್ ಹಾಕ್ತಾರೆ, ಹಾಕ್ಬಿಟ್ಟು ಮಾಡಿದ್ರೆ ಬಿಸಿಯಾಗಿ. ನಾನು ಇನ್ನು ಸ್ನಾನ ಮಾಡಿ ಬಂದ್ಮೇಲೆ ಊಟ ಹಸ್ತಿದೆ, ಇನ್ನೇನು ಲಗೇಜ್ ಎಲ್ಲ ಬಿಸ್ತಾ ಕುತ್ಕೊಳ್ಳೋದು ಅಂತ ಅಲ್ಲೇ ಒಂದು ಟವಲ್ ಇತ್ತು ತಗೊಂಡೆ. ಅಲ್ಲೊಂದು ಅಮೇರಿಕದ ಒಂದು ಸೋಪ್ ಇತ್ತು, ಆ ಸೋಪ್ ತಗೊಂಡು ಹೊರಟೆ ಮನೆ ಹಾಕಿ. ನೋ ಡೋಂಟ್ ಟೇಕ್ ಇಟ್, ಪುಟ್ ಇಟ್ ಡೌನ್ ಅಂತು. ಕೆಳಗಡೆ ಹಾಕೋ ಸೋಪ್ ಒಂದು. ಯಾಕೆ ಮೇಡಮ್ ಅಂದೆ, ಅದು ನಮ್ಮ ನಾಯಿ ಸೋಪು. ಇದು ದೇವ್ರೆ, ನನಗೆ ಗೊತ್ತಿಲ್ಲದೆ ಹಾಕೊಂಡ್ಬಿಟ್ಟಿದ್ರೆ ಏನು ಗತಿದೆ. ಅದಕ್ಕೆ ಹಾಕೆ ಆಗ ನಮ್ಮ ನಾಯಿಗೆ ಬೇರೆ ಸೋಪ್ ಕೊಡಿಸ್ಬೇಕಾಗಿತ್ತು. ಸೊ ಈ ಥರ ಆಗ್ಬಿಡುತ್ತೆ. ಮೊನ್ನೆ ನಮ್ಮ DC ಕೃಷ್ಣಮೂರ್ತಿ ನಮ್ಮ ಗೆಳೆಯರು ಇಬ್ಬರು ಹೆಣ್ಮಕ್ಳು, ಅವಳು ಓದ್ತಾ ಇದ್ದಾಗ BCom, ಅವ್ರ ಮನೆ, ಅವ್ರ 3 ಬಾತ್ರೂಮ್ ಇದೆ ಬೇರೆ ಬೇರೆ, ಒಂದೊಂದು ಕಂಪಾರ್ಟ್ಮೆಂಟಲೈಸೇಷನ್. ಅವಳ ಬಾತ್ರೂಮ್ಗಳು ಚಿಕ್ಕಮ್ಮ ತಾಯಿ ತಂಗಿ ಮತ್ತು ದೊಡ್ಡಬಳ್ಳಾಪುರದಿಂದ ಸ್ನಾನ ಮಾಡಿದ್ದಾರೆ.
ಯಾರು ಸ್ನಾನ ಮಾಡಿದ್ರು? ದೊಡ್ಡಮ್ಮ, ಚಿಕ್ಕಮ್ಮನ ಯಾರು ದೊಡ್ಡಮ್ಮನ ಸ್ನಾನ ಮಾಡಿದ್ರು. ಸಿಟ್ಟು ಮಾಡ್ಕೊಂಡ್ಬಿಟ್ಟು ಹೆಂಗೆ ಅವಳು ನನ್ನ ಇದಕ್ಕೆ ಕಾಮನ್ ಬಾತ್ರೂಮ್ ಇದ್ರು ಅಲ್ಲಿ ಮಾಡ್ಬೇಕಾಯ್ತು. ಏನಿದೆ ಅಂತ ಯೋಚನೆ ಮಾಡಿ. ಅವತ್ತಿನ ಪ್ರೀತಿ ಎಲ್ಲಿ ಹೋಗ್ತಾ ಇದೆ ಅಂತ ನನಗೆ ಅರ್ಥವೇ ಆಗ್ತಾ ಇಲ್ಲ. ಸರ್ಜಾಪುರದಲ್ಲಿ ನಮ್ಮ ಅಜ್ಜಿ ತಾತ ಇದ್ರು, ನಾರಾಯಣ ಭಟ್ರು ಅಂತ 102 ಇಯರ್ಸ್ ಬ್ರಾಹ್ಮಣ ಸಂಘದಿಂದ ಬಹಳ ದೊಡ್ಡ ಇದು ಮಾಡೋರು, ಸನ್ಮಾನ ಎಲ್ಲ ಆಗಿತ್ತು. ಒಂದೇ ಒಂದು ದಿನ ಇಂಜೆಕ್ಷನ್ ತಗೊಂಡವರಲ್ಲ. ಈ ಮೋದಿ ಒಂದು 50 ವರ್ಷಗಳ ಹಿಂದೆ ಸರ್ಜಾಪುರಕ್ಕೆ ಹೋದಾಗ ಇಲ್ಲೊಬ್ಬರು 80 ವರ್ಷದವರಿದ್ದಾರೆ, ಪಂಚಾಂಗ ಓದ್ತಾರೆ, ಜಾತಕ ಬರೀತಾರೆ, ಅವರಿಗೆ ಕನ್ನಡಕ ಹಾಕೊಳ್ಳಲ್ಲ ಅಂದಾಗ ಮೋದಿನೇ ಹೋಗಿದ್ದಿರುತ್ತೆ ಅವ್ರ ಮನೆಗೆ. ಹೋಗ್ಬಿಟ್ಟು ಕಣ್ಣಿನ ಟೆಸ್ಟ್ ಮಾಡಿದ್ದಾರೆ. ಕಣ್ಣು ಅಷ್ಟು ಚೆನ್ನಾಗಿದೆ. ಯಾಕೆ ಬೆಳಿಗ್ಗೆ ಹುಲ್ಲು ಮೇಲೆ ನಡ್ಕೊಂಡು ಹಳ್ಳಿಗಳಿಗೆ ಹೋಗ್ತಾ ಇದ್ರು ಅವರು. ಹಳ್ಳಿಗಳಿಗೆ ಬರೀ ಹುಲ್ಲಿನ ಮೇಲೆ ನಡ್ಕೊಂಡು, ಈಗ ಏನೇನೋ ರೀಸನ್ಸ್ ಇದೆ ಅದಕ್ಕೆ. ಸೊ ಅಂತ ಅಜ್ಜಿ ಅಂತ ತಾತ ಅವ್ರು ಬಂದಾಗ ನಮ್ಗೆ ಎಷ್ಟು ಪ್ರೀತಿ. ನಾವು ಮಿಡ್ಲ್ ಸ್ಕೂಲ್ ಇದ್ದಾಗ ಅಜ್ಜಿ ತಾತ ಬರ್ತಾರೆ ಅಂದ್ರೆ ನನ್ ನಿಮ್ ತಗೋ, ನನ್ ಚಾಪೆ ತಗೋ, ನನ್ ಜೊತೆ ಮಲ್ಕೋ ಅಂತ ಅಜ್ಜಿ ತಾತನ ಆಧಾರದಿಂದ ನಾವು ಸ್ವಾಗತಿಸ್ತಾ ಇದ್ದೀವಿ. ಇವತ್ತು ಅಜ್ಜಿ ತಾತ ಬಂದ್ರೆ ನಾವು ಯಾರು ನಮ್ಮ ರೂಮ್ ಸ್ಪೇರ್ ಮಾಡೋದು, ನಮ್ಮ ಬೆಡ್ ಅಂತ ಸ್ಪೇರ್ ಮಾಡೋದೇ ಇಲ್ಲ. ಯಾಕೆ ಈಗ ಆಗ್ತಾ ಇದೆ ಅಂತ ತುಂಬ ನನಗೆ ಎಷ್ಟೋ ಸಲ ಇದಾಗಿದೆ. ನಾನು ಸರ್ಜಾಪುರಕ್ಕೆ ಅಜ್ಜಿ ತಾತ ತಿಳ್ಕೊಂಡ್ಮೇಲೂ ಅಜ್ಜಿ 2-3 ವರ್ಷ ಆಯ್ತು. ಫಸ್ಟ್ ತಾತ ಹೋದ್ರು ಆಮೇಲೆ ಅಜ್ಜಿನ ನೋಡೋಕ್ಕೆ ಅಂತ 95 ವರ್ಷ ಅಜ್ಜಿಗಾಗ ನೋಡೋಕ್ಕೆ ಅಂತ ಸದಾನಂದ ಒಂದು ಬಸ್ಸು, ಕಡೆ ಬಸ್ಸು, ರಾತ್ರಿ 9-10 ಗಂಟೆಗೆ ಹೋಗಿ ಹಿಡಿದು ಸರ್ಪ್ರೈಸ್ ವಿಸಿಟು. ಯಾಕೆಂದ್ರೆ ಇದು 30-40 ವರ್ಷಗಳ ಹಿಂದಿನ ಕಥೆ ಆದ್ರಿಂದ ಫೋನ್ ಇಲ್ಲ, ಆಗಿರ್ಲಿಲ್ಲ. ಪತ್ರ ಬರೆದ್ರೆ ಅಜ್ಜಿಗೆ ಓದಕ್ಕೆ ಬರಲ್ಲ. ಸರ್ಪ್ರೈಸ್ ಆಗಿ ಹೋಗಿದ್ದೀನಿ, ಒಂದು ಬ್ಯಾಗ್ ತೆಗೆದಾಕೊಂಡು ಹೋಗ್ತಿರೋ ಹಂಗೆ ಅಜ್ಜಿ ಮನೆಯಲ್ಲಿರೋ ಮೊಸರನ್ನ ಕಲ್ಸ್ಕೊಂಡು ಇರೋದೊಬ್ರು ಅನ್ನನೇ ತಿಸಿಬೇಕಲ್ಲ ಆಚೆ, ಅನ್ನಕ್ಕೆ ಹಾಲು ಮೊಸರು ಎಲ್ಲ ಹಾಕಿ ಮೊಸರನ್ನ ಕಲ್ಸ್ಕೊಂಡು ಎಸೆಯಕ್ಕೆ ಅಂತ ಅಜ್ಜಿ ಬರ್ತಾ ಇದ್ದಾಳೆ ರಾತ್ರಿ 9:30. ನಾನು ಎಂಟ್ರಿ ಕೊಟ್ಟೆ. ಅಜ್ಜಿಗೆ ಏನ್ ಖುಷಿ ಆಗೋಯ್ತು ಅಂದ್ರೆ, ಬಾಬಾ ನರಸಿಂಹ ಬಾಬಾ, ಮೊಮ್ಮಗನ ಬಗ್ಗೆ ಪ್ರೀತಿ ನೋಡಿ ಸರ್, ಬಾ, ಇನ್ನೊಂದು ನಿಮಿಷ ನೀನ್ ಲೇಟಾಗಿ ಬಂದಿದ್ರು ಈ ಮೊಸರನ್ನ ತಗೊಂಡೋದು ಬೀದಿನಾಗ ಹಾಕ್ಬಿಡ್ತಿದ್ದೆ. ನನಗೆ ತುಂಬಾ ದುಃಖ ಆಗೋಯ್ತು. ನಾನು ಅಕಸ್ಮಾತ್ ಸರ್ಪ್ರೈಸ್ ಆಗಿ ಬಂದಿದ್ದರಿಂದ ಈ ಬೀದಿ ನಾಯಿ ಉಪವಾಸ ಬೀಳ್ತಿದೆ ಅಂತ ಹೇಳಿ ಅಜ್ಜಿ ಬೀದಿ ನಾಯಿಗೆ ಹಾಕಿ, ಯಾಕೆ ವರ್ತನೆಗೆ ಅಂತ ನಾಯಿ ಇರುತ್ತೆ, ಅವನು ಆ ವರ್ತನೆ ನಾಯಿಗೆ ಮಿಸ್ ಆಗ್ಬಾರ್ದಲ್ಲ, ನೀವು ಹಾಕಿದ್ದೆ. ಅದಕ್ಕೆ ಅಜ್ಜಿ ಬೆಂಗಳೂರಿಂದ ಈಗ ತಾನೇ ಬಂದಿದ್ದೀಯಾ, ಇದು ನೀನು ತಿನ್ನು, ಬೀದಿ ನಾಯಿಗೆ ಬಿಸಿ ಬಿಸಿಯಾಗಿ ಬೇರೆ ಮಾಡಾಕ್ತೀನಿ ಅಂತ. ಆ ಥರದ ಪ್ರೀತಿ ಇವತ್ತಿಲ್ಲ, ಅಂತ ಪ್ರೀತಿ ಇಲ್ಲೇ ಇಲ್ಲ. ಆ ಪ್ರೀತಿ ನಾವು ರೂಢಿಸ್ಕೊಳ್ಬೇಕಾಗುತ್ತೆ. ಇವ್ರ ಫ್ಯಾಮಿಲಿಯಲ್ಲಿ ನಿಜವಾಗ್ಲೂ ಅದೊಂದು ಆ ಪ್ರೀತಿಯನ್ನು ಕಂಡಿದ್ದೀನಿ ನಾನು. ಗುಂಡೂರ ಫ್ಯಾಮಿಲಿಯಲ್ಲಿ ಪೂರ್ತಿ ಸಂಬಂಧಗಳೆಲ್ಲ ಈ ನೆನಪುಗಳ ಪುಸ್ತಕದಲ್ಲಿದೆ. ತುಂಬ ಒಳ್ಳೆ ಸಂಬಂಧಗಳು ಇವತ್ತು ಹಾಗೆ ಉಳಿಸ್ಕೊಂಡು ಬಂದಿದ್ದಾರೆ. ಅದು ಬೇಕು ಇವತ್ತು ನಮಗೆ. ಸುಮ್ಮನೆ ನೀವು ವಾಟ್ಸಪ್ಗಳಲ್ಲಿ ನೀವು ಎಳ್ಳನ್ನು ಕಳಿಸೋದಲ್ಲ. ನವರಾತ್ರಿ ಇದು ಸಂಕ್ರಾಂತಿ ಬಂದರೆ ನನಗೆ ಈ ಸಲ ಬಂದಿದ್ದೆಲ್ಲ ವಾಟ್ಸಪ್ಪಲ್ಲೇ ಎಳ್ಳು. ಮುಂಚೆ ಡೈರೆಕ್ಟಾಗಿ ತಂದ್ಕೊಡೋರು ಆರ್ಟಿಸ್ಟ್ಗಳೆಲ್ಲ ಸುಮಾರು 1 ಸೇರಿ 2 ಸೇರಿ ಅಷ್ಟು ಎಳ್ಳು ಹಾಕೊಡೋದು. ನಮ್ಮ ಮನೆಯವರು ಅದನ್ನೆಲ್ಲ ಬೇರೆ ಮಾಡಿ, ಎಳ್ಳು ಬೇರೆ ಮಾಡಿ, ಕಳೆ ಬೀಜ ಬೇರೆ ಮಾಡಿ, ಇದು ಮಾಡಿ, ಕೊಬ್ಬರಿ ಬೇರೆ ಮಾಡಿ 3 ತಿಂಗಳು ಯೂಸ್ ಮಾಡ್ತಾ ಇದ್ರು. ಕರೆಕ್ಟಾ? ಇವತ್ತು ಎಲ್ಲ ವಾಟ್ಸಪ್ಗಳಲ್ಲೇ ಬಂದ್ಬಿಟ್ಟಿದೆ ಸರ್, ಎಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ನನಗೆ ಈ ಮಾರ್ಚ್ ಯುಗಾದಿಗೆ ನಾನು ಲಂಡನ್ ಕನ್ನಡ ಸಂಘದ ಚೀಫ್ ಗೆಸ್ಟ್ ನಾನು. ಆದರೆ ಫೆಬ್ರವರಿಯಲ್ಲಿ ಅಟ್ಯಾಕ್ ಆಗೋಯ್ತು ಲಂಡನ್ಗೆ. ಯಾವುದು ಕರೋನಾ ಫಸ್ಟ್ ಅಲ್ಲಿಗೆ ಬಂದಿದ್ದು. ಇಲ್ಲ ಸರ್, ಈಗ ಎಲ್ಲ ಲಾಕ್ಡೌನ್ ಆಗಿದೆ, ಒಂದು ಕೆಲಸ ಮಾಡೋಣ, ಆನ್ಲೈನಲ್ಲೇ ಒಂದು ದೊಡ್ಡ ಸನ್ಮಾನಾಲಯ ವ್ಯವಸ್ಥೆ ಮಾಡಿದ್ರು. ಆನ್ಲೈನಲ್ಲೇ ನೀವು ಭಾಷಣ ಮಾಡಿಬಿಡಿ, ಆನ್ಲೈನಲ್ಲೇ ಸನ್ಮಾನ ಮಾಡ್ಬಿಟ್ಟು. ನಾನು ಮಲ್ಲೇಶ್ವರದಲ್ಲಿ ಕೂತ್ಕೊಂಡು ಇವರು ಆನ್ಲೈನಲ್ಲಿ ಸನ್ಮಾನ ಮಾಡ್ತಾರೆ ಅಂತ ನನಗೆ ಆಶ್ಚರ್ಯ. ತುಷಾರದಲ್ಲಿ ನವೆಂಬರ್ ಹೋದ ತಿಂಗಳು ಲೇಖನ ಬರೆದಿದ್ದೀನಿ, ಆನ್ಲೈನ್ ಸನ್ಮಾನ ಅಂತ. ಅದರಲ್ಲಿ ಪೂರ್ತಿ ವಿವರ ಸಿಗುತ್ತೆ. ಅದ್ರಲ್ಲಿ ಏನಾಗುತ್ತೆ, ನಾನು ಮಲ್ಲೇಶ್ವರ ಕೂತಿದ್ದೀನಿ, ಈಗ ನರಸಿಂಹಮೂರ್ತಿ ಅವರಿಂದ ಭಾಷಣ, ಯಾರೋ ನಮ್ಮ ಶ್ರೀನಿವಾಸರಲ್ಲಿ ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಆಮೇಲೆ ಭಾಷಣ ಶುರು ಮಾಡಿದೆ. ಭಾಷಣ ಮುಗಿದ್ಮೇಲೆ ಈಗ ನರಸಿಂಹಮೂರ್ತಿ ಸನ್ಮಾನ ಅಂದರು. ಅಲ್ಲ, ನಾನು ಇಲ್ಲಿದ್ದೀನಿ, ಅಲ್ಲೇನು ಸನ್ಮಾನ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ. ಆಗ ಅವ್ರು ಏನು ಮಾಡಿದ್ರು, ಒಳ್ಳೆ ಬಹಳ ಚೆನ್ನಾಗಿ ಕಟ್ಟಾಕಿರ್ತಕ್ಕಂಥ ಫೋಟೋ ನನ್ನ ಟೇಬಲ್ ಮೇಲೆ ಇಟ್ಟರು. ನಾನು ನೋಡ್ತಾ ಇದ್ದೀನಿ, ಹೇಳಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲೆಲ್ಲ ಲೈವ್ ಓಡ್ತಾ ಇದೆ ಅದು. ಈಗ ನರಸಿಂಹಮೂರ್ತಿ ಸನ್ಮಾನ ಅಂತ. ಈಗ ನರಸಿಂಹಮೂರ್ತಿಗೆ ಶಾಲು ಅರ್ಪಣೆ ಅಂದರು, ಆ ಫೋಟೋಕ್ಕೆ ಒಂದು ಶಾಲು ಹಾಕಿದ್ರು. ಈಗ ನರಸಿಂಹಮೂರ್ತಿಗೆ ಪೇಟ ಅರ್ಪಣೆ ಅಂದರು, ಪೇಟ ಅಂತಂದ್ರೆ ಮೇಲೆ ಇಟ್ಟರು. ಈಗ ಮಾಲಾರ್ಪಣೆ ಅಂದರು, ಫೋಟೋ ಹಾರಾನೇ ಹಾರ ಹಾಕ್ಬಿಟ್ರು. ಅಯ್ಯಪ್ಪ. ಆಮೇಲೆ ನನ್ಗೆ ಕೇಳಿದ್ರು, ಸರ್ ಸಾಕಾ ಸರ್, ಇನ್ನೇನಾದ್ರು ಮಾಡ್ಬೇಕಂತ. ಕೆಲಸ ಮಾಡಿ, ಎರಡು ಕಂಪ್ಲೀಟ್ ಆಗುತ್ತೆ ಅಂತ ನಡೆದಿದ್ದು. ಇದು ನವೆಂಬರ್ ತುಷಾರದಲ್ಲಿ ಪೂರ್ತಿ ನಿಮಗೆ ಪಠ್ಯ ಸಿಗುತ್ತೆ. ಇದು ಈ ಥರ ಆನ್ಲೈನ್ಗಳು ಬಂದ್ಬಿಟ್ಟು ಆ ಸಂಬಂಧಗಳು ಬರೀತಾ ಇದ್ದೀವಿ. ವಾಸ್ತವವಾಗಿ ನೀವು ನೋಡಿದಾಗ ಇವರು ಶರತ್ ಅನ್ನೋ ಮಗುವನ್ನ 8 ತಿಂಗಳ ಮಗುವನ್ನ ಆಟ ಆಡಿಸ್ತಾ ಉಮಾ ಥಿಯೇಟ್ರಿಂದ ಈಚೆ ಕಡೆ ಬಂದಾಗ, ಅಥವಾ ಇನ್ಯಾವುದೋ ಮಗುದು ಯಾವುದೋ ಆಂಟಿ ಮಗುವನ್ನು ಮುದ್ದಾಡಿದಾಗ ಎಷ್ಟು ಆನಂದ ಆಗಿರುತ್ತೆ ಯೋಚನೆ ಮಾಡಿ. ಸೊ ಅಂತಹ ಸಂವೇದನೆಗಳನ್ನ ಕಾಪಾಡ್ತಾ ಇದ್ದೀವಿ. ಮತ್ತೆ ಕಡೆಯದಾಗಿ ಸೀರಿಯಸ್ ಆದ ಒಂದು ವಿಷಯ ಇರ್ತೀನಿ. ಇದನ್ನ ನಿರ್ಮಾಣ ಶೆಲ್ಟರ್ಸ್ ಕೇಳಿದಿರ? ನಿರ್ಮಾಣ ಶೆಲ್ಟರ್ಸ್ ಕೇಳಿದಿರ?
ಲಕ್ಷ್ಮೀನಾರಾಯಣ ಅವರು ನನಗೆ ಹೇಳಿದ್ದು ಕಾನ್ಫಿಡೆನ್ಸ್ ಎಲ್ಲ ಎಲ್ಲ ಹೋಗ್ತಾ ಇದೆ ಹೋಗ್ಬಿಟ್ಟು ಆಯ್ತು. ಯಾಕಂದರೆ ನಡೆದಿದ್ದು ಸತ್ಯ ಇದೆ. ಅದು ಯಾರೋ ಒಬ್ಬರು ಸರ್ಕಾರಿ ಇದರಲ್ಲಿದ್ದರು, ಒಂದು 80 ವರ್ಷದವರು ಪಾಪ ಅಲ್ಲಿ ವೃದ್ಧಾಶ್ರಮದಲ್ಲಿದ್ದಾರೆ. ಅಲ್ಲೆಲ್ಲ ಸೈಟ್ಗಳೆಲ್ಲ ರೆಡಿ ಆಗ್ತಾ ಇತ್ತು. ಅದು ಪಾಪ ಆಫೀಸರ್ ಕೇಳಿದ್ರು, ರಿಟೈರ್ಡ್ ಆಫೀಸರ್, ಒಂದು 80 ವರ್ಷ, ಸರ್ ಈ ಸೈಟ್ ನನ್ನ ಮಗಳ ಹೆಸರು ಬಂದು ಮಾಡ್ಬೋದಾ ಸರ್, ಅವಳು ಅಮೆರಿಕದಲ್ಲಿದ್ದಾರೆ. ಖಂಡಿತ ಹೇಳಿ ಮಾಡ್ತೀವಿ. ಸರಿ, ಎಷ್ಟೋ ಲಕ್ಷ ಆಯಿತು, ಮಗಳ ಹೆಸರು ಸೈಟ್ ರಿಜಿಸ್ಟರ್ ಆಗೋಯ್ತು, ಮಗಳಿಗೆ ಕಮ್ಯುನಿಕೇಶನ್ ಆಯಿತು. ಅಪ್ಪ ಅಪ್ಪ ನೀನು ನನಗೆ ಬೇಕಪ್ಪ ಅಂತ ಅವಳು ಹಾಡೋದು ಅಂತ ಆಯಿತಾ. ಅದಾದಮೇಲೆ ನಾನು ಮನೆಗಳು ಕಟ್ಟಕ್ಕೆ ಶುರು ಮಾಡ್ಬೋದು. ಅಲ್ಲಿ ಇದ್ರ ಹತ್ರ ಜಿಗಣಿ ಅಂತ ಬರುತ್ತಿದ್ದು. ಆಗ ನನ್ನ ಮಗಳು ಇಲ್ಲಿ ಬಂದು ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮನೆ ಕಟ್ಟೋದು ಕಷ್ಟ. ಯಾಕಂದರೆ ಪ್ಲ್ಯಾನ್ ಸ್ಯಾಂಕ್ಷನ್ ಭಾಳ ಕಷ್ಟ. ವಿಶ್ವೇಶ್ವರಯ್ಯ ಪುಣ್ಯ KRSನ ಆ ಕಾಲದಲ್ಲಿ ಕಟ್ಟಿದ್ರು. ಆಗ TMC ಮುನ್ಸಿಪಾಲ್ಟಿಗಳು ಕಾರ್ಪೊರೇಷನ್ ಇರಲಿಲ್ಲ, ಇಲ್ಲಾಂದ್ರೆ ಪ್ಲ್ಯಾನೇ ಸ್ಯಾಂಕ್ಷನ್ ಆಗ್ತಾ ಇತ್ತು ಅಣೆಕಟ್ಟು ಕಟ್ಟೋಕ್ಕೆ. ಏನೋ ಕಟ್ಟಿದ್ರು ಆ ಕಾಲದಲ್ಲಿ ಅದು ಆಯಿತಾ. ಮನೆ ಕಟ್ಟಿದ್ರು, ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಆಯಿತು. ಮನೆ ಹಾಗೆ ಹೋಯ್ತು 6 ತಿಂಗಳು 8 ತಿಂಗಳಲ್ಲಿ ಮಾತ್ರ ಪ್ರವೇಶಕ್ಕೆ ಅಂದರು ಅಂದ. ಎಲ್ಲರ ಮನೆಯಲ್ಲಿ ಇದರ ಮಕ್ಕಳು ಇರಲ್ಲ. ಯಾವುದೋ ಒಂದು ಅಪರೂಪದ ಉದಾಹರಣೆ ಕೊಡ್ತಾ ಇದ್ದೀನಿ. ಯಾಕೆ ನಮ್ಮ ಮಕ್ಕಳು ವಿದೇಶದಲ್ಲಿದ್ದಾರೆ. ಅದು ಬಂದ ತಕ್ಷಣ ಅಪ್ಪ ಏನಪ್ಪ 3 ಬೆಡ್ರೂಮ್ ಹೌಸು ಏನು ಚೆನ್ನಾಗಿದೆಯಪ್ಪ ಅಂತ ಬಂದರು. ಅಪ್ಪ ಅಂತಂದ್ರು. ಫ್ಲೈಟ್ ಹೇಳೋದು ಬಂದಿದ್ದಾಳೆ. ಆಗ ಇದಿರುತ್ತೆ ಅಂತ ಜೆಟ್ ಲ್ಯಾಗ್ ಅಂತ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಯಾಕಂದರೆ ಕಣ್ಣೆಲ್ಲ ಎಳ್ಕೊಂಡು ಹೋಗುತ್ತೆ, ಟೈಮಿಂಗ್ಸ್ ನಿಮ್ಗೆ ಸೆಟ್ ಆಗಲ್ಲ, 12 hours ಡಿಫ್ರೆನ್ಸು. ಅಲ್ಲಿ ಎದ್ದಿರ್ತೀರ, ಇಲ್ಲಿ ಮಲಗಿರ್ತೀರ. ಅಪ್ಪ ನಿನ್ನ ಕಾಲೆಲ್ಲಪ್ಪ ಇದೆ ಅಂದರು. ಯಾಕೆ ಜೆಟ್ ಲ್ಯಾಗ್ ಕಾಣಲಿಲ್ಲ. ಇಲ್ಲಿದೆಯಮ್ಮ ಅಂತ. ಅಪ್ಪ ಬಲಗಾಲ ಯಾವುದಪ್ಪ ನೋಡಮ್ಮ ಇದು ಅಂದ. ಬಂದು ಬಲಗಾಲ ಒಂದು ನಮಸ್ಕಾರ, ಎಡಗಾಲ ಒಂದು ನಮಸ್ಕಾರ ಮಾಡಿದ್ರು. ಆಮೇಲೆ ಹಸೆ ಮೇಲೆ ಕೂತ್ಲು ಆರಾಮಾಗಿ. ಇದು ಗೃಹ ಪ್ರವೇಶ ಆಯಿತು. ಆಮೇಲೆ ಲಾಡು 25 ಲಾಡುಗಳನ್ನ ಪ್ಯಾಕ್ ಮಾಡಿಸ್ಕೊಟ್ರು. ಅಪ್ಪ ಇಷ್ಟೇ ಇದಕ್ಕೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಕಳಿಸ್ತಾ. ಮಗು ಹೆಸರಿನಲ್ಲಿ ಇದಾಗೋಯ್ತು, ಮನೆ ಆಯಿತು. ಅದಕ್ಕೆ 22,000 ರೂಪಾಯಿ ಬಾಡಿಗೆ ಬರುತ್ತೆ. ಅದು ಮಗು ಹೆಸರಿಗೆ ಜಮಾ ಆಗುತ್ತೆ ಎಲ್ಲ. ಇದಾದ ಒಂದು 4-5 ವರ್ಷಗಳ ನಂತರ ಅಪ್ಪ ಸಹಜವಾಗಿ 86-87 ವರ್ಷ ನಮಗೆ ಆರೋಗ್ಯ ಕೆಟ್ಟು. ಅನೇಕ ಸಲ ಕೆಡ್ತು, ಆ ಸಲ ಜಾಸ್ತಿ ಕೆಟ್ಟು. ಕೆಟ್ಟಾಗೆಲ್ಲ ಇನ್ಫಾರ್ಮೇಷನ್ ಹೋಗೋದು. ಈ ಸಲ ಡಾಕ್ಟರ್ಸ್ ಹೇಳಿದ್ರು ಸ್ವಲ್ಪ ಸೀರಿಯಸ್ ಆಗಿ ಇದೆ, ನೀವು ಬಂಧುಗಳಿಗೆ ಹೇಳಿ ಕಳಿಸಿ ಅನ್ನೋ ಥರ ಹೇಳ್ತಾರೆ. ಇದೆಷ್ಟೋ ವಾಸಿ. ಕೆಲವರು ಇಲ್ಲ ಸೀರಿಯಸ್ ಆಗಿದೆ ಪುರೋಹಿತರಿಗೆ ಹೇಳಿ ಕಳಿಸಿ ಅಂತ ಭಾಳ ಭಾಳ ಅದು ಆ ಥರ ಹೇಳ್ಬೇಕು. ಸಿಚುವೇಶನ್ ಅದೇ ಇದ್ರು ಅದನ್ನು ನೀವು ಚೆನ್ನಾಗಿ ಹೇಳಬೇಕು. ಆಮೇಲೆ ಇಲ್ಲ ನೀವು ಬಂಧುಗಳಿಗೆ ಕಳಿಸಿ. ಮಗಳಿಗೆ ಫೋನ್, ಅಮೇರಿಕಕ್ಕೆ ಫೋನ್ ಆಯಿತು. ಅಮ್ಮ ನಾನು ಮಾತಾಡ್ತಾ ಇರೋದು ನಿಮ್ಮ ತಂದೆಯವ್ರಿಗೆ ಸ್ವಲ್ಪ ಅವರು ಮಾತಾಡ್ತಾ ಇಲ್ಲ, ಫುಡ್ ಸೇರ್ತಾ ಇಲ್ಲ, ಇನ್ನೊಂದು 2-3 ಡೇಸ್ ಅನಿಸುತ್ತೆ, ಈ ಥರ ಆಗಿದೆ. ಹೌದಾ ಅಂಕಲ್? ಆ ಕಡೆಯಿಂದ ಮಗಳು ಪ್ರೀತಿಯಿಂದ ಕೇಳಿದ್ರು. ಯಾವ ಆಸ್ಪತ್ರೆ? ಅಪೋಲೋ ಆಸ್ಪತ್ರೆಯಲ್ಲಿ ICU ಇದ್ದಾರೆ ಅಂದಾಗ ಮಗಳು ಎಂಥ ಮುದ್ದಿನಂತ ಮಾತಾಡೋದು ಗೊತ್ತಾ. ಅಂಕಲ್ ನಿಮ್ಗೆ ಬುದ್ಧಿ ಇದೆಯಾ? ಅಪೋಲೋ ಆಸ್ಪತ್ರೆ ದಿನಕ್ಕೆ 30,000 ರೂಪಾಯಿ ಆಗುತ್ತೆ ICU ಚಾರ್ಜಸ್ಸು. ತಗೊಂಡು ಬಂದು ಜಿಗಣಿ ಏನಾದ್ರು ಗೌರ್ಮೆಂಟ್ ಆಸ್ಪತ್ರೆ ಇತ್ತಲ್ಲ ಅಲ್ಲಿ ಸೇರಿಸಿದ್ರೆ ಫ್ರೀಯಾಗಿ ನೋಡಿರೋರು. ವಯಸ್ಸಾದ್ಮೇಲೆ ಯಾವ ಆಸ್ಪತ್ರೆ ಅಂದರೆ ಏನು ಅಲ್ಲಿ ಸೇರಿಸ್ಬಾರ್ದಾಗಿತ್ತು ಅದು. ಹಾಗೆ ಇವರು ಇಲ್ಲಮ್ಮ ಹಾಸ್ಪಿಟಲ್ ಫೀಸ್ ಕಟ್ಟು ಅಂತ ನಾನು ನಿಮ್ಗೆ ಕೇಳಲಿಲ್ಲ, ನಾನು ನನ್ನ ಜವಾಬ್ದಾರಿ ಅದರಿಂದ ಮಗಳಿಗೆ ನಾನು ವಿಷಯ ತಿಳಿಸ್ತೇನೆ. ಅವರಿಗೆ ಅಂತ್ಯ ಸಂಸ್ಕಾರಕ್ಕೆ ಆಗುವಷ್ಟು ಹಣ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ಉಳಿದ ಎಲ್ಲ ರೈಟ್ಸು ನಾವೇ ಪ್ರಿಫರ್ ಮಾಡ್ತೀವಿ. ದಿಸ್ ಇಸ್ ಓನ್ಲಿ ಫಾರ್ ಇನ್ಫಾರ್ಮೇಶನ್ ಅಂತ ಫಾರ್ ಇಟ್. ಎಲ್ಲ ಹೋಯ್ತು ಸಂಬಂಧಗಳು. ಯೋಚನೆ ಮಾಡಿ, ಈ ಥರ ಆಗ್ಬಿಟ್ಟಿದೆ ಇವತ್ತು. ಹೊಸದೈವ ಕುಟುಂಬಕಂ ಅಂತ ಕಲ್ಪನೆಯನ್ನು ಇಡೀ ಜಗತ್ತಿಗೆ ಸಾರದವರು ನಾವು. ವಿಶ್ವದ ಎಲ್ಲರೂ ಕೂಡ ನಾವು ಒಂದು ಕುಟುಂಬದವರು ಅಂತ ಹೇಳ್ತೇವೆ. ಉದಾರ ಚಿಂತನ ಅಂತ ಹೊಸದೈವ ಕುಟುಂಬಕಂ ಅಂತ ಉದಾರವಾದ ಮನಸ್ಸುಳ್ಳವರಿಗೆ ಈ ಭೂಮಿನೇ ಒಂದು ದೊಡ್ಡ ಕುಟುಂಬ ಅಂತ ಪ್ರಪಂಚಕ್ಕೆ ಹೇಳಿದರೆ ನಾವು ನಮ್ಮಲ್ಲಿ ಸಂವೇದನೆಗಳು ಕಳ್ಕೊಳ್ತಾ ಇದ್ವಿ, ಸಂಬಂಧಗಳು ಕಳ್ಕೊಳ್ತಾ ಇದ್ದೀವಿ. ನಾನು ಪಾಪ ಪಾಂಡು ಬೆಳೀತಾ ಇದ್ದೀನಲ್ಲ, ನನ್ನ ಪಾಪ ಪಾಂಡುವಲ್ಲಿ ಅಪ್ಪ ಅಮ್ಮನಿಗೆ ಗೌರವ ಕೊಡದೇ ಇರ್ತಕ್ಕಂಥ ಕ್ಯಾರೆಕ್ಟರ್ ಇವತ್ತಿನ ನಾನು ಸೃಷ್ಟಿ ಮಾಡೇ ಇಲ್ಲ. ನೋಡಿ 10,000 ಎಪಿಸೋಡ್ ಇದೆ ಅಂತ ಅಂದರು. ಹೇಳಿ ಅಪ್ಪ ಅಮ್ಮನ ಗೌರವ ಕೊಡದೇ ಕ್ಯಾರೆಕ್ಟರ್ ಬರೋದೇ ಇಲ್ಲ ಎಲ್ಲರೂ. ಗಂಡ ಹೆಂಡತಿ ನಡುವೆ ಏಕವಚನ ಎಲ್ಲೂ ಬಂದಿಲ್ಲ. ಅಬ್ಸರ್ವ್ ಮಾಡಿ. ನನ್ನ ಪಾರ್ವತಿ ಪರಮೇಶ್ವರ, ಪಾಂಡುರಂಗ ಬಿಟ್ಲ, ಸಿರಿಲಲ್ಲಿ ಪಾಪ ಪಾಂಡು ಯಾವ ಪ್ರಕಾರ ನೋಡಿ. ಬನ್ರಿ ಇಲ್ಲಿ ಅಂತ ನೋಡಿ ಹೆಂಡತಿ ಬಾರೋ ಪಾಂಡು ಅಂತ ಯಾವತ್ತೂ ಕರೆದಿಲ್ಲ. ಯಾಕೆ ನಮ್ಮ ಕಲ್ಚರ್ ನೋಡಿಸ್ಕೊಬೇಕು ಆ ದೃಷ್ಟಿಯಿಂದ. ಆಮೇಲೆ ಈ 10,000 ಎಪಿಸೋಡಲ್ಲಿ ಒಂದೇ ಒಂದು ಹಣ ಬಿದ್ದಿಲ್ಲ, ಅದು ಬಹಳ ದೊಡ್ಡ ವಿಷಯ. 10,000 ಎಪಿಸೋಡಲ್ಲಿ ಒಂದೇ ಒಂದು ನೆಗೆಟಿವ್ ಪಾಯಿಂಟೇ ಇಲ್ಲ ಸರ್. ಅಲ್ಲ, ಇವನ್ ಅದರ್ವೈಸ್ ಎಲ್ಲ ಇದರಲ್ಲಿ ಸೀರಿಯಲ್ಸ್ ಅಲ್ಲೂ ಕೂಡ ಸಾಯಿಸಾಯ್ತಾರಲ್ಲ. ಪುಟಗೋರಿ ಮದುವೆನಲ್ಲಂತೂ ಎಮ್ಮ ಸತ್ಯದಕ್ಕೆ 15 ದಿನ ಇಟ್ಟಿದ್ರು. ಬಾಡಿ ಒಳಗಿದೆ ಹೆಂಗಿಟ್ಟಿದ್ರು ಅಂತ 15 ಡೇಸ್ ಅದು. ಅಯ್ಯಪ್ಪ ಹೆಂಗಿಟ್ರು ಇಷ್ಟಾಗಿ ಬಾಕ್ಸಲ್ಲಿ ಇಟ್ಟಿಲ್ಲ, ಓಪನ್ ಆಗಿ ಇಟ್ಟಿದ್ದಾರೆ. ನಾನು ಡೈರೆಕ್ಟರ್ನ ಕೇಳಿದೆ, ಗೊತ್ತಿಲ್ಲ ಸರ್
ಅವ್ರಿಗೆ ಎಲ್ಲಿ ಗೊತ್ತಿರುತ್ತೆ ಅಮ್ಮ ಸತ್ತಿಲ್ಲ ಸರ್ ಯಾಕೆ ಮನೆ ಮಾಡ್ತಿಲ್ಲ ಅಂತ. ಸೊ ಈ ತರ ಆಗಿದೆ. ನಾನು ಹೇಳೋದು ಇಷ್ಟೇನೆ, ಇದರ ಒಟ್ಟಾರೆಯಾಗಿ ಈ ತರದ ಸನ್ಮಾನಗಳು ನೀವು ಯಾವುದೋ ಒಂದು ಕಲಾಕ್ಷೇತ್ರದಲ್ಲಿ ಮಾಡಿದ್ರೆ ನನಗೆ ಇಷ್ಟು ಸಂತೋಷ ಆಗ್ತಿರಲಿಲ್ಲ. ಇಷ್ಟು ಆತ್ಮೀಯರು, ನಮ್ಮ ಹತ್ತಿರದ ಬಂಧುಗಳು, ನಮ್ಮ ರಕ್ತ ಸಂಬಂಧಿಗಳು, ಪ್ರೀತಿಯ ಗೆಳೆಯರು, ಇವರ ಸಮ್ಮುಖದಲ್ಲಿ ನಾವು ಇಂಥ ಸನ್ಮಾನ ಮಾಡ್ತೀವಲ್ಲ, ಇದಕ್ಕೆ ಸಾಟಿಯಾಗಿ ನಿಲ್ತಕ್ಕಂಥ ಬೇರೆ ಯಾವುದೇ ಸನ್ಮಾನ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನಗೆ 70 ವರ್ಷ ತುಂಬಿದಾಗ ಶ್ರೀನಿವಾಸ್ ಅವರು ಮತ್ತು ರಾಮನಾಥ್ ಅವರು ಅದ್ದೂರಿ, ಸುರೇಶ್ ಅವ್ರದ್ದೇ ಅವತ್ತು ವೇದಘೋಷ ಆಯಿತು, ಬಹಳ ಚೆನ್ನಾಗಿತ್ತು. ಅದ್ದೂರಿಯಾಗಿ ಒಳಗಡೆ ಜಾಗ ಸಾಲಿಲ್ಲ ಅಂತ ಶಾಮಿಯಾನ ಆಚೆ ಹಾಕಿಸಿ ಒಂದು 300 ಜನ ಅಲ್ಲಿ ಬೇರೆ ಅಕಾಮಿಡೇಟ್ ಮಾಡಿ, ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್. ಅವೆಲ್ಲ ಕನಸುಗಳು, ನಮ್ಮ ಕಾಲದಲ್ಲಿ ಹಂಗಿತ್ತು, ನಮ್ಮ ಕಾಲದಲ್ಲಿ ಹೀಗಿತ್ತು, ಈ ಥರ ಕನಸುಗಳು ಅಷ್ಟೇ ವಿನಃ ಬೇರೆ ಏನೂ ಇಲ್ಲ ಅಂತ ನನ್ನ ಜೊತೆ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಯಾರು ಏನು ಕೆಲಸ ಮಾಡಬೇಕು ಅವ್ರ ಕೈಲಿ ಆ ಕೆಲಸ ಮಾಡಿಸ್ಬೇಕು. ಈಗ ಇವರು ಪಬ್ಲಿಷರು ಕಮ್ ರೈಟರ್ ಎರಡೂ ಇದೆ ಇವರಲ್ಲಿ. ಶ್ರೀನಿವಾಸರು ಬಹಳ ಒಳ್ಳೆ ಆರ್ಗನೈಸರ್ ಅವರು. ಅವರಿಗೆ ಹೇಗೆ ಟೈಮ್ ಟೇಬಲ್ ಹಾಕೊಂಡು ಚಕ 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 ಅಂತ ನನ್ನ ಕಾರ್ಯಕ್ರಮದಲ್ಲೇ ನಾನು ಗಮನಿಸಿದ್ದೀನಿ. ಡೇ ಟು ಡೇ ಏನೇನಾಯ್ತು ಅಂತ ಇದು ಹೇಳ್ತಾ ಹೋಗೋದು. ನೋಡಿ ಈ ಥರ ಇದೆ ಇವತ್ತಿನ ಇನ್ವಿಟೇಷನ್. ಈ ಇನ್ವಿಟೇಷನ್ನ ನಾನು 2 ಸಲ ಕಳಿಸಿ ನೋಡಿ ಸರಿಯಾಗಿದೆಯಾ, ಬದಲಾವಣೆ ಮಾಡಬೇಕಾ, ಎಷ್ಟು ಕೇರ್ ತಗೋತಾರೆ. ಹೀಗೆ ಅವರು ಆ ಕೆಲಸ ಮಾಡಬೇಕು, ಮಾಡೋರೇ ಮಾಡಬೇಕು ಅನ್ನೋಕ್ಕೆ ಕಡೆ ಎಕ್ಸಾಂಪಲ್ ಒಂದು ನಂದು ಮಾಲೂರಲ್ಲಿ ನಾನು ಸ್ಕೂಲ್ ಡೇಸಲ್ಲಿ ಇದ್ದಾಗ ನಮ್ಮ ಮಾಲೂರಲ್ಲಿ ಭಾಳ ಒಳ್ಳೆ ಫುಟ್ಬಾಲ್ ಟೀಮ್. ಹೊಸಕೋಟೆ ಇದೆ ಪಕ್ಕದಲ್ಲೇ, 20 ಕಿಲೋಮೀಟರ್ ದೂರ, ಅದು 45 ನಿಮಿಷದ ಪ್ರಯಾಣ. ಅದು ಅಲ್ಲಿ ಕೂಡ ಒಳ್ಳೆ ಫುಟ್ಬಾಲ್ ಟೀಮ್. ಆ ಕಾಲದಲ್ಲಿ 50 ವರ್ಷಗಳ ಹಿಂದೆ ಮಾಲೂರು ಹೊಸಕೋಟೆಗೆ ಫುಟ್ಬಾಲ್ ಮ್ಯಾಚ್ ಅಂದರೆ ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್. ಯಾಕಂದರೆ ಬೇರೆ ಏನೂ ಇರಲಿಲ್ಲ, ಟಿವಿ ಇರಲಿಲ್ಲ, ಫೋನ್ ಇರಲಿಲ್ಲ, ರೇಡಿಯೋ ಒಂದಿತ್ತು, ಕೇಳೋರು ಇರಲಿಲ್ಲ. ಹೀಗಾಗ್ಬಿಟ್ಟು ಅದೊಂದೇ ಎಂಟರ್ಟೈನ್ಮೆಂಟ್ ಇದ್ದಿತ್ತು. ಜಾತ್ರೆ ಬಿಟ್ಟರೆ ಫುಟ್ಬಾಲ್ ಮ್ಯಾಚ್, 3 ತಿಂಗಳಿಗೆ 6 ತಿಂಗಳಿಗೆ ಒಂದು ಮ್ಯಾಚ್. ಮಾಲೂರಿಂದ ನಮ್ಮದು ಟೀಮ್ ಇತ್ತು, ನಾವು ಟೀಮನ್ನು ಕರ್ಕೊಂಡು ಬಂದಿದ್ದೀವಿ. ನಾವೆಲ್ಲ 20-22 ವರ್ಷದ ಹುಡುಗರು ಬಂದಿದ್ದೀವಿ. ಅಲ್ಲಿ ಯಾರೋ ಅಜ್ಜಿಗೆ ಮೈ ಚೆನ್ನಾಗಿಲ್ಲ ಅಂತ ಗೋಲ್ ಕೀಪರ್ ಬರಲಿಲ್ಲ ಅವರು. ಅದು 2 ಗಂಟೆಗೆ ಒಂದು ಬಸ್ಸು ಮಾಲೂರಿನೆಲ್ಲ ಬಂದು ತಿಳಿದ್ವಿ. ಎಲ್ಲ ಜನ ಬರ್ತಾ ಇದ್ದಾರೆ, ಟಮ್ಟ್ ಹಾಕಿಸ್ತಾರೆ. ಇವತ್ತು ಮಾಲೂರಿಗೆ ಮತ್ತು ಹೊಸಕೋಟೆಗೆ ಫುಟ್ಬಾಲ್ ಮ್ಯಾಚ್ ಬಂದು 4 ಗಂಟೆಗೆ ನೋಡೋದು ಅಂತ ಹಾಕಿಸ್ತಾರೆ. ಜನ ಸೇರ್ತಾ ಇದ್ದಾರೆ. ಗೋಲ್ ಕೀಪರ್ ಬಂದಿಲ್ಲ, ಅವ್ರ ಅಜ್ಜಿ ತೀರಾ ಸೀರಿಯಸ್, ಬರಲ್ಲ ಅಂತ ಗೊತ್ತಾಗುತ್ತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೋಮಶೇಖರ್ ಅಂತ ದೊಡ್ಡ ಆಫೀಸರ್, ಅವಾಗ ಅಲ್ಲಿದ್ದರು ಕೆಲಸ ಮಾಡೋರು. ಏನು ಯಾಕೆ ಶುರು ಮಾಡಿ ಸರ್, ಜರ್ಕಿನ್ಗಳು ತಂದ್ಬಿಟ್ಟಿದ್ದೀವಿ ಸರ್, ಈ ಗೋಲ್ ಕೀಪರ್ ಜರ್ಕಿನ್ ಯಾರಿಗೆ ಸರ್ ಹಾಕೋದು ಅಂತ ತೋರಿಸ್ತಾರೆ. ಗೋಲ್ ಕೀಪರ್ ಇಲ್ವಾ, ಮತ್ತೆ ಹೆಂಗೆ ಆಡ್ತೀರಾ? ನೋಡ್ತಾ ಇದ್ದಾರೆ. ಅಲ್ಲೊಂದು ಟೆಂಪೋ ನಿಂತಿದೆ. ಸೋಮಶೇಖರ್ ಅದನ್ನೇ ಗಮನಿಸೋದು. ಏನು ನೋಡ್ತಿದ್ದಾರೆ ಗೊತ್ತಾಗಲಿಲ್ಲ. ನಮಗೆ ಪ್ರಾಣ ಹೋಗ್ತಾ ಇದೆ, ಟೈಮ್ ಆಗ್ತಾ ಇದೆ, ಜನ ಚಪ್ಪಾಳೆ ಹೊಡಿತಾ ಇದ್ದಾರೆ, ಲೇಟ್ ಆಯಿತು ಅಂತ. ನೋಡಿ ಅಲ್ಲೊಂದು ಟೆಂಪೋನಲ್ಲಿ ಒಬ್ಬ ಒಳಗಡೆ ನಿಂತಿದ್ದಾನೆ. ಕೆಳಗಡೆ ಈ ಕಲ್ಲಂಗಡಿಗಳ ರಾಶಿ 2 ಕಡೆ ಇದೆ. ಕೆಳಗಡೆಯಿಂದ ಒಳಗೆ ಎಸಿತಾನೆ. ಅವನು ಕರೆಕ್ಟಾಗಿ ಹಿಡಿದನ್ನು ಜೋಡಿಸ್ತಾನೆ. ಅವನು ಎಸಿತಾನೆ, ಇವನು ಎಸಿತಾನೆ. 2 ಕಡೆಯಿಂದ ಫೀಡ್ ಆಗ್ತಾ ಇದೆ ಕಲ್ಲಂಗಡಿ ವಾಟರ್ ಮೆಲನ್. ಒಂದು ಬೀಳಿಸ್ಲಿಲ್ಲ ಅವನು. ರಬ 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 ಅಂತ ಇಬ್ಬರು ಎಸೆದ್ರು ಕೂಡ ಕರೆಕ್ಟಾಗಿ ಹಿಡಿದು ಅದನ್ನು ಒಳಗಡೆ ಜೋಡಿಸ್ತಾ ಇದ್ದಾನೆ. ಕಲ್ಲಂಗಡಿ ಫುಟ್ಬಾಲ್ 2 ಒಂದೇ ಸೈಜ್ ಇರುತ್ತೆ, ಕರೆಕ್ಟಾ? ಹೌದು. ಮತ್ತೆ ಇವನಿಗೇನೆ ಜರ್ಕಿನ್ ಹಾಕಿ ಗೋಲ್ ಕೀಪರ್ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಏನು ಹೇಳ್ತಾ ಇದ್ದೀರಾ ಸರ್? ಹಾಕ್ರಿ, ಯಾರ ಕಡೆ ಗೊತ್ತಾಗುತ್ತೆ ಗೋಲ್ ಕೀಪರ್ ಬಗ್ಗೆ. ಅವ್ನು ಕರೆದು ಕನ್ವಿನ್ಸ್ ಮಾಡಿ, ನೋಡಪ್ಪ ಯಾವುದೇ ಚೆಂಡು ಬಂದ್ರು ಬಿಡಬಾರ್ದು, ಗೊತ್ತಾಯ್ತಾ? ಇಷ್ಟೇ ನಿನ್ನ ಕೆಲಸ, ನಿನ್ನಿದ್ಕೋ ಗೋಲ್ ಕೀಪರ್ ಆಗಿಂತ ಮ್ಯಾಚ್ ಶುರು ಮಾಡ್ತೀವಿ. ನಮ್ಮ ಈ ಕಲ್ಲಂಗಡಿ ಗೋಲ್ ಕೀಪರ್ ಎಷ್ಟು ಚೆನ್ನಾಗಿ ಗಾರ್ಡ್ ಮಾಡ್ದ ಅಂದರೆ ಪುಣ್ಯಕ್ಕೆ ಈಕ್ವಲ್ ಆಗಿತ್ತು. 2 ಕಡೆ ಆ ಚೆಂಡುಗಳು ಬರ್ತಾ ಇರಲಿಲ್ಲ. ಈ ಕಡೆ ಬರದೇ ಇರೋಂಗೆ ನಾವು ಕಡಿತಾ ಇದ್ವಿ. ಯಾಕಂದ್ರೆ ಕಲ್ಲಂಗಡಿ ಕತೆ ಏನು, ಅವ್ನು ಯಾವತ್ತೂ ಫುಟ್ಬಾಲ್ ಆಡಿದವನಲ್ಲ, ಚೆಂಡು ಬಿಡೋಲ್ಲ ಗೊತ್ತು. ನಮ್ಮ ಗ್ರಾಚಾರಕ್ಕೆ ಯಾವುದೋ ಪೋಸ್ಟ್ ಅಲ್ಲಿ ನುಗ್ಗಿ ಹೋಗ್ಬಿಟ್ರೆ ಅಂತ. ಈಕ್ವಲ್ ಲಾಸ್ಟ್ 5 minutes ಟು ಗೋ ಅಂದ್ರು. ಯಾವುದೋ ಒಂದು ಚೆಂಡು ಸಾರ್ ಆ ಹೊಸಕೋಟೆ ಕಡೆಯಿಂದ ಫುಲ್ ಬ್ಯಾಕ್ ಹೊಡೆದ. ಅದು ಈ ತರ ಬರೋಬರ ತರ ಆಡ್ಕೊಂಡು ಬಂದು ಗೋಲ್ ಒಳಗಡೆ ಇಳಿಬೇಕು, ಮಾಲೂರು ಗೋಲ್ ಒಳಗಡೆ ಇಳಿಬೇಕು. ನಮ್ಮ ಕಲ್ಲಂಗಡಿ ಗೋಲ್ ಹಾಯ್ ಅದನ್ನ ಹೆಂಗೆ ಹಿಡಿದ ಅಂದ್ರೆ ಅಮೇಸಿಂಗ್. ಅದು ಸ್ಟ್ಯಾಂಡಿಂಗ್ ಓವೇಷನ್, ಅಂತ ಚಪ್ಪಾಳೆ ತಟ್ಬಿಟ್ರು. ಸರಿ, ಹಿಡಿದ ತಕ್ಷಣ ತೆಗೆದು ಗೋಲ್ ಒಳಗಡೆ ಹಾಕಿದ್ದ. ಯಾಕಂದ್ರೆ ಅವ್ನು ಏನೇ ಕೊಟ್ಟರು ಒಳಗಡೆ ಹಾಕೋದು, ಸೆಲ್ಫ್ ಗೋಲ್ ಆಗಬೇಕು, ಸೋತೋಗ್ಬಿಟ್ಬಿಟ್ಟು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಯಾರು ಯಾವ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು, ಬೇರೆಯವರ ಕೆಲಸ ಮಾಡೋಕ್ಕಾಗಲ್ಲ, ತಪ್ಪಾಗುತ್ತೆ ಅನ್ನೋಕ್ಕೆ ಇಷ್ಟು ವಿಷಯಗಳನ್ನ ನಾನು ಹಂಚ್ಕೊಂಡಿದ್ದೀನಿ. ಪ್ರೀತಿಯನ್ನ ಇಟ್ಕೊಳ್ಳೋಣ, ಬಂಧುಗಳನ್ನ, ಮಕ್ಕಳನ್ನ. ಅವ್ರು ಏನೇ ತಪ್ಪು ಮಾಡಿರಲಿ, ಎಷ್ಟಾಗಲಿ ನಮ್ಮ ಮಕ್ಕಳು ಅಷ್ಟೇ. ನನ್ನ ಮನೆ ಯಾವುದೋ ಒಂದು ಟಿವಿಗೆ ಇಂಟರ್ವ್ಯೂ ಕೊಟ್ಟಾಗ ನಾನು ಹೇಳಿದೆ, ಏನದು ಅವ್ರಿಗೆ ಇಷ್ಟವಾದ ಶರ್ಟ್ ತಗೋತಾನೆ, ಇಷ್ಟೊಂದು ಬುಟ್ ತಗೋತಾನೆ, ಇಷ್ಟೊಂದು ಹೆಂಡತಿನೂ ತಗೋತಾನೆ. ಏನು ತಪ್ಪೇನಿಲ್ಲ ಅದರಲ್ಲಿ. ನಾವು ಈ ಕಾಲಕ್ಕೆ ತಕ್ಕಂತೆ ನಾವು ಅದನ್ನು ಇದು ಮಾಡ್ಕೊಂಡು ಹೋಗಬೇಕು ಅಂತ ಕೂಡ ನಾನು ಹೇಳಿದ್ದೆ.
ಆ ಪ್ರೀತಿ ಉಳಿಸ್ಕೊಂಡು ಸಂಬಂಧಗಳು ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಇವತ್ತಂತೂ ನನಗೆ ತುಂಬ 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 ಖುಷಿ ಆಗುತ್ತೆ. ಯಾಕಂದರೆ ಇಂತಹ ಸಭೆಗಳು ನಮಗೆ ಸಿಗೋದು ಬಹಳ ಸ್ವಲ್ಪ ದೊಡ್ಡ ಸಭೆ ಸಿಗುತ್ತೆ ನನಗೆ. ಇದರ ಆತ್ಮೀಯ ಸಭೆ ಸಿಗೋದು ತುಂಬ ಕಷ್ಟ. ವಿದ್ಯಮಾನ ಅಷ್ಟೇ ತುಂಬ ಕಷ್ಟಪಟ್ಟು ಇಂಥ ಗುರುಗಳಂಥ ಲೇಖಕನ ಸುಧಾರಿಸೋದಿದೆಯಲ್ಲ ಭಾಳ ಕಷ್ಟ ಇದೆ. 10 ಮಕ್ಕಳನ್ನ ಸುಧಾರಿಸ್ಬೋದು, ಒಬ್ಬ ಲೇಖಕನ ಸುಧಾರಿಸೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಯಾವ ಟೈಮಲ್ಲಿ ಏನು ಮೂಡ್ ಬರುತ್ತೋ, ಯಾವ ಪುಸ್ತಕ ಕೇಳ್ತಾರೋ, ಎಲ್ಲಿ ಏನು ಎಸ್ತಿರ್ತಾರೋ, ಯಾವುದೋ ಚೀಟಿ ಸಿಗಲಿಲ್ಲ ಅಂತ ಹುಡ್ಕೋದು ಮನೆಯಲ್ಲಿ. ನಿಮ್ಗೆ ಏನು ಗೊತ್ತಿರುತ್ತೆ. ಹೀಗೆಲ್ಲ ಇರುವಾಗ ಅವರು ಸಹಜವಾಗಿ ಅವರಿಗೆ ಎಲ್ಲ ಥರದ ಒಂದು ಸಪೋರ್ಟ್ ಕೊಡ್ತಾ ಬಂದಿದ್ದಾರೆ. ಇವತ್ತು 100 ಕಾಲ ಆಗಲಿ ಅಂತಕ್ಕಂಥದ್ದೇ ನನ್ನ ಆಶಯ. ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ನನಗೆ ಆನಂದ ಆಯಿತು, ಭಾಗವಹಿಸಿದ್ದಕ್ಕೆ ಆನಂದ ಆಯಿತು. ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು ಸಲ್ಲಿಸ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ನರಸಿಂಹಮೂರ್ತಿ ಸಾಮಾನ್ಯವಾಗಿ ಮೊದಲೆಲ್ಲ ಹಾಸ್ಯ ಸಾಹಿತಿಗಳು ಅಂತಿದ್ರು, ನಂತರ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಇದ್ರು. ಇವರು ಬೋತ್ ಹಾಸ್ಯ ಜನರೇಟರ್ಸ್ ಮತ್ತು ಡಿಸ್ಟ್ರಿಬ್ಯೂಟರ್ಸ್. ಅವ್ರದ್ದು ಏನು ಅಂದರೆ ಈ ಹಾಸ್ಯ ಡಿಸ್ಟ್ರಿಬ್ಯೂಷನ್ನ ನಾವು 100 ಸಲ ಕೇಳಿದ್ರು ನಮಗೆ ಬೇಜಾರಾಗಲ್ಲ. ಯಾಕೆಂದ್ರೆ ನಾನು ಸಾಮಾನ್ಯವಾಗಿ ಒಂದು 100 ಕಾರ್ಯಕ್ರಮಗಳಲ್ಲಿ ಹೋಗಿದ್ದೀನಿ. ಎಲ್ಲದೂ ಹೊಸತು ಅನಿಸುತ್ತದೋ ಅಂತ ಒಳ್ಳೆ ವ್ಯಕ್ತಿನ ಬಂದು ನಮಗೆ ಇನಾಗ್ರೇಟ್ ಮಾಡಿ ಸನ್ಮಾನ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟು ಲೇಖಕರ ಬಗ್ಗೆ ಸಾಮಾನ್ಯವಾಗಿ ಎಷ್ಟು ಹೇಳಿದ್ರು ಕಮ್ಮಿನೇ. ಎಸ್ಪೆಷಲಿ ನಾನು, ಯಾಕೆ ನನಗೆ ಸೋದಮಾವ ಅವರು ಒರಿಜಿನಲಿ ಮಣ್ಣಿನ ಮಗ. ಗದ್ದೆಲಿದ್ದವರು, ಎಮ್ಮೆ ತೊಳೆದವರು, ಹಸು ಹಾಲು ಹಿಡಿದವರು ಅಂಥ ವ್ಯಕ್ತಿ ಬಂದು ಬೆಂಗಳೂರಲ್ಲಿ ಇಷ್ಟೆಲ್ಲ ಬೆಳೆದು ನನ್ನನ್ನು ತುಂಬ ಬೆಳೆಸ್ಯಾರೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಅವರು ಇದ್ದಿದ್ದು ಇದೇ ರೋಡಲ್ಲಿ, ನೆಕ್ಸ್ಟ್ ರೋಡಲ್ಲಿ ಇದ್ದಿದ್ದು. ಇಲ್ಲಿ ನಾ ಈ ಒಂದು ಹಂತಕ್ಕೆ ಬರೋಕ್ಕೆ ಸಾಹಿತ್ಯ ಜೊತೆ ಸೇರೋಕ್ಕೆ ಕಾರಣ ಅಂದರೆ ಅವರೊಂದು ಲೈಬ್ರರಿ ಓಪನ್ ಮಾಡಿದ್ರು. ಲೈಬ್ರರಿ ಅವರು ಫ್ಯಾಕ್ಟ್ರಿ ಹೊಟ್ಟವರು, ಜೊತೆಗೆ ಸಾಯಂಕಾಲ ಅಲ್ಲಿ ಇಲ್ಲಿ ಹೊಟ್ಟವರು. ಆ ಲೈಬ್ರರಿ ನಾನು SSLC ಅವಾಗ ಲೈಬ್ರರಿ ನೋಡ್ಕೊಳ್ಳೋಕ್ಕೆ ಅಂತ 5 ಗಂಟೆ ಕೂತ್ಬಿಡೋದು. 5 ರಿಂದ 8 ತನಕ ಕೂತಿರ್ಬೇಕು ನಾನು. ಆ ಕಾಲದಲ್ಲಿ 72ನೇ ಇಸ್ವಿಲಿ ಅವಾಗ ಏನಂದರೆ ಒಂದು ಬುಕ್ ಕೊಡ್ತು ಅಂದರೆ ಒಂದು ಬುಕ್ ಇದೆ ಬರೆದ್ಬಿಟ್ಟು 10 ಪೈಸೆ ಇಸ್ಕೊಳ್ಳೋದು. ಆ 3 ದಿನ ನಾನು ವಾಪಸ್ ಅಂದ್ಬಿಟ್ಟು ಅದು 8 ಮಕ್ಕಳು ಇಷ್ಟ ನನ್ನ ಕೆಲಸ ಆಯಿತು. ಆದರೆ ಆ ಪೀರಿಯಡ್ಲಿ ಏನು ಮಾಡೋದು ಅಂತ ಕೂತ್ಕೊಂಡೆ. ನಾನು ಅಲ್ಲಿದ್ದ 8 ಬುಕ್ಗಳನ್ನು ಓದಿ ನನಗೆ ಪೂರ್ತಿ ಸಾಹಿತ್ಯದ ಬಗ್ಗೆ, ಇವಾಗ ಭೈರಪ್ಪನ ಬಗ್ಗೆ ಆಗಲಿ, ಶ್ರೇಣಿ ಬಗ್ಗೆ ಆಗಲಿ ತುಂಬ ನಾಲೆಜ್ ಇತ್ತು. ಹಾಗೇ ಬೆಳ್ಕೊಂಡೆ. ಜೊತೆಗೆ ಅವರ ಒಂದು ಹಾಸ್ಯೋತ್ಸವ ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಫಸ್ಟು ಡೊನೇಷನ್ ಬೇಕು ಅಂತ ನನ್ನ ಕೇಳಿದ್ರು. ಹಾಗೆ ಅಲ್ಲಿ ಕಾಂಟ್ಯಾಕ್ಟ್ ಸಿಗಿ, ಹಾಗಾಗಿ ಅಲ್ಲೂ ಬೆಳೆದೆ ನಾನು. ಹೀಗೆ ಎಲ್ಲದಕ್ಕೂ ಒಂದು ಕಾರಣ ಅದು. ಎಲ್ಲದಕ್ಕಿಂತ ಮುಖ್ಯ ಬೇರೆಯವರು ಯಾರು ಹೇಳೋದು ನಂಬಲ್ಲ. ಅವರು ಅಪ್ಲೋರನ್ನು ಮನೆ ಮಾಡಿದ್ರು. ಆ ಮನೆ ಮುಂಭಾಗದಲ್ಲಿ ಅದು ಮೊದಲು ರಜನಿಕಾಂತ್ ಬಸ್ ಟ್ರಾವೆಲ್ ಮಾಡ್ತಾ ಇದ್ದಿಲ್ಲ, ಶ್ರೀನಗರದಿಂದ ಹಿಡಿದು ಮಾರ್ಕೆಟ್ ತನಕ ಆ ಬಸ್ ಬಂದು ಇವ್ರ ಮನೆ ಮುಂದೆ ನಿಂತ್ಕೊಳ್ಬೇಕು. ಯಾಕಂದ್ರೆ ಆ ಮೂಲೆಯಲ್ಲಿ ಟಿಕೆಟ್ ಚೆಕಿಂಗ್ ಇರೋದು. ಅದಕ್ಕೋಸ್ಕರ ಆ ಬಸ್ಸಿಂದ ಹಿಡಿದು ಎಲ್ಲರಿಗೂ ಟಿಕೆಟ್ ಅಂತ ಹತ್ತು ಹೋಗೋರು. ಅದನ್ನೆಲ್ಲ ಕಣ್ಣಾರೆ ನೋಡಿದ್ದು ನಾನು. ಅದು ಆ ಮನೆ ಮುಂದೆನೇ ಇದ್ದಿದ್ದವರು. ಜೊತೆಗೆ ಆ ಕಾಲದಲ್ಲಿ ಎಲ್ಲೋ ಚೆನ್ನಾಗಿತ್ತು ಅಂದರೆ ಅವರು ನಮ್ಮ ಫ್ಯಾಮಿಲಿಯಲ್ಲಿ ಯಾರು ತಗೊಂಡೇ ಇಲ್ಲ ಅಂತ, ಎಕ್ಸೆಪ್ಟ್ ನಾವು ಚಿಕ್ಕಪ್ಪ ಬಿಟ್ಟು ಅಂದರೆ 2 ವೀಲರ್ ತಗೋತಾ ಇರಲಿಲ್ಲ. ಬಜಾಜ್ ಸೂಪರ್ ಅಂತ ಒಂದು ಸ್ಕೂಟರ್ ತೊಗೊಂಡ್ರು. ಸ್ಕೂಟರ್ ತೊಗೊಂಡ್ರೆ 100 ಜನಕ್ಕೆ ಎಲ್ಲ ಫಂಕ್ಷನ್ ಎಲ್ಲರನ್ನೂ ಕರೆದು ಆತ್ಮೀಯರನ್ನ ಊಟ ಹಾಕ್ಸಿದ್ರು. ಅಂತ ಒಂದು ವ್ಯಕ್ತಿ, ಅಂತ ಒಂದು ಸಂಘ ಎಲ್ಲ ಎವ್ರಿ ಮಿನಿಟ್ ಎಂಜಾಯ್ ಮಾಡಿದ್ವಿ ನಾವು. ಸೊ ಈಗ ನಾವು ಲೇಖಕರನ್ನ ಎರಡು ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನರಸಿಂಹಮೂರ್ತಿ ಅವರು ಮಾತಾಡಿದ ಮೇಲೆ, ಅದು ನನ್ನ ಪುಸ್ತಕದಲ್ಲಿರುವ ಲೇಖನಗಳ ಬಗ್ಗೆ ಮಾತಾಡಿದ ಮೇಲೆ ಇದು ನಾನು ಮಾತಾಡೋದು ಅಷ್ಟು ಸಂಬಂಧಿಸೋದಾಗ್ತದೆ. ಯಾಕಂದರೆ ಸುಮಾರು ಭಾಗಗಳ ಕವರ್ ಮಾಡಿದ್ದಾರೆ ನನಗೆ. ಇದು ನನ್ನ ಜೀವನದಲ್ಲಿ ನಡೆದ ಘಟನೆಗಳ 2ನೇ ಪುಸ್ತಕ. ಮೊದಲನೇ ಪುಸ್ತಕ ನಮ್ಮ ಮನೆಯ ಬೆಳಕು ಅಂತ, ಅದು ಹ್ಯಾಚ್ಕೋಚ್ ಆಟೋಬಯೋಗ್ರಫಿಗೆ. ಇದು ಸುಮಾರು ಆಟೋಬಯೋಗ್ರಫಿಕಲ್ ಟೈಪೇನೇ ಇದೆ. ಅದನ್ನು ಬರೆದಾಗ ನಾನು ಯಳಂದೂರು ವಿಷಯ ಬರುತ್ತೆ. ಯಳಂದೂರು ನೀವೆಲ್ಲ ಕೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೈಸೂರು ಕಡೆ ಇದ್ದವರು ಸ್ವಲ್ಪ ಯಳಂದೂರು ಪರಿಚಯ ಇರುತ್ತೆ. ಆ ಯಳಂದೂರಿಗೆ ನವರತ್ನ ರಾಮರಾವನ್ ಅವರೊಬ್ಬರು ಅಮೂಲ್ದಾರ ಬರ್ತಾರೆ. ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದ್ದವರು. ಆವಾಗ ಹೋದಾಗ ಅವರು ಯಳಂದೂರು ಕೇಳ್ತಾರೆ. ಆವಾಗ ಹೇಳ್ತಾರೆ, ಇಲ್ಲ ಯಳಂದೂರು ಕೊಂಪೆ ಮಾತ್ರ ನನ್ನನ್ನು ಹಾಕಬೇಡಿ ಅಂತ ಹೇಳ್ತಾರೆ. ಅಮೂಲ್ದಾರ ನಾನು ಹೋಗೋದಿಲ್ಲ ಅಂತ ಹೇಳ್ತಾರೆ. ಆವಾಗ ಅದು ಹೇಳಿದಾಗ ಅವ್ರು ಹೇಳ್ತಾರೆ, ಅವ್ರು ಇನ್ನೊಂದು ಮಾತಾಡ್ತಾರೆ. ಆವಾಗ ಯಳಂದೂರು ಯಾತಕ್ಕೆ ಪರಿಸ್ಥಿತಿಯಾಗಿತ್ತು ನಿಮ್ಗೆ ಗೊತ್ತಿಲ್ಲ. 4 ಜನ ಹೆಣ್ಮಕ್ಳು ಯಳಂದೂರಿನಿಂದ ಮೈಸೂರು ಅರಸರಿಗೆ ರಾಣಿಯರಾಗಿ ಹೋಗಿದ್ದಾರೆ. ಅದು ಒಳ್ಳೆ ಪ್ಲೇಸ್ ಹೋಗಿರ್ತಾರೆ. ಆಮೇಲೆ ಹೋಗ್ತಾರೆ, ಅವರು ಸ್ವಲ್ಪ ದಿನ ಇರ್ತಾರೆ ಅಷ್ಟೇ. ಅಂಥ ಯಳಂದೂರಿಂದ ಬಂದಿರೋದ್ರಿಂದ ಮೊದಲನೇ ಪುಸ್ತಕದಲ್ಲಿ ನಮ್ಮ ಮನೆ ಬೆಳಕಿನಲ್ಲಿ ಸಹ ಒಂದಷ್ಟು ಯಳಂದೂರು ಪರಿಚಯನ ಮಾಡ್ಕೊತೀನಿ. ಹಾಗೆ ನನ್ನ ಜೀವನದ ಬಗ್ಗೆ, ನನ್ನ ತಂದೆ ತಾಯಿ ಬಗ್ಗೆ, ನಾನು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಇದೆ. ಅದ್ರ 2ನೇ ಪಾರ್ಟಲ್ಲಿ ಬರೀ ಬಿಡಿ ಲೇಖನ ಟೈಪ್ ಮಾಡ್ಕೊಂಡು ಬಂದಿದ್ದೀನಿ.
ಇದು ನರಸಿಂಹಮೂರ್ತಿಗಳು ಹೇಳ್ದಂಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಓದ್ಬೇಕಂತೇನೆ ಎಲ್ಲರೂ. ಸಾಕಷ್ಟು ವಿಷಯ ನರಸಿಂಹಮೂರ್ತಿಗಳು ಹೇಳಿಬಿಟ್ಟಿದ್ದಾರೆ. ನರಸಿಂಹಮೂರ್ತಿಗಳ ಬಗ್ಗೆ ಅಂದರೆ 10 ಜನ ಇರಲಿ, 100 ಜನ ಇರಲಿ, 1000 ಜನ ಇರಲಿ, ಅವರ ಚೈತನ್ಯನೇ ಕಳ್ಕೊಳ್ಳದೆ ತಮಾಷೆಯಾಗಿ ಮಾತಾಡೋ ಒಂದು ವೈವಿಧ್ಯವಾಗಿ ಮಾತಾಡುವಂಥ ಕೆಪಾಸಿಟಿ ಅವ್ರಿಗೆ ಇರೋದ್ರಿಂದ ಇಂಥ ಸಣ್ಣ ಪ್ರಪಂಚದಲ್ಲೂ ಕಲೆ ಕಟ್ಟಾಗ ಮಾಡಿದ್ದಾರೆ. ಬೇಂದ್ರೆ ಅವರು ಒಂದ್ಸತಿ ಮಾತಾಡ್ತಾ ಹೀಗೆ ಹೇಳಿದ್ರು, ಯಾವುದೋ ಸಮಾರಂಭಕ್ಕೆ ಬೇಂದ್ರೆ ಅವ್ರು ಕರೆದಿದ್ದಾರೆ. ಕರೆದವರು 15 ಜನನೂ ಇದ್ದಾರೆ. ಬೇಂದ್ರೆ ಪರವಾಗಿಲ್ಲಪ್ಪ ಮಾತಾಡ್ತೀನಿ ಅಂತ ಹೇಳಿದ್ರು. ನೋಡಿ ಸರ್ 10 ಜನ ಇರೋದು, ಏನು ಮಾಡೋದು, ಪ್ರೋಗ್ರಾಮ್ ನೆಕ್ಸ್ಟ್ ವೀಕ್ ಇಟ್ಕೊಳ್ಳೋಣ ಅಂತ ಹೇಳಿ. ಇಲ್ಲ ಬೇಡಿ 10 ಜನ ಇದ್ದಾರೆ ಸಾಕು ಅಂತ ಹೇಳ್ತಾರೆ. ಆದರೂ ಸಂಕೋಚ, ಆರ್ಗನೈಸರ್ಗೆ ಸಂಕೋಚ, ಭಾಳ ಸಂಕೋಚ. ಇಂಥ ದೊಡ್ಡ ವಿದ್ವಾಂಸನ ಕಳಿಸ್ಬಿಟ್ಟು, ಜ್ಞಾನಪೀಠ ಪ್ರಶಸ್ತಿ ವಿಜಯ ಕಳಿಸ್ಬಿಟ್ಟು 15 ಜನಕ್ಕೆ ಭಾಷಣ ಮಾಡಿ ಅಂತ ಹೇಳೋದಕ್ಕಾಗತ್ತಾ ಅಂತ. ಇಲ್ಲ ಏನು ತಿಳ್ಕೊಳ್ಬೇಡಪ್ಪ, ಒಬ್ಬೊಬ್ಬನೂ 100 ಜನಕ್ಕೆ ರೆಪ್ರೆಸೆಂಟ್ ಮಾಡುವಂಥ ವಿದ್ವಾಂಸರಿದ್ದಾರೆ ಈ ಸಭೆಯಲ್ಲಿ, ಅಂಥ ಪ್ರಾಜ್ಞರಿದ್ದಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡನ ಪ್ರೀತಿಸೋರಿದ್ದಾರೆ. ಇದಕ್ಕಿಂತ ಬೇಕಾ ನನಗೆ ಜನ ಹಾಗಂತ ಹೇಳ್ಬಿಟ್ಟು ಮಾತಾಡೋಂಥವ್ರು. ಅದೇ ಥರ ನರಸಿಂಹಮೂರ್ತಿಯವರಿಗೆ 10 ಜನ ಇದ್ದರು ಅಷ್ಟೇ, 100 ಜನ ಇರಲಿ, 1000 ಜನ ಇದ್ದಾರೆ ಅಂತ ತಿಳ್ಕೊಂಡು ಅವರು ಲವಲವಿಕೆಯಿಂದ ಮಾತಾಡೋದನ್ನ ರೂಢಿಸ್ಕೊಂಡಿರೋದ್ರಿಂದ ಅವರು ಎಷ್ಟೇ ಜನ ಇರಲಿ, ಜನ ಇಂಪಾರ್ಟೆಂಟ್ ಅಲ್ಲ. ಕಾರ್ಯಕ್ರಮದಲ್ಲಿ ಎಷ್ಟು ಜನ ಇದ್ರೂ ಆ ಜನಕ್ಕೆ ನಾನು ಮಾತಾಡ್ತೀನಿ, ನಿಮ್ಮ ಚೈತನ್ಯದಿಂದ ಮಾತಾಡ್ತಾರೆ, ಅದೇ ಇಂಪಾರ್ಟೆಂಟು. ನರಸಿಂಹಮೂರ್ತಿಯವರು ಇವತ್ತು ಬಂದು ನನ್ನ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದ್ದಾರೆ, ಅವರಿಗೆ ವಂದನೆಗಳು. ಮತ್ತು ಇನ್ನೊಂದು ವಿಷಯ, ನಾನು ಈ ಪುಸ್ತಕದಲ್ಲಿ ಬರೆದಿದ್ದು ಒಂದು ಶಾಕಿಂಗ್ ನ್ಯೂಸ್ ಹೇಳಬೇಕು ನನಗೆ. ಈ ಪುಸ್ತಕ ಬರೆದಾಗ ಮೊದಲನೇ ಲೇಖನದಲ್ಲೇ ಇದೆ ಯೋಗಕ್ಷೇಮ ಮೊಹಾಮ್ಯಹಂ ಅಂತ. ನಾನು 1970ನೇ ಇಸ್ವಿಯಲ್ಲಿ ಮೈಸೂರಿಗೆ ಹೋದಾಗ ಒಬ್ಬರು ಸ್ನೇಹಿತರಾಗ್ತಾರೆ ಅಲ್ಲಿ. ಅವರು MN ವ್ಯಾಸರಾವ್ ಸ್ನೇಹಿತರು. ಮೈಸೂರು ನೋಡೋಕ್ಕೆ ಹೋದಾಗ ಅವರು ಶ್ರೀಧರ್ ಅಂತ ಅವ್ರ ಹೆಸರು. ಅವರೇ ವ್ಯಾಸರಾವ್ ಬರೋದು 2 ದಿನ ಲೇಟ್ ಆದ್ದರಿಂದ ನಾವು 3 ಜನ ಮುಂಚೆ ಹೋದವರು ಅವರು ಶ್ರೀಧರ್ ಮನೆಯಲ್ಲೇ ಉಳ್ಕೊಂಡಿದ್ದು. ಅವ್ರು ಮೈಸೂರೆಲ್ಲ ತೋರಿಸಿ, ಮೈಸೂರು, ನಂಜನಗೂಡು, ಚಾಮುಂಡಿ ಬೆಟ್ಟ, ಸಾಗರ ಎಲ್ಲ ಸುತ್ಕೊಂಡು ಬಂದ್ಮೇಲೆ ವ್ಯಾಸರಾವ್ ನಮ್ಮ ಜೊತೆ ಸೇರಿದ್ರು. ಆ ಸ್ನೇಹ ಉಳಿಸ್ಕೊಂಡಿದ್ದು ನಾನು 50 ವರ್ಷದಿಂದನೂ ಇತ್ತು. ಆದರೆ ಈ 10 ವರ್ಷದಲ್ಲಿ ಏನಾಯಿತು ಅಂದರೆ ಕಾಂಟ್ಯಾಕ್ಟೇ ಹೊಟ್ಟೋಯ್ತು. ನನ್ನ ಫೋನ್ ನಂಬರ್ ಹೊಟ್ಟೋಯ್ತು. ಸರಿ ಹೇಗೆ ಹುಡುಕೋದು ಇವ್ರನ್ನ ಅಂತಂದು ಸುಮಾರು 2 ತಿಂಗಳು ಹುಡುಕಿದೆ ನಾನು. ಅವ್ರ ನಂಬರ್ಗೋಸ್ಕರ ಈ ಪುಸ್ತಕ ಪ್ರಿಂಟ್ ಮಾಡಿದ್ಮೇಲೆ ಆ ಲೇಖನದಲ್ಲಿ ಅವರಿದ್ದಾರೆ, ಆ ವ್ಯಕ್ತಿಗೆ ನಾನು ಪುಸ್ತಕ ತಲುಪಿಸ್ಬೇಕು ಅನ್ನೋದಕ್ಕೋಸ್ಕರ 2 ತಿಂಗಳು. ಅಕ್ಟೋಬರ್ 4th ನಾನು ಫೋನ್ ಮಾಡಿದೆ ಅವರಿಗೆ. ಅಕ್ಟೋಬರ್ 4th ಒಂದು ಭಾನುವಾರ ಫೋನ್ ಮಾಡಿದಾಗ ತುಂಬ ಖುಷಿ. ಆ ಫೋನ್ ನಂಬರ್ ಹುಡುಕೋದಕ್ಕೆ 2 ತಿಂಗಳು ತೊಗೊಂಡಿದ್ದೀನಿ. ಅವ್ರನ್ನ ಕೇಳು, ಇವ್ರನ್ನ ಕೇಳು, ನಾಟಕದಲ್ಲಿ ಎಲ್ಲ ಅಟೆಂಡ್ ಮಾಡಿದ್ರು, ಆ ನಾಟಕದ ಯಾರ್ಯಾರಿಗೆ ಇವರು ಪರಿಚಯ ಇದ್ದಾರೆ. ಕಡೆಯ ಒಬ್ಬ ನಟ ಸಿಗ್ದ ನನಗೆ. ಇಲ್ಲ ನಾನು ಅವ್ರಿಗೆ ಟಿಕೆಟ್ ಎಲ್ಲ ಕೊಡ್ತಾ ಇದ್ದೆ, ಮೈಸೂರಿನಲ್ಲಿ ನಾಟಕ ನೋಡೋಕೆ ಬರ್ತಾ ಇದ್ದು, ಸೆಂಟಿನರಿ ನಾಟಕ ತೋರಿಸ್ತಾ ಇದ್ದೆ, ನಾನು ಕೊಡ್ತೀನಿ ನಂಬರ್ ಕೊಟ್ಟು. ಆಮೇಲೆ ಅವ್ರ ಮಗನ ನಂಬರ್ ಕೊಟ್ಟರು. ಆಮೇಲೆ ಆ ನಂಬರಿಂದ ಹುಡುಕೋಡೋಗಿ ಶ್ರೀಮೂರ್ತಿ ಕರೆಕ್ಟಾಗಿ ರೀಚ್ ಆದೆ. ಆಮೇಲೆ ಅವ್ರು ತುಂಬ ಖುಷಿ ಕೊಟ್ಬಿಟ್ರು. ಏನಪ್ಪ 70 ವರ್ಷ 1917 ಬಂದಿದ್ದು. ಆಮೇಲೆ ಯಾವಾಗಲೂ ಒಂದ್ಸತಿ ಬೆಂಗಳೂರಿಗೆ ಬಂದಾಗ, ಮೈಸೂರು ನಾನು ಹೋದಾಗ ಭೇಟಿ ಮಾಡಿದ್ರು. ಬಿಟ್ಬಿಟ್ಟು ಈ 10 ವರ್ಷದಲ್ಲಿ ಸುಮಾರು ಒಂದು 10 ವರ್ಷ ನಾನು ನೋಡೋದಕ್ಕೆ ಆಗಲಿಲ್ಲ. ನನ್ನ ಸಂಸಾರ ತಾಪತ್ರೆ ನಾನಿದ್ದೆ, ಅವ್ರ ಸಂಸಾರ ಯಾಕೆ ಹೀಗೆ ಬಿಟ್ಟೋಗುತ್ತೆ ಸ್ನೇಹ ಬಿಡಬಾರ್ದು ಅನ್ನೋದನ್ನು ಕಡೆಯಲ್ಲಿ ನನ್ನ ಮುನ್ನುಡಿನಲ್ಲೂ ಬರ್ತಿದ್ದೆ. ಇವತ್ತು ದಿನ ನಾವು ಸ್ನೇಹಿತರನ್ನ ಬಿಟ್ಕೊಂಡ್ಬಿಟ್ರೆ ನಾಳೆ ಯಾವತ್ತೂ ನಮ್ಗೆ ಸಿಕ್ಕಲ್ಲ. ಸ್ನೇಹದ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಅದರ ಮಜಾನೇ ಬೇರೆ ಇರುತ್ತೆ. ದಯವಿಟ್ಟು ಅದನ್ನು ನೀವು ಮುಂದುವರಿಸಿ ಅಂತ ಹೇಳಿದ್ದೀನಿ. ಇಟ್ಕೊಂಡಿದ್ದವ್ರ ಬಗ್ಗೆ ಈಗಲಿಂದ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದು ಪ್ರಯತ್ನ ಪಡಿ. ಆ ಖುಷಿನೇ ಬೇರೆ ಕೊಡುತ್ತೆ ಜೀವನಕ್ಕೆ. ಎಲ್ಲರೂ ಹೇಳಿದ್ದೀನಿ ನನ್ನಲ್ಲಿ. ಆಮೇಲೆ ಅವ್ರು ಸಿಕ್ಕರು. 4ನೇ ತಾರೀಕು ಅಕ್ಟೋಬರ್ 4ನೇ ತಾರೀಕು ನಾನು ಫೋನ್ ಮಾಡಿದೆ. ಏನು ನಾವು ಈ ಸತಿ ದಸರಾಗೆ ರಶ್ ಇರೋದಿಲ್ಲ, ಬನ್ನಿ ಸುತ್ತ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಮ್ಮನೇಲಿ ಹೇಳಿ ಇಷ್ಟೆಲ್ಲ ಹೇಳಿದ್ರು. ಇಲ್ಲ ಹೋಗ್ಬೇಕು ಅಂತ ಇಲ್ಲ ಶ್ರೀಧರಮೂರ್ತಿ, ಜನವರಿ ಆದ್ಮೇಲೆ ಬರ್ತೀನಪ್ಪ ನಿಮ್ಮ ಮನೆಗೆ ಅಂತ. ಅವ್ರ ಬಗ್ಗೆ 2 ಚಾಪ್ಟರ್ನಲ್ಲಿ ಅವರ ವಿಷಯ ಬರ್ತೀನಿ ಅಂದರು. ಹೋಗಿ ಆಮೇಲೆ 4th ನಾನು ಫೋನ್ ಮಾಡಿದಾಗ ಖುಷಿಯಾಗಿ ಮಾತಾಡಿದ್ರು. ವಾರಕ್ಕೊಂದ್ಸತಿ ನಾನು ಫೋನ್ ಮಾಡಿಪ್ಪ ಅಂತ ಹೇಳಿದ್ರು. ಸರಿ ನಮ್ಗೆ 4 ಆಯಿತು. 11ನೇ ತಾರೀಕು ಫೋನ್ ಮಾಡಬೇಕು ಅಂತ ಅಂದ್ಕೊಂಡು 11ನೇ ತಾರೀಕು ಏನೋ ಮಿಸ್ ಆಗಬೇಕು ಮಾಡಿದೆ. 18ನೇ ತಾರೀಕು ಫೋನ್ ಮಾಡಿದ್ರೆ 14ನೇ ತಾರೀಕು ಅವ್ರು ತೀರ್ಕೊಂಡ್ರು ಅಂತ ಹೇಳಿದ್ರು. ನನಗೆ ಎಷ್ಟು ಶಾಕ್ ಆಗಬೇಕು ನಿಜವಾಗ್ಲೂ. ನಾನು 10 ವರ್ಷದಿಂದ ಸ್ನೇಹ ಕಳ್ಕೊಂಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ 2 ತಿಂಗಳಿಂದ ಶ್ರಮ ಪಟ್ಟು ಅವ್ರ ಜೊತೆ ಮಾತಾಡಿದ್ರೆ ನೆನಪು ಬಿಟ್ಟು ನನಗೆ ಆ ವ್ಯಕ್ತಿನ ತಿರುಗಿ ನೋಡಲಿಲ್ಲವ, ನನ್ನ ನೋವಂತೂ ನನಗೆ ತುಂಬ ಹೊಡ್ಕೊಂಡ್ಬಿಟ್ಟು ಕಡೆಗೆ ನಾನು ಆ ಪುಸ್ತಕ ಅವ್ರಿಗೆ ಕೊಡಬೇಕು, ಮೈಸೂರಿಗೆ ತೊಗೊಂಡೋಗಿ ಪ್ರೆಸೆಂಟ್ ಮಾಡಬೇಕು. ನಿಮ್ಮದೇ ಲೇಖನ ಫಸ್ಟ್ ಇದೆ, ಆ ಲೇಖನದಲ್ಲಿ ಬೇರೆ ವಿಷಯ ಇದೆ, ಅದನ್ನು ಓದೋರಿಗೆ ಬಿಟ್ಬಿಟ್ಟಿದ್ದೀನಿ. ಮಂತ್ರಾಲಯಕ್ಕೆ ಹೋದಾಗ ನದಿನಲ್ಲಿ ಬಿದ್ದೋಗಿದ್ರು ಅವರು. ಆ ವಿಷಯ ಬರೆಯೋದಕ್ಕೋಸ್ಕರ ಇದೆಲ್ಲ ಮಾಡಿದ್ರು. ಆ ವಿಷಯ ಅದರಲ್ಲಿದೆ, ಆ ವಿಷಯ ನಾನು ಹೇಳೋಕ್ಕೋಗಲ್ಲ. ಇನ್ನೊಂದು ಲೇಖನದಲ್ಲಿದೆ, ಅವ್ರು ಹೇಗೆ ನಮ್ಮನ್ನು ಕರ್ಕೊಂಡು ತೋರಿಸಿದ್ರು. ನನಗೆ ಅಷ್ಟೊಂದು ಶಾಕಿಂಗ್ ನ್ಯೂಸ್ ಆಗಿತ್ತು ಅಂತಂದರೆ ನಿಜವಾಗ್ಲೂ ನಾನು 11ನೇ ತಾರೀಕು ಫೋನ್ ಮಾಡಿದರೆ ಇನ್ನೊಂದು ಸತಿ ವಾಯ್ಸ್ ಕೇಳ್ಬೋದಾಯ್ತಲ್ಲ ಅಂತ ಹೊರಟಿದ್ದೇನೆ.
14ನೇ ತಾರೀಕು ತಿಳ್ಕೊಂಡ್ರು ಅಂತ ಹೇಳಿದಾಗ ಅವ್ರು ನಾಲ್ಕನೇ ಹೇಳಿದ್ರು ತುಂಬ ಬೇಜಾರಾಗುತ್ತೆ ನನಗೆ ಅಂತ ವ್ಯಕ್ತಿ ಕಳ್ಕೊಂಡು ನಾನು ತಿರುಗಿ ನಾನು ನೋಡಲೇ ಇಲ್ವಲ್ಲ. ಇದೊಂದು ಘಟನೆ. ಇನ್ನೊಂದು ಘಟನೆ ತಮಾಷೆ ಕೇಳಿದ್ದು ಅಂತಂದರೆ, ನಾನು ಈ ಪ್ರೂಫ್ ರೀಡಿಂಗ್ ಮಾಡ್ತಾ ಇದ್ದಾಗ ನನ್ನ ಸ್ನೇಹಿತರಿಗೂ ಒಬ್ಬನು ಕೊಟ್ಟೆ, ನೋಡಪ್ಪ ನೀನೊಂದ್ಸತಿ ನೋಡ್ಬಿಡು, ಯಾವ್ದಾದ್ರು ತಪ್ಪು ಗಿಪ್ಪು ಇದ್ರೆ ಏನಾರು ಹೇಳು, ಅದ್ರ ತಿದ್ಕೋಣ, ಈಗಲೇ ಪ್ರಿಂಟಿಗೆ ಹೋಗೋದು ಅಂತ ಅವ್ನು ಹೇಳ್ದೆ. ಅವ್ನು ತಗೊಂಡು ಮನೇಲಿ ಇಟ್ಕೊಂಡ, ಒಂದು ವಾರ ಆದ್ಮೇಲೆ ಕೊಡ್ತೀನಿ ಅಂತ ಹೇಳ ಸರಿ ಅಂತ ಹೇಳಿದೆ. ಪುಸ್ತಕ ಎಲ್ಲ ಪ್ರಿಂಟ್ ಆಗಿಬಂದು ಪುಸ್ತಕ ಏನೋ ಚೆನ್ನಾಗಿತ್ತು, ತಪ್ಪುಗಳಿಗೆ ಇರಲಿಲ್ಲ, ಸರಿ ಪುಸ್ತಕ ಪ್ರಿಂಟ್ ಮಾಡಿಸ್ಬಿಟ್ಟೆ. ನನ್ನ ಸ್ನೇಹಿತರಿಗೆಲ್ಲ ಕೊಟ್ಬಿಟ್ಟೆ. ಇನ್ನೊಬ್ಬ ಸ್ನೇಹಿತಿಗೆ ಕಳಿಸ್ದೆ ಪುಸ್ತಕ ಕಳಿಸಿದ ತಕ್ಷಣ ಅವನು ಓದ್ಬಿಟ್ಟು ಅವ್ನಿಗೆ ಎಲ್ಲ ಕಾಪಿ ಇರೋದನ್ನ ಕಾಪಿ ಇರೋದೆಲ್ಲ ಕಾಪಿ ಅಂತ ಹೇಳ್ದ. ಕಾಪಿನ ನಾನು ಯಾವುದನ್ನು ಕಾಪಿ ಮಾಡೋದಪ್ಪ, ನಾನೇನು ಕೃತಿಚೌರ್ಯ ಮಾಡಿದ್ದೀನ, ನಾನು ಎಲ್ಲಿಂದ ಕಾಪಿ ಮಾಡಿದ್ದೀನಪ್ಪ, ಎಲ್ಲಿದೆ ಕಾಪಿ? ನನಗೊಂಥರ ಸಾಕಾಗೋಯ್ತು. ಯಾಕೆಂದ್ರೆ ಹಿಂದೆ ಒಂದ್ಸತಿ ರಾಮನಾಥ್ ಹೇಳ್ದಂಗೆ ಯಾವುದೋ ಲೇಖನ ಪರ್ಮಿಷನ್ ತೊಗೊಂಡು ನೀವು 4 ಲೇಖನ ಪರ್ಮಿಷನ್ ತೊಗೊಂಡು 6 ಉಪಯೋಗಿಸ್ಬಿಟ್ಟಿದ್ರೆ ಕೋರ್ಟ್ ಕೇಸ್ ಹಾಕಿ ಲಾಯರ್ ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ರು ನನಗೆ. ಆಮೇಲೆ ನಮ್ಮ ಲಾಯರ್ ಹತ್ರ ತೊಗೊಂಡೋಗಿ ಕೊಟ್ಮೇಲೆ ಅವರು ಹಾಗೆ ಸುಮ್ಮನೆ ಆಗೋದು, ತಿರುಗಿ ಮಾತಾಡಬೇಕು ಬರಲಿಲ್ಲ. ನಾನು 1 ಕೋಟಿ ಡ್ಯಾಮೇಜ್ ಕ್ಲೈಮ್ ಮಾಡಿದೆ, ಅವ್ರು 25,000 ಕ್ಲೈಮ್ ಮಾಡಿದ್ರು. ಸೊ ಜಾಸ್ತಿ ಅಮೌಂಟು ಕ್ಲೈಮ್ ಆಗ್ಬಿಟ್ಟು ಏನಕ್ಕೆ ಬಿಟ್ಬಿಟ್ಟು ಕಾಣುತ್ತೆ ಗೊತ್ತಿಲ್ಲ ಅದು. ಸೊ ಹೀಗಾಯಿತು. ಆಮೇಲೆ ಈ ಎಲ್ಲಪ್ಪ ಏನು ಕೃತಿಚೌರ್ಯ ಅಪಾಂತ ವಸ್ತುಗೆ ಇದು ನಮ್ಮ ಸ್ವಂತ ಅನುಭವ ನಾನು ಬರ್ಕೊಂಡು ಹೋಗಿದ್ದೀನಿ. ಒಂದೂ ಬೇರೆಯವ್ರು ತೊಗೊಂಡಿಲ್ಲ, ಬೇರೆಯವ್ರು ತೊಗೊಂಡಿದ್ರು ಅವ್ರಿಗೆ ಕೃತಜ್ಞತೆ ತೋರಿಸಿದ್ದೀನಿ, ಅದನ್ನು ಕಡೆಯಲ್ಲೂ ಉಪಯೋಗಿಸ್ಕೊಂಡಿದ್ದೀನಿ. ತಶು ಸಾಂಬ್ರಾವ್ ಅದು ಒಬ್ಬರು ವ್ಯಕ್ತಿ ಬರ್ತಾರೆ, ಏನು ಮೂರ್ತಿರವರು ಮನೆ ಕಟ್ಟಿಸ್ಕೊಟ್ಟವ್ರು ಬರ್ತಾರೆ, ಜಿ ಹನುಮಂತರಾವ್ ಅಂತ. ಅವ್ರ ವಿಷಯ ಎಲ್ಲ ಸ್ನೇಹಕ್ಕೆ ಹೇಗೆ ಬೆಲೆ ಕೊಡ್ತಾ ಇದ್ರು, ಅದರ ಕಾಲೇಜಿನ ಲೆಕ್ಚರರ್ಸ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಬೇರೆ ಮನೆತಂತವ್ರು ಆಗ್ಬೋದು, ಮನೆಯಲ್ಲಿರೋರು ಆಗ್ಬೋದು, ವ್ಯಕ್ತಿಗಳಾಗ್ಬೋದು, ಪರಿಚಯ ಇರೋ ಪರಿಚಯ ಇಲ್ಲದವ್ರು ಆಗ್ಬೋದು, ಯಾವ ಥರ ಸ್ನೇಹ ಬೆಲೆ ಕೊಡ್ತಾರೆ ಇಲ್ಲದ್ರ ಬಗ್ಗೆ ಬರ್ತೀನಿ ಕಡೆ ಲೇಖನದಲ್ಲಿದೆ ಅದು. ಅದು ಈಗ ಹೇಳಿದೆ, ಯಾರಪ್ಪ ನಾನು ಕಾಪಿ ಹೊಡೆದಿಲ್ಲ, ನನ್ನದೇ ಸ್ವಂತ ಲೇಖನಗಳು ಹೇಗೆ ಹೇಳ್ತೀಯ ಅಂತಂದರೆ, ಆಮೇಲೆ ಹೇಳ್ದ ಅವನು, ಇಲ್ಲ ನೀವು ಕೊಟ್ಟಿದ್ರಲ್ಲ ಪ್ರೂಫ್ ರೀಡಿಂಗ್ಗೆ, ಅದು ನಮ್ಮ ಪತ್ರ ಮನೆಯವರೇನೆ ಅವರು, ಅವ್ರ ಹತ್ರ ಎಲ್ಲ ಇಸ್ಕೊಂಡು ಓದ್ಬಿಟ್ಟಿದ್ದೀನಿ ಆಗಲೇ, ಅದರದೇ ಕಾಪಿ ಇದು ಕಾಪಿ ಅದಲ್ಲಪ್ಪ, ಅದೇ ಪ್ರಿಂಟ್ ಆಗಬೇಕು, ಪ್ರೂಫ್ ರೀಡಿಂಗ್ ಕೊಟ್ಟಿದ್ದಂತೆ ಬೇರೆ ಏನು ಪ್ರಿಂಟ್ ಮಾಡೋಕ್ಕಾಗುತ್ತೆ ಅಂತೇಳಿ. ಇಲ್ಲ ಆಮೇಲೆ ಹೇಳ್ದ ಅವನು, ತುಂಬ ಚೆನ್ನಾಗಿದೆ ಪುಸ್ತಕ, ಅದಕ್ಕೆ ಈ ಥರ ಹೇಳಿದೆ ಅಂತೇಳಿ. ಹೀಗೆ ನನ್ನ ಅನುಭವಗಳು ಒಂದಷ್ಟು ಬರ್ಕೊಂಡಿದ್ದೀನಿ. ಈ ಪುಸ್ತಕ ರಾಮನಾಥ್ ಇಲ್ಲದೆ ಪ್ರಿಂಟ್ ಮಾಡ್ತಿದ್ದೋ ಇಲ್ಲೋ ನನಗೆ ಗೊತ್ತಿಲ್ಲ. ಫಸ್ಟ್ ಥ್ಯಾಂಕ್ಸ್ ರಾಮನಾಥ್ ಕೇಳಬೇಕು. ರಾಮನಾಥ್ ಫ್ರೆಂಡ್ಸ್ ಸುಮಾರು 15 ವರ್ಷದ ಸ್ನೇಹ ಅನುಭವಗಳಿದೆ. ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮತ್ತೊಂದು ಏನೇನೋ ಮಾಡ್ತಿದ್ದಾಗ ಅವ್ರ ಅಂಗಡಿನಲ್ಲಿ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಅಲ್ಲೆಲ್ಲ ಹೋಗಿ ಮಾತಾಡಿಕೊಂಡು ಅಲ್ಲಿ ಏನಾದ್ರು ಒಂದಿಷ್ಟು ವಿಷಯ ಸಿಕ್ಕರು ಇವರು ಲೇಖನಗಳು ಬರ್ಕೊಂಡು ಕಡೆಗೆ ಇವರು ಪಬ್ಲಿಷ್ ಆದ್ಮೇಲೆ ಏನಪ್ಪ ಈ ಥರ ಪುಸ್ತಕ ಒಂದು ಮಾಡ್ತೀರ ಅಂತ ಹೇಳಿದೆ. ಸಂತೋಷದಿಂದ ಒಪ್ಕೊಂಡು ಮಾಡ್ಕೊಂಡು ರಾಮನಾಥ್ ಇಲ್ಲದೆ ಈ ಪುಸ್ತಕ ಪ್ರಿಂಟ್ ಮಾಡಿಸ್ತಿದ್ದೋ ಏನೋ ನನಗೆ ಗೊತ್ತಿಲ್ಲ. ಇನ್ನೊಂದು ಹೇಳಬೇಕು ಅಂದರೆ ನರಸಮೂರ್ತಿಗಳು ನನಗೆ ಸಿಗದಿದ್ರೆ ನಾನು ಪುಸ್ತಕ ಇವತ್ತು ಬಿಡುಗಡೆಗೆ ಒಪ್ಕೊಳ್ತಿದ್ದೋ ಏನೋ ಗೊತ್ತಿಲ್ಲ. ಬಿಡುಗಡೆ ಮಾಡೋಕ್ಕೆ ಹೋಗ್ತಿಲ್ಲ ನಾನು. ಅದು ನಾನು ಶ್ರೀನಿವಾಸ್ ಕೂತ್ಕೊಂಡು ಮಾತಾಡಿದಾಗ ಯಾರನ್ನು ಕರಿಬೋದು ಯಾರು ಕರೆಯೋಣ ಅಂತ ಯಾರು ಹೇಳಿದ್ರೆ ಹೇಳಿದ್ರು ನರಸಮೂರ್ತಿ ಹೆಸರು ಹೇಳಿದ. ನಾನು ಇಲ್ಲಪ್ಪ ನರಸಮೂರ್ತಿ ತುಂಬ ಬಿಸಿ, 10-15,000 ಎಪಿಸೋಡ್ ಬರೆದವರು, ನೀವು 2 ಕೈ ಸವಿಸಾಕಿಯವರು 2 ಕೈಯೂ ಬೆನ್ನು ಇಟ್ಕೊಂಡು ಬರೆಯೋರು ಈ ಫಂಕ್ಷನ್ಗೆ ಬರ್ತಾರೆ, ನನಗೆ ಡೌಟ್ ಅಪ್ಪ ಬರೋದು, ಕೇಳು ನೀನು ಅಂತ ಹೇಳಿದೆ. ಆಮೇಲೆ ಫೋನ್ ಮಾಡಿದ, 15 ನಿಮಿಷ ಬಿಟ್ಟು ಫೋನ್ ಮಾಡಿ ನರಸಮೂರ್ತಿ ಒಪ್ಕೊಂಡ್ಬಿಡಿಯಲ್ಲ. ನರಸಮೂರ್ತಿ ಬರ್ತಾರೆ ಅಂತ ಅಂದಮೇಲೆ ನನಗೊಂಥರ ಖುಷಿ ಆಯಿತು. ಅದರಿಂದ ನನ್ನ ಪುಸ್ತಕ ಪ್ರಿಂಟ್ ಆಗಿತ್ತು. ಅಂದರೆ ನಮ್ಮ ನರಸಮೂರ್ತಿ ಏನು ಅಂತಂದರೆ ಒಂದು ಸ್ವಭಾವ ಭಾಳ ವಿಚಾರ ಮನೋಭಾವ, ಆಪತ್ ಬಾಂಧವಂತರ ಅವರು. ಸೊ 2010ರಲ್ಲಿ ನಂದು 2 ಪುಸ್ತಕ ರಿಲೀಸ್ ಆಯಿತು. ಕನ್ನಡ ಸಾಹಿತ್ಯದ ದಿನಮಣಿಗಳು ಒಂದು, ಇನ್ನೊಂದು ನನ್ನ ಪ್ರೀತಿಯ ಅಪ್ಪ ಅಂತ ಒಂದು ಪ್ರಪಂಚಕನ್ನ, KN ಭಗವಾನ್ ಅನ್ನೋರ್ದು ಒಂದು ಕಂಡಷ್ಟೇ ಜಗತ್ತು ಅಂತ ಪ್ರವಾಸ ಕಥನ. 3 ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ BMC ಭವನದಲ್ಲಿ ಹಾಲ್ ಬುಕ್ ಮಾಡಿ ಎಲ್ಲ ಆಗೋಗಿದೆ. ಹಿಂದಿನ ದಿನ ನಾವು ಯಾವಾಗ ಕರೆದಿದ್ದೀವೋ ಪುಸ್ತಕ ಬಿಡುಗಡೆಗೆ ಅತಿಥಿಗಳು ನಾನು ಬರೋದಿಲ್ಲ ಅಂತ. ಆಮೇಲೆ ನನಗೆ ಗಾಬರಿ ಆಗೋಯ್ತು, ಪುಸ್ತಕ ಬಿಡುಗಡೆ ಅತಿಥಿನೇ ಬರ್ತಾ ಇಲ್ಲ ಅಂತ. ಯಾಕೆ ಬಿಡುಗಡೆ ಮಾಡಿದ ತಕ್ಷಣ ನನಗೆ ಆವಾಗ ಹಾಸ್ಯೋತ್ಸವದಲ್ಲಿ ನಮ್ಮ ಜೊತೆ ಅವ್ರು ಸೇರ್ಕೊಂಡಿದ್ದು ತುಂಬ ಪರಿಚಯ ಇರೋದ್ರಿಂದ ದಯವಿಟ್ಟು ನೀವು ಬರಬೇಕು. ಒಂದು ಮಾತು ಹೇಳಲಿಲ್ಲ ಅವರು. ತಿರುಗಿ ನಾಳೆ ದಿನ ಎಷ್ಟು ಗಂಟೆ ಬರಬೇಕು, 10:30 ಬರಬೇಕು, 10 ಕಾಲದಲ್ಲಿ ಇರ್ತೀನಿ, 10 ಕಾಲದಲ್ಲಿ ಇದ್ರು. ನನ್ನ ಪುಸ್ತಕ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ಅವ್ರ ಕಾಲೇಜ್ ನಮಸ್ಕಾರ ಮಾಡಬೇಕು ಪರಿಸ್ಥಿತಿಯಲ್ಲಿ. ಯಾಕೆಂದರೆ ಯಾರನ್ನೇ ಸಾಹಿತ್ಯನ ಇಲ್ಲ ಇಂಥವ್ರು ಬರಲಿಲ್ಲ, ನೀವು ಬನ್ನಿ ಸರ್ ಅಂತಾರೆ, ಅವ್ರು ಬರಲಿಲ್ಲ ನನ್ನ ಕರೆಯಕ್ಕೆ ಬಂದ್ರ, ಈ ಥರ ಎಲ್ಲ ಕೇಳೋ ಸಾಹಿತಿಗಳಿರುವಾಗ ಯಾವುದೇ ಮಾತು ಆಡಲಿಲ್ಲ, 2ನೇ ಮಾತೇ ಆಡಲಿಲ್ಲ. ಅವರು ಇದೇ ಥರನೇ ಬ್ಯುಸಿಯಾಗಿದ್ದರು. ಅವಾಗ ಇನ್ನೂ ಯಾಕೆಂದರೆ ಒಂದು ಜೋಶ್ನಲ್ಲಿದ್ದರು, ಒಂದು ಸ್ಪೀಡ್ನಲ್ಲಿದ್ದರು, ಅವಾಗ ಬರೆಯೋ ಇದರಲ್ಲಿದ್ದರು. ಅಂಥದ್ರೂ ನನ್ನ ಪುಸ್ತಕ 2 ಪುಸ್ತಕ ಬಿಡುಗಡೆ ಮಾಡಿಕೊಟ್ರು. ಶ್ರೀನಿವಾಸ ಹೇಳಿದಾಗ ತುಂಬ ಖುಷಿ ಆಯಿತು. ಅಂಥವ್ರು ಬಂದು ಈಗ ನರಸಮೂರ್ತಿಗಳ ಸಮುದ್ರದಲ್ಲಿ ಬಿಡುಗಡೆಯಾಗಿ ನನಗೆ ಸನ್ಮಾನ ಮಾಡಿ ತುಂಬ ಖುಷಿ
ತುಂಬ ಧನ್ಯವಾದಗಳು. ಇನ್ನೊಂದೇನು, ಶ್ರೀನಿವಾಸ ನನ್ನ ಸೋದರಡಿ ಆಗಿರ್ಬೋದು, ಆದರೂ ಅವನು ಇನಿಷಿಯೇಟಿವ್ ತೊಗೊಂಡು ಫಂಕ್ಷನ್ ಅರೇಂಜ್ ಮಾಡ್ತಿದ್ದೀನಿ. ನಾನೇನು ಮಾಡಿಕೊಡ್ತಾ ಇರಲಿಲ್ಲ. ಈ ಕೊರೋನಾ ಗಲಾಟೆಲ್ಲ ಯಾಕೆ ಮನೆಯಲ್ಲಿ ಆರಾಮಾಗಿ ಕೂತಿರೋ ಕೂತ್ಬಿಟ್ಟು ಕೊಡ್ತಿದ್ದೆ. ಶ್ರೀನಿವಾಸು ಭಾಳ ಧನ್ಯವಾದಗಳು. ಅದಲ್ಲೇ ನಮ್ಮ ರಾಸು ವೆಂಕಟೇಶ್ ಅವರು ಈ ಹಾಡು ನೋಡಿದ ತಕ್ಷಣ ನನಗೆ ಆಗ್ತಾ ಇದೆ, ಇದಕ್ಕಿನ್ನ ಏನು ಬೇಕು, ಈಗ ನಮ್ಮನೆ ಫಂಕ್ಷನ್ ಥರನೇ ಆಗುತ್ತೆ, ಸಾಕು ಬಿಡಿ ಅಂತಾರೆ. ರಾಸು ವೆಂಕಟೇಶ್ ಅವರು ಮೊದಲನೇ ಧನ್ಯವಾದ ಹೇಳಬೇಕಾಗುತ್ತೆ. ನನಗೆ ಈ ಜಾಗ ಕೊಟ್ಟಿದ್ದು ಮತ್ತೆ ಪ್ರೇಕ್ಷಕರು ಕಡಿಮೆ ಅಂತ ಅನ್ಬೋದು. ನಾನು ಆಗಲೇ ಹೇಳಿದಾಗೆ ಆದರೂ ನಮ್ಮನೆ ಫಂಕ್ಷನ್ ಇದು. ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲ ಕೂತ್ಕೊಡೋರು ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಾವು. ಅದಕ್ಕೆ ಮೊದಲು ಇಂದು ಕೃತ್ಯ ಬಿಡುಗಡೆ ಆಗಿದೆ. ಶ್ರೀ YN ಗುಂಡೂರಾವ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃತಿ ಬಿಡುಗಡೆ ಮಾಡಿದಂತಹ ಶ್ರೀ MS ನರಸಿಂಹಮೂರ್ತಿ ಅವರಿಗೂ, ಮತ್ತೊಬ್ಬ ಅತಿಥಿ ಶ್ರೀ ಅಣಕು ರಾಮನಾಥ್ ಅವರಿಗೂ ಹಾಗೂ ನಿಮ್ಮೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಯಾಗಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ, ಮಾತಿನ ಮನೆಯ ಪರವಾಗಿ, ತೇಜು ಪ್ರಕಾಶನ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಫೇಸ್ಬುಕ್ ಮೂಲಕ ಕೂಡ ಸುಮಾರು ಜನ ನೋಡ್ತಾ ಇದ್ದೀರಿ. ನಿಮಗೂ ಕೂಡ ಮತ್ತೊಮ್ಮೆ ಮಾತಿನ ಮನೆಯ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಾತು ಮುಗಿಸೋದಕ್ಕೆ ಮುಂಚೆ ಒಂದು ಮಾತು. ಇವತ್ತು ಏನು ಕೃತಿ ಬಿಡುಗಡೆ ಆಗಿದೆ ನೆನಪಿನ ಚಿತ್ತಾರ, ಈ ದಿನ 50% ರಿಯಾಯಿತಿಯಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಅದರ ಜೊತೆಗೆ ಶ್ರೀ YN ಗುಂಡೂರಾವ್ ಅವರ ಮೊದಲನೇ ಕೃತಿ ನಮ್ಮ ಮನೆಯ ಬೆಳಕು, ಆ ಕೃತಿಯನ್ನು ಉಚಿತವಾಗಿ ಅವರು ಕೊಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದೆ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ. ನಮಸ್ತೆ.